ನಮಸ್ತೆ ಎಲ್ಲರಿಗೂ ಶುಭ ಸಂಜೆ. 7:30 ಕ್ಲಾಸಿಗೆ ಸ್ವಾಗತ. ಇವತ್ತಿನ ಸೆಷನ್ ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಮತ್ತೆ ಫೀಡ್ಬ್ಯಾಕ್ ಸೆಷನ್. ನೀವೇನು ಟ್ರೀಟ್ಮೆಂಟ್ ಮಾಡಿರ್ತೀರಲ್ವಾ, ಟ್ರೀಟ್ಮೆಂಟ್ ಮಾಡಿದಾಗ ಗುಣಮುಖ ಹೊಂದಿರ್ತಾರೆ ಅಥವಾ 2-3 ವಾರ ಟ್ರೀಟ್ಮೆಂಟ್ ಕೊಟ್ಟಿರ್ತೀರಾ, ಒಂದಿಷ್ಟು ರಿಸಲ್ಟ್ ಬಂದಿರುತ್ತೆ, ಇನ್ನೊಂದಿಷ್ಟು ರಿಸಲ್ಟ್ ಬರಬೇಕಾಗಿರುತ್ತೆ. ಆ ಥರ ಕ್ವಶನ್ಗಳನ್ನಾದರೂ ಕೇಳ್ಬೋದು ನೀವು. ಅದನ್ನು ಕಂಟಿನ್ಯೂ ಆಗಿ ಟ್ರೀಟ್ಮೆಂಟ್ ಕೊಡೋದು ಹೇಗೆ, ಮುಂದುವರಿದ ಚಿಕಿತ್ಸಾ ಪದ್ಧತಿಯನ್ನು ಹೇಗೆ ಮಾಡೋದು, ಬೆಸ್ಟ್ ಆಗಿ ನೋಡ್ಬೋದು. ಹೌದಲ್ವಾ? ಮಾತಾಡ್ಸೋಣ, ಇನ್ನು ಬರ್ತಾ ಇದ್ದಾರೆ. ಕಿಶೋರ್ ಕುಮಾರ್. ಹಾ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಿಶೋರ್ ಕುಮಾರ್ ಅನ್ಮ್ಯೂಟ್ ಆಗಿಲ್ಲ. ಬರ್ತಾ ಇಲ್ಲ ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳಕ್ಕೆ. ಹಾ ಎಸ್ ಸರ್, ಮಾತಾಡಿ, ಇವಾಗ ಅನ್ಮ್ಯೂಟ್ ಅಲ್ಲಿ ಇದ್ದೀರಾ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ರಾಯಚೂರಿಂದ ಮಾತಾಡೋದು. ಹ್ಮ್ ಸರ್ ಮಾತಾಡೋದು ಸರ್. ಏನಾಗ್ತಾ ಇದೆ? ರಾಯಚೂರಿಂದ ಮಾತಾಡೋದು. ಹಾ ಸರ್, ಹೇಳಿ. ಸರ್ ಈಗ ನಾವು ಮೊದಲಿಂದ 2008 ನಾವು ಯೋಗ ಪ್ರಾಕ್ಟೀಸ್ ಮಾಡಿ ಯೋಗನಿಂದ ಅಲ್ಲಿ ಮತ್ತೆ ನಾವು ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಫಾಲೋ ಮಾಡ್ತಾ ಇದ್ವಿ. ಈಗ 3 months ಇಂದ ಕಲರಲ್ಲಿ ಬಂದ್ಬಿಟ್ಟಿವಿ. ಕಲರ್. ಸೊ ಹಂಗಾಗಿ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದು 2008 ಇಂದ 10-15 years ಎಲ್ಲ ಹೋಗ್ಬಿಟ್ಟಿದೆ. ಸ್ವಲ್ಪ ಮಿಕ್ಸ್ ಆಗಿ ಈ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ನಮ್ಮ ಬರೋರು ನಮ್ಮೆಲ್ಲ ಹೇಳೋರ್ನು ಹೇಳ್ತಾ ಇದ್ದೇವೆ ಕಲರ್ ಬಗ್ಗೆ. ಆದ್ರೆ ನಮ್ಗೆ ಒಂದ್ ಎರಡು ಪ್ರಾಬ್ಲಮ್ ಇದೆ ಸರ್ ನಮ್ಮ ರಿಲೇಷನ್ ಅಲ್ಲಿ. ಒಬ್ಬರಿಗೆ ಏಜ್ ಲೇಡೀಸ್ 33 ಏಜ್ ಇದೆ. ಅವ್ರಿಗೆ ಒಂದು ರೈಟ್ ಕಿಡ್ನಿ 20% ಫಂಕ್ಷನಿಂಗ್ ಇದೆ, ಲೆಫ್ಟ್ 80 ಇದೆ. ಸದ್ಯಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವ್ರು ಆರಾಮಾಗಿದ್ದಾರೆ. ಆಲ್ರೆಡಿ 3 ಮಕ್ಕಳಿದ್ದಾರೆ ಅವ್ರಿಗೆ. ಸರ್ ಅವ್ರಿಗೆ ನಾವು ರೀಸೆಂಟ್ ಆಗಿ ಇದು ನಾಡೇಶ್ವರ ತಗೊಂಡಿನಿ. ಸೊ ಆಸ್ ಪರ್ ನಾಡೇಶ್ವರ ಅವ್ರಿಗೆ ನಾನು ಟ್ರೀಟ್ ಮಾಡಿದ್ದೇನೆ, ಒಂದು 15 days ಆಯ್ತು. ಅವ್ರು ಏನು ಅಷ್ಟು ಇದು ಇಲ್ಲ ಅಂತ ನಾನು ಅದೇ ಮಾಡಿ ನೋಡೋಣ ಅಂತ ಹೇಳಿ ನಾನು. ಇವಾಗ ನಿಮ್ ಸಿಂಪ್ಟಮ್ಸ್ ಗೆ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇವಾಗ ಒಂದಿಬ್ರು ಮೂರ್ ಮಾತಾಡ್ಸಿದ್ಮೇಲೆ ಕಿಡ್ನಿ ರಿಲೇಟೆಡ್ ಇಶ್ಯೂ ಅನ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ನಾನು ಡಿಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ಅದನ್ನ ಮಾಡ್ತಾ ಬನ್ನಿ, ಸರಿನಾ? ಓಕೆ ಸರ್, ಥ್ಯಾಂಕ್ ಯು. ಲಲಿತಾ ಗೌಡ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್ ನಂಗೆ ಪಿಂಪಲ್ ಆಗಿದೆ. ಹೇಳಿ. ಪಿಂಪಲ್ ಕಲೆ ಇದೆ ಜಾಸ್ತಿ. ಓಕೆ. ಮತ್ತೆ ಫುಲ್ ಮುಖ ಫುಲ್ ಕಲೆ ಇಷ್ಟ ಇದೆ, ಹೋಗ್ತಿರ್ಲಿಲ್ಲ. ಅದಕ್ಕೆ ಕಲರ್ಸ್ ಯಾವ್ದ? ಓಕೆ ಅಮ್ಮ, ಹೇಳ್ತೀನಂತೆ ಡಿಟೇಲ್ ಆಗಿ, ಸರಿನಾ? ಹಾ. ಓಕೆ, ಥ್ಯಾಂಕ್ ಯು. ಯೋಗೇಶ್ LK. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ಅದ್ ನನ್ಗೆ ಬ್ಯಾಕ್ ಪೇನ್ ಇದೆ ಸರ್. L2 ಇಂದ S1 ತನ ಡಿಸ್ಕ್ ಬಲ್ಜ್ ಆಗಿದೆ. ಮತ್ತೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ ಸರ್. ಓಕೆ. ಒಬ್ಬರ ಹತ್ರ ಕಲರ್ ಥೆರಪಿ ತಗೋತಿದ್ದೆ ಸರ್, ಅಲ್ಲೇ 3 ತಿಂಗಳಾಯ್ತು. ಅದು ಏನು ಕಡಿಮೆ ಆಗ್ತಾ ಇಲ್ಲ ಸರ್. ಅದು ಕಲರ್ ಏನೇನ್ ಅಪ್ಲೈ ಮಾಡ್ತಾ ಇದ್ದೀರಾ? ಕಲರ್ ಇದಕ್ಕೆ ಬ್ಲಾಕ್, ಸ್ಕೈ ಬ್ಲೂ ಮತ್ತೆ ಯೆಲ್ಲೋ ಹಾಕ್ತೀನಿ ಸರ್. ಒಂದ್ ದಿವಸ ಬಿಟ್ಟು ಒಂದ್ ದಿವಸ.
ಮತ್ತೆ ಬ್ಲಾಕ್ ಹಾಕ್ತೀನಿ. ಸಂಜೆ ರಾತ್ರಿ ಹೊತ್ತು ರಾಜ್ಮಾ ಕಾಳು ಮತ್ತೆ ಬಟಾಣಿ ಕಾಳು ಕಟ್ತೀನಿ ಸರ್ ಅದಕ್ಕೆ. ಸಿಂಪ್ಟಮ್ಸ್ ಏನಿದೆ ಬೆನ್ನು ನೋವಿಂದು? ಬೆನ್ನು ನೋವು, ತೊಡೆ ನೋವು ಬರುತ್ತೆ ಸರ್. ರೈಟ್ ಸೈಡ್ ತೊಡೆ ನೋವು ಬರುತ್ತೆ ಸರ್ ಸ್ವಲ್ಪ ರೈಟ್ ಜಾಸ್ತಿ. ಸೈಡ್ ತೊಡೆ ನೋವು. ಜಾಸ್ತಿ ಹೊತ್ತು ನಿತ್ರೆ ಉರಿ ಬಂದಂಗ ಆಗುತ್ತೆ ಸರ್. ತೊಡೆ ಮಂಡಿಯಿಂದ ಮೇಲ್ಗಡೆ ಉರಿ ಬಂದಂಗ ಆಗುತ್ತೆ ಸರ್. ಮಂಡಿಯಿಂದ ಮೇಲ್ಗಡೆ ಉರಿ ಬರುತ್ತೆ. ಈಟ್ ಸಿಂಪ್ಟಮ್ಸ್ ಏನಾದ್ರು ಇದಾವ ನಿಮ್ಗೆ? Heat ಇಲ್ಲ. ನೆನ್ನೆ ಹೋಗಿದ್ದೆ ಸರ್, ಕಿಡ್ನಿ ಕೋಲ್ಡ್ ಆಗಿದೆ ಅಂತ ಹೇಳಿದ್ರು ಅವರು. ನಾಡಿಪುರ ಹಚ್ಚಿದ್ರು, ಕಿಡ್ನಿ ಕೋಲ್ಡ್ ಆಗಿದೆ ಅದಕ್ಕೆ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರು ಸರ್ ಅವರು. ಕಿಡ್ನಿ ಕೋಲ್ಡ್ ಆಗಿದೆ, ಪೇನ್ ಬರ್ತಾ ಇದೆ. ನಾಲ್ಗೆ ಎಲ್ಲ ವೈಟ್ ಇದೆ ಸರ್, ಅದು ನಾಲ್ಗೆ. ಕಿಡ್ನಿ ಕೋಲ್ಡ್ನೆಸ್ ಇದೆ ಅಂತ ಹೇಳ್ತಾರೆ ಸರ್ ಅದು. ಹೌದಾ ಸರ್, ಅದ್ರ ಜೊತೆಗೆ ಒಂದ್ ಮರ್ಮ ಪಾಯಿಂಟ್ ಅನ್ನ ಹೇಳ್ಕೊಡ್ತೀನಿ ನಿಮ್ಗೆ ಬ್ಯಾಕ್ ಪೇನ್ಗೆ. ಹಾ ಸರ್. ಕಿಡ್ನಿ ರಿಲೇಟೆಡ್ ಕೇಳಿದ್ರಲ್ವಾ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಒಂದು ಕಿಡ್ನಿ ರಿಲೇಟೆಡ್ ಗೆ ಒಂದು ಮರ್ಮ ಹೇಳ್ತೀನಿ. ಆ ಮರ್ಮ ನೀವು ಮಾಡ್ತಾ ಬನ್ನಿ, ಹಾ ಸರ್. ಕಮ್ಮಿ ಆಗತ್ತೆ. ಹಾ ಎಸ್. ಸರಿನಾ? ಓಕೆ ಸರ್. ಆಯ್ತು, ಓಕೆ, ಥ್ಯಾಂಕ್ ಯು. ಅನುಷಾ ಭೀತಿ. ಥ್ಯಾಂಕ್ ಯು ಸರ್, ಅನ್ಮ್ಯೂಟ್ ಮಾಡಿದ್ಕೆ. ಹಾ ಮೇಡಮ್. ಆಯ್ತಾ ಇದೆ. ನನ್ಗೆ ನನ್ ಮಗನ್ಗೆ ಒಬ್ಬನ್ಗೆ ಇಲ್ಲಿ ಪೇನ್ ಬರುತ್ತೆ. ಇಲ್ಲಿ ಮೂಳೆ ಇದೆಯಲ್ಲ, ಈ ಮೂಳೆ ಮಧ್ಯದಲ್ಲಿ ಪೇನ್ ಅಂತೆ. ಹಿಂಗ್ ಕೈ ಎತ್ತಿ ಏನಾದ್ರು ಕೆಲಸ ಮಾಡುವಾಗ ಕೈಯಲ್ಲಿ ಬಲನೇ ಇದ್ದಂಗ ಆಗತ್ತೆ. ಎರಡು ಮೂಳೆ ಮಧ್ಯೆ ಇಲ್ಲಿ ಎಲ್ಲ ಇದು ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಹೋಗುತ್ತಲ್ಲ. ನಾನು ಅದ್ರಲ್ಲಿ LI11 ಕೊಟ್ಟೆ. ಆಮೇಲೆ ಒಂದ್ಸತಿ SI ನಲ್ಲಿ ಡೌನ್ ಮಾಡಿದೆ, ಆದ್ರೂ ಏನೂ ಇದಿಲ್ಲ. ಕಲರ್ ಯಾವ್ದು ಅಪ್ಲೈ ಮಾಡಿದ್ರಿ? ಕಲರು ಮಧ್ಯ ಬಲಗೈ ಮಧ್ಯ ಬೆರಳಿಗೆ ಈಗ ಎಲ್ಲೋ ಕೊಟ್ಟೆ, ಇಲ್ಲಿಗೆ ಸ್ಕಿನ್ ಅಲ್ಲಿ ಹ್ಯೂಮಿಡಿಟಿ ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿಗೆ ಕಿರುಬೆರಳಿಗೆ ಸಾರಿ ಸ್ಕೈ ಬ್ಲೂ ಮತ್ತೆ ಎಲ್ಲೋ ಕೊಟ್ಟೆ. ನಾನು ಕಲರ್ ಹೇಳ್ತೇನೆ, ಇವಾಗ ನಾನು ಕಲರ್ ಹೇಳ್ತೇನೆ, ಅದನ್ನ ಬಿಡಿ. ನಾನು ಹೇಳಿರೋ ಕಲರ್ ಅನ್ನ ದಿನಾಲು ಅಪ್ಲೈ ಮಾಡ್ತಾ ಬನ್ನಿ, ಸರಿನಾ? ಬೋತ್ ಮಿಡಲ್ ಫಸ್ಟ್ ಜಾಯಿಂಟಿಗೆ ಪಿಂಕ್ ಹಾಕಿ. ಬೋತ್ ಮಿಡಲ್ ಫಿಂಗರ್ ಫಸ್ಟ್ ಜಾಯಿಂಟಿಗೆ ಪಿಂಕ್ ಕಲರ್. ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಸರಿನಾ? ಮತ್ತೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಇದನ್ನ ಹಾಕ್ತಾ ಬನ್ನಿ ಅಮ್ಮ, ಕಮ್ಮಿ ಆಗ್ತಾ ಬರುತ್ತೆ. ಮಂಜುಳಾ ಚಂದ್ರ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಒಬ್ರು ಪೇಷಂಟಿಗೆ ಅವ್ರಿಗೆ ಹೀಟ್ ಇದೆ, ಕೋಲ್ಡ್ ಇದೆ ಸರ್. ಅವರಿಗೆ ಅಲ್ಲೇ ಫುಲ್ ಅವರಿಗೆ ಅನ್ನೆತ್ತಿ ಫುಲ್ ಬೆಂಕಿ ತರ ಬಿಸಿ ಬರ್ತದೆ ಸರ್. ಅವ್ರದ್ದು ಕೂದಲೇ ಇಲ್ಲ, ತಲೆ ಫುಲ್ ಕೂದಲು. ಲೇಡೀಸ್, 50 ವರ್ಷ ಕಳೆದಿದೆ. ತಲೆಯಲ್ಲಿ ಕೂದಲೇ ಇಲ್ಲ ಸರ್ ಅವರಿಗೆ. ಈ ಸೈಡ್ ನರ ಬಾಯಿ ಒಳಗಡೆ ದಪ್ಪ ಆಗ್ತದಂತೆ. ನರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ತಲೆನೋವೆಲ್ಲ ಸ್ಟಾರ್ಟ್ ಆದಾಗ ಈ ಸೈಡ್ ಬಾಯಿ ನರ ಎಲ್ಲ ದಪ್ಪ ಆಗ್ತದೆ, ಮತ್ತೆ ಅವ್ರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ನೋಡ್ಲಿಕ್ಕೂ ಸಹ ಆಗೋದಿಲ್ಲ. ಫುಲ್ ಕಣ್ಣೆಲ್ಲ ನರ ಎಳ್ದಾಗ ಆಗ್ತದಂತೆ. ಕೈಯೆಲ್ಲ ಫುಲ್ ಜೋಮ್ ಬರ್ತದೆ ಸರಿ. ಕೈಯಲ್ಲಿ ಎಂತ ಹಿಡಿಲಿಕ್ಕೆ ಆಗೋದಿಲ್ಲ ಅವರಿಗೆ. ಬರೀ ಕಾಲಲ್ಲಿ ನೆಲದಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಈಟು ಕೋಲ್ಡ್ ಎರಡು ಸಿಂಪ್ಟಮ್ಸ್ ಇದಾವಲ್ವಾ? ಹೌದು ಸರ್. ಈ ತರ ಸಂದರ್ಭದಲ್ಲಿ ಈಟು ಕೋಲ್ಡ್ ಎರಡು ಬ್ಯಾಲೆನ್ಸ್ ಮಾಡೋದು ನಮ್ಗೆ ಮುಖ್ಯ. ಹೌದು. ಹೌದಲ್ವಾ? ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಗ್ರೀನ್ ಕಲರ್ ಹಾಕಿ. ಓಕೆ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಗ್ರೀನ್ ಅಂಡ್ ಹಾಕ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಪಿಂಕ್ ಕಲರ್ ಹಾಕ್ತಾ ಬನ್ನಿ. ಓಕೆ. ಇದರಿಂದ ಈಟು ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಆಗುತ್ತೆ. ಸ್ವೆಲ್ಲಿಂಗ್ ಇದೆ ಅಲ್ವಾ? ಹೌದು ಸರ್, ಒಳಗಡೆ ಬಾಯಿ ಒಳಗೆ. ಸ್ವೆಲ್ಲಿಂಗ್ ಕಮ್ಮಿ ಮಾಡ್ಲಿಕ್ಕೆ ಮೌತ್ ರಿಫ್ಲೆಕ್ಸ್ ಹೇಳಿದೀನಿ ಅಲ್ವಾ, ಸುಜೋಕೋ ರಿಫ್ಲೆಕ್ಸ್. ಮೊನ್ನೆ ಆ ಮೌತ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಆ ಸ್ವೆಲ್ಲಿಂಗ್ ಎಲ್ಲಾನು ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಸಿಕ್ಕಾಪಟ್ಟೆ ಇದೆ ಅಂದ್ರೆ ಆ ಸ್ವೆಲ್ಲಿಂಗ್ ಮೇಲ್ಗಡೆ ನಂಬರ್ 3 ಸ್ಕೈ ಬ್ಲೂ ಕಲರ್ ಅಲ್ಲಿ ಬರೆಯಿರಿ.
ಅಂದ್ರೆ ಬಾಯಿ ಒಳಗೆ ಅಲ್ಲ ಸರ್ ಅದಿರುದು, ಒಳಗಡೆ ಇದ್ರೆ ಇಲ್ಲಿ ಬರಿಬಹುದು. ಮೇಲಿಂದ ಬರಿಬಹುದಾ? ಇಲ್ಲ ಈ ರಿಫ್ಲೆಕ್ಸಿಗೆ ಬರಿಬಹುದು. ಓಕೆ ಸರಿನಮ್ಮ, ಇದನ್ನ ಮಾಡ್ತಾ ಬನ್ನಿ. ಫಸ್ಟ್ ಓಕೆ ಕೋಲ್ಡ್ ಹೀಟು ಬ್ಯಾಲೆನ್ಸ್ ಮಾಡಿ. ಓಕೆ ಬ್ಯಾಲೆನ್ಸ್ ಸರ್. ಮಾಡಿದಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಥವಾ ಒಂದ್ ಬ್ಯಾಲೆನ್ಸ್ ಆಗುತ್ತೆ. ಯಾವತ್ ಬ್ಯಾಲೆನ್ಸ್ ಆಗಿರುತ್ತೆ ಅದನ್ನ ಬಿಟ್ಟಿರೋದು ಇನ್ನೊಂದನ್ನ ಟ್ರೀಟ್ಮೆಂಟ್ ಮಾಡಿ. ಓಕೆ ಸರ್. ಸರಿನಾ? ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವರದರಾಜ್. ಸರ್ ನಮಸ್ತೆ. ನಮಸ್ತೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್ ಇದು ನನಗೆ ತೊಡೆ ಹತ್ರ ತೊಡೆಯಿಂದ ಕೆಳಗೆ ಮೊಣಕಾಲ್ವರೆಗೂ ಒಂದ್ ಸ್ವಲ್ಪ ಬಹಳ ಪೇನ್ ಬರುತ್ತೆ ಸರ್. ಈ ಒಳಮಕ್ಕೂ ಬರುತ್ತೆ, ಹೊರಮಕ್ಕೂ ಅದು ಮೂಳೆ ಏಕ ಬರುತ್ತಲ್ಲ, ಅದು ನೋವು ಬರ್ತಿದೆ ಸರ್. ನಾನು ಹಂಗೂ ಇದು ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಅಷ್ಟು ಸ್ಕೈ ಬ್ಲೂ ಆಗ್ತಿದೆ, ಮತ್ತೆ ಬ್ಲಾಕ್ ಹಾಕಿದೆ. ಅದ್ ಏನು ಇದೇ ಆಗ್ತಿರ್ಲಿಲ್ಲ ಸರ್, ಅದ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದು ಇನ್ನೊಂದು ಇದು ತೊಡೆಯಿಂದ ಮೇಲ್ಭಾಗ ಈ ಲಾಸ್ಟ್ ಎಂಡ್ ಆಗುತ್ತಲ್ಲ ಮೂಳೆ, ಅಲ್ಲಿಂದ ಮೊಣಕಾಲ್ವರೆಗೂ ನೋವು ಬರುತ್ತೆ. ಮತ್ತೆ ಇವಾಗ ಕೆಳಕ್ಕೆ ಇರಲ್ಲ, ಇಲ್ಲಿ ಮಾತ್ರ ಇರುತ್ತೆ. ಲೆಫ್ಟ್ ಸೈಡ್ ಸಿಂಪ್ಟಮ್ಸ್ ಇದೆನಾ, ಈಟ್ ಸಿಂಪ್ಟಮ್ಸ್ ಇದೆನಾ? ಒಂದ್ ಸ್ವಲ್ಪ ಕೋಲ್ಡ್ ಸಿಂಪ್ಟಮ್ಸ್ ಇದೆ. ಈಟ್ ಆಗಾಗ ಒಂದ್ ಸ್ವಲ್ಪ ಇದಾಗ್ತಿರುತ್ತೆ, ಆದ್ರೂ ಒಂದ್ ಸ್ವಲ್ಪ ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ ಸರ್. ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಸ್ಪ್ಲೀನ್ ಮೆರಿಡಿಯನ್ ಹೋಗಿರುತ್ತಲ್ವಾ ಅಲ್ಲೇ? ಸ್ಪ್ಲೀನ್ ಹಂಗೊಂದು ನೆನ್ನೆ ಮೆಂತಿ. ಹೇಳಿ ಸರ್, ಹೇಳಿ. ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ನೀವು ಬ್ಲಾಕ್ ಮತ್ತು ಸ್ಕೈ ಬ್ಲೂ ಕಲರ್ ಹಾಕ್ಬೋದು. ಮತ್ತೆ ನೀವು ಮೇಥಿ ಸ್ಟ್ರಿಪ್ ಕಟ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ಆ ಮೇಥಿ ಸ್ಟ್ರಿಪ್ ಕಂಟಿನ್ಯೂ ಮಾಡಿ. ಇಲ್ಲಿ ಈ ರಿಂಗ್ ಫಿಂಗರ್ ಫುಲ್ ಮೇಥಿ ಸ್ಟ್ರಿಪ್ ಕಟ್ಟಿದ್ದೆ. ಇದು ಫಸ್ಟ್ ಜಾಯಿಂಟ್ ಇಂದ ಕೆಳಗನ ಲಾಸ್ಟ್ ವರೆಗೂ ಕಟ್ಟಿದ್ದೆ. ಮತ್ತೆ ಇಲ್ಲಿಗೆ ಫುಲ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಇಲ್ಲಿ ಫುಲ್ ಇದನ್ನ ಹಾಕಿದ್ದೆ. ಒಂದ್ ದಿವಸ ಸ್ಕೈ ಬ್ಲೂ ಹಾಕಿದ್ದೆ, ಒಂದ್ ದಿವಸ ಬ್ಲಾಕ್ ಹಾಕಿದ್ದೆ. ಇಲ್ಲಿ ಸ್ಕೈ ಬ್ಲೂ ಹಾಕ್ದಾಗ ಒಂದ್ ಚೂರ್ ಕಮ್ಮಿ ಆದಂಗ ಅನ್ನಿಸ್ತು, ಮತ್ತೆ ಅದು ಹಂಗೆ ಇದಾಗ್ತಿದೆ. ಮತ್ತೆ ಬರ್ತಾ ಇದೆನಾ? ಸ್ಪ್ಲೀನ್ ಅಲ್ಲಿ ಕೋಡ್ಲೆಸ್ ಆಗಿರುತ್ತೆ. ನೀವು ಒಂದಿನ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ಮೆಂತೆ ಸ್ಟ್ರಿಪ್ ಕಟ್ಟಿ, ಇನ್ನೊಂದ್ ದಿನ ಪೆಪ್ಪರ್ ಸೀಡ್ ಕಟ್ಟಿ. ಒಂದ್ ದಿವಸ ಮೆಂತೆ, ಒಂದ್ ದಿವಸ ಪೆಪ್ಪರ್ ಶೀಟ್. ಸ್ಪ್ಲೀನ್ ಅನ್ನ ಸ್ಟ್ರೆಂಥನ್ ಮಾಡಿ ಕಮ್ಮಿ ಆಗ್ತಾ ಬರುತ್ತೆ. ಸರ್ ಇನ್ನೊಂದು, ಇದು ನಮ್ಮ ಅಪ್ಪಾಜಿ ಅವರಿಗೆ ಈ ಯೂರಿನ್ ಮಾಡೋ ಜಾಗದಲ್ಲಿ ಅದು ಓಲು ಮುಚ್ಕೊಂಡಿತ್ತೆ ಅಂತಾರೆ ಸರ್. ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅದು ಒಂದ್ಸರಿ ಇದ್ ಮಾಡಿದ್ರು, ಅವರು ರಿಮೂವ್ ಮಾಡಿದ್ರು, ಇದಾಗಿ ಪೈಪ್ ಹಾಕಿದ್ರು. ಅದು ತೆಗೆದ್ರೆ ಮತ್ತೆ ಮುಚ್ಕೊಳುತ್ತೆ, ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಅದ್ ಏನ್ ಮಾಡ್ಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಸರ್. ಮತ್ತೆ ಮತ್ತೆ ಮುಚ್ಕೊಳ್ತಾ ಇದೆ, ಅದನ್ನ ಕವರ್ ಆಗ್ತಾ ಇದೆಯಪ್ಪ ಅಂತಂದ್ರೆ, ಕವರಿಂಗ್ ಅಂದ್ರೆ ಆಕಾಶ ತತ್ವ ಅಲ್ವಾ? ಆಕಾಶ ತತ್ವವನ್ನ ಕಮ್ಮಿ ಮಾಡ್ಬೇಕು ನಾವು. ಆಕಾಶ ತತ್ವ ಕಮ್ಮಿ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಫಿಂಗರ್ ಅಲ್ಲಿ ರಿಫ್ಲೆಕ್ಸ್ ನೋಡ್ಕೊಳ್ಳಿ. ನಿಮ್ಗೆ ಯೂರಿನ್ ರಿಲೇಟೆಡ್ ಅಲ್ವಾ? ಚಾನಲ್ಗೆ ಏನ್ ಮಾಡಿ ಗೊತ್ತಾ, ಆಕಾಶ ತತ್ವವನ್ನ ಕಮ್ಮಿ ಮಾಡಿ. ಆಕಾಶ ತತ್ವವನ್ನ ಕಮ್ಮಿ ಮಾಡ್ಬೇಕು, ಕವರಿಂಗ್ ಅನ್ನ ಕಮ್ಮಿ ಮಾಡ್ಬೇಕು. ಆಕಾಶ ಎಲಿಮೆಂಟ್ ಕಮ್ಮಿ ಮಾಡಿದಾಗ ಅದೇನ್ ಮುಚ್ಕೊಂತಾ ಇದೆ ಅಲ್ವಾ, ಕವರಿಂಗ್ ಆಗ್ತಾ ಇದೆ ಅಲ್ವಾ, ಅದು ಸ್ಟಾಪ್ ಆಗ್ತಾ ಬರುತ್ತೆ. ಆ ಯುರಿನರಿ ಬ್ಲಾಡರ್ ರಿಫ್ಲೆಕ್ಸ್ ಗೆ ಏನ್ ಮಾಡ್ಬೇಕು, ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಿ, ಕಡು ನೀಲಿ ಕಲರ್, ಡಾರ್ಕ್ ಬ್ಲೂ ಕಲರ್. ಅದ್ರ ಜೊತೆಗೆ ಯು ಬಿ ಜಾಯಿಂಟ್ ಗೆ, ಕಿಡ್ನಿ ಅಂಡ್ ಯು ಬಿ ಗೊತ್ತಲ್ವಾ ನಿಮ್ಗೆ, ಯು ಬಿ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಅಲ್ಲಿ ಕವರಿಂಗ್ ಆಗ್ತಾ ಇದೆ ಅಂದ್ರೆ ಎಕ್ಸ್ಟ್ರಾ ಗ್ರೋತ್ ಆಗ್ತಾ ಇರುತ್ತೆ ಅಲ್ವಾ, ಕೋಲ್ಡ್ನೆಸ್ ಇರುತ್ತೆ. ಹಾಗಾಗಿ ಯು ಬಿ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಈಗ ಯು ಬಿ ಜಾಯಿಂಟಿಗೆ ಇದು ಇದಲ್ವಾ ಸರ್, ಡಾರ್ಕ್ ಬ್ಲೂ? ಯೂರಿನರಿ ಬ್ಲಾಡರ್ ಗೆ ಡಾರ್ಕ್ ಬ್ಲೂ, ಸ್ಕೈ ಬ್ಲೂ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ ಇಲ್ಲಿಗೆ ಡಾರ್ಕ್ ಬ್ಲೂ, ಕಡು ನೀಲಿ ಕಲರ್ ಅನ್ನ ಒಂದು 15 ದಿನಗಳ ಕಾಲ ಹಾಕಿ. ಸರ್, ಎರಡು ರೈಟ್ ಹ್ಯಾಂಡ್ ಅಲ್ವಾ? ಎರಡು ರೈಟ್ ಹ್ಯಾಂಡ್ಗೆ ಹಾಕೋದಲ್ವಾ? ರೈಟ್ ಹ್ಯಾಂಡ್, ರೈಟ್. ಅದು ಸ್ಕೈ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಒಂದ್ರ ಮೇಲೆ ಒಂದ್ ಹಾಕ್ತಿವಿ ಸರ್, ಮಾಮೂಲಿ ಹಿಂಗ ರಿಂಗ್ ಹಾಕ್ತಿವಲ್ಲ ಹಂಗೆ. ರಿಂಗ್ ಹಾಕಿ. ಅದು 2 ಸರಿ ಪೈಪ್ ಹಾಕಿದಾರೆ, ಆದ್ರೂ ಅದು ಒಂದ್ಸರಿ ಹಾಕ್ದಾಗ ಇದಾಗಿತ್ತು, 1-2 ತಿಂಗಳು ಚೆನ್ನಾಗಿತ್ತು. ಮತ್ತೆ ಈಗ ಮುಚ್ಕೊಂಡಿದೆ.
ಅದು ಮತ್ತೆ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅದು ಆಪರೇಷನ್ ಮಾಡ್ಬೇಕು ಅಂತ ಅಂದ್ರು. ಅದಕ್ಕೆ ನಮ್ಮ ಹತ್ರ ಅಷ್ಟು ಇದಿರ್ಲಿಲ್ಲ, ಅಮೌಂಟ್ ಇಲ್ಲ, ಹಂಗೆ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ನಾನೀಗ. ಅದೀಗ ಒಂದ್ ವಾರ ಟೈಮ್ ತಗೊಂಡು ನೋಡೋಣ ಅಂತ ಹೇಳಿ ಸುಮ್ನ. ಈಗ ಅವ್ರು ಮತ್ತೆ ಇದ್ರ ಇದಾಗದ್ ಬೇಡ ಜೊತೆಗೆ ಅಂತ. ನೀವು ಬೆಸ್ಟ್ ಅಪ್ಪ ಅಂತಂದ್ರೆ ವಿದುರ ಮರ್ಮಮ್ಮನ ಮಾಡಿ. ಹಾ, ಇಲ್ಲಿ ಕಿಡ್ನಿ ಈ ಮತ್ತೆ ತರ ಯೂರಿನ್. ಇರ್ಕೋಬೇಕಲ್ಲ, ಈ ತರ ಅಲ್ಲ ಸರ್? ಹಾ ಸರ್. ಇದು ಯೂರಿನರಿ ಬ್ಲಾಡರ್ ಮತ್ತು ಕಿಡ್ನಿ ರಿಲೇಟೆಡ್ ಡಿಸೀಸ್ ಅನ್ನ ವಾಸಿ ಮಾಡುತ್ತೆ. 1 ನಿಮಿಷ. ಓಕೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ. ಸರ್, ಇದು ಯೂರಿನ್ ಪಾಸ್ ಮಾಡ್ತೀವಲ್ಲ ಸರ್, ಆ ಜಾಗದಲ್ಲಿ ಅಂದ್ರೆ ಅದ್ರ ಹತ್ರ ಪ್ಲೇಸ್ ಅಲ್ಲಿ ಸರ್ ಒಂದು ಎಕೋ ಆಗ್ತಾ ಇದೆ ನಿಮ್ ಸೌಂಡ್. ಏನಾಗ್ತಿದೆ ಸರ್? ಸೌಂಡ್ ಎಕೋ ಆಗ್ತಾ ಇದೆ. ಕೇಳಿಸ್ತಾ ಇಲ್ವಾ ಸರ್? ಈ ತರ ಹಿಡೀರಿ ಫೋನ್. ಸರ್, ಇದು ಯೂರಿನ್ ಪಾಸ್ ಮಾಡ್ತೀವಲ್ಲ, ಆ ಪ್ಲೇಸ್ ಅಲ್ಲಿ ಅದೇ ಪ್ಲೇಸ್ ಅಂತಲ್ಲ, ಒಟ್ನಲ್ಲಿ ಆ ಪ್ಲೇಸ್ ಅಲ್ಲಿ ಚಿಕ್ಕದು ಮುಟ್ಟಿದಾಗ ಒಂಥರ ಚಿಕ್ಕದು ಗುಳ್ಳೆ ತರ ನನ್ಗೆ ಏನೋ ಅನ್ಫೀಲ್ ಆಗುತ್ತೆ ಸರ್. ಅದೆಂತ ಮಾಡುದು ಸರ್? ಎಸ್, ಇವಾಗ ಹೇಳಿನಲ್ವಾ, ಯೂರಿನರಿ ಬ್ಲಾಡರ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಕಿಡ್ನಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ ಅಂತ ಹೇಳ್ಬಿಟ್ಟು ಸೇಮ್ ಪ್ರೋಟೋಕಾಲ್ ನೀವು ಫಾಲೋ ಮಾಡಿ. ಅಲ್ಲಿ ಆಕಾಶ ತತ್ವದ ಹೆಚ್ಚಳ ಆಗಿರುತ್ತೆ. ನಾಳೆ ಸೋಮವಾರ ಪೇಡ್ ಕ್ಲಾಸ್ ಅಲ್ಲಿ ಆಕಾಶ ತತ್ವದ ಬಗ್ಗೆ ಹೇಳ್ಕೊಡ್ತೀನಿ. ಅವಾಗ ಗೊತ್ತಾಗುತ್ತೆ. ಆಕಾಶ ಹೆಚ್ಚಿಗಾಯ್ತು, ಜಾಸ್ತಿ ಆಯ್ತು ಅಪ್ಪ ಅಂದ್ರೆ ಕವರಿಂಗ್ ಅನ್ನ ಕ್ರಿಯೇಟ್ ಆಗುತ್ತೆ ಅಲ್ವಾ? ಕವರಿಂಗ್ ಕ್ರಿಯೇಟ್ ಆಯ್ತು ಅಂದ್ರೆ ಈ ತರ ರಿಲೇಟೆಡ್ ಸಿಂಪ್ಟಮ್ಸ್ ಗಳು ಕಂಡು ಬರ್ತವೆ. ಇವಾಗ ಹೇಳಿರೋ ಪ್ರೋಟೋಕಾಲ್ ಅನ್ನ ನೀವು ಮಾಡಿ, ವಿದುರ ಮರ್ಮಮ್ಮನ ಡೈಲಿ ಒನ್ಸ್ ಮಾಡಿ, ಕಮ್ಮಿ ಆಗ್ತಾ ಬರುತ್ತೆ. ಸರಿನಾ? ಥ್ಯಾಂಕ್ ಯು. ಕವಿತಾ ಮಲ್ಲಿಕಾರ್ಜುನ್. ಗೀತಾ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನನ್ನ ಮಗಳಿಗೆ ಸ್ಟಮಕ್ ಪೇನ್ ಇದೆ ಸರ್. ಅದು ಸ್ಟಮಕ್ ರಿಫ್ಲೆಕ್ಸ್ ಗೆ ಬ್ಲಾಕ್ ಕಲರ್ ಹಾಕಿದೆ, ಬಟ್ ಅದು ಅಷ್ಟೊಂದು ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಸರ್. ಎಷ್ಟು ದಿನದಿಂದ ಆಗ್ತಾ ಇದ್ದೀರಾ? 2 days ಇಂದ ಆಗ್ತಾ ಇದ್ದೀನಿ ಸರ್. 2 days ಇಂದ ಆಗ್ತಾ ಇದ್ದೀರಾ? ಕಮ್ಮಿ ಆಗ್ತಾ ಇಲ್ವಾ ಇನ್ನೂ? ಇನ್ನೂ ಆಗಿಲ್ಲ ಸರ್, ಹಾಗೆ ಇದೆ ಅಂತ ಇದ್ದಾಳೆ. ಅದು ಡಾಕ್ಟ್ರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಒಂದು ಸಜೆಸ್ಟ್ ಮಾಡಿದ್ರು, ಮಾರ್ನಿಂಗ್ ಅದು ಕೊಡ್ತಾ ಇದ್ದೆ. ಮತ್ತೆ ಜಂತುಳು ಇದೆ ಸರ್ ಅವ್ರಿಗೆ, ಜಂತುಳು ಇದೆ. ಜಂತುಳು. ಇಲ್ಲೊಂದು ಪಾಯಿಂಟ್ ಬರುತ್ತಮ್ಮ, ಇಲ್ಲಿ ನೋಡಿ, ಇದೇನಿದೆ ಅಲ್ವಾ, ಮಿಡಲ್ ಫಿಂಗರ್, ಇದು ರಿಂಗ್, ಲಿಟಲ್ ಫಿಂಗರ್, ಇಲ್ಲಿ ಈ ತರ ಮಸಾಜ್ ಮಾಡಿ. ಓಕೆ, ರೈಟ್ ಹ್ಯಾಂಡ್. ಈ ತರ ಮಸಾಜ್ ಮಾಡಿ, ಜಂತುಳು ಕಮ್ಮಿ ಆಗ್ತಾ ಬರುತ್ತೆ. ಸರಿನಾ? ಮತ್ತೆ ಹೊಟ್ಟೆ ನೋವಿಗೆ ಬ್ಲಾಕ್ ಕಲರ್ ಅನ್ನ ಸ್ಟಮಕ್ ರಿಫ್ಲೆಕ್ಸ್ ಗೆ ಹಾಕಿ. ಓಕೆ ಸರ್. ಸರಿನಾ? ಹಾಕ್ತಾ ಬನ್ನಿ, ಕಮ್ಮಿ ಆಗುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಮಠಪತಿ ಗೀತಾ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾನ್ ಕ್ಲಾಸ್ 4-5 months ಇಂದ ಕಲರ್ ಥೆರಪಿ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ. ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಆಗಿದೆ ಅಂತಂದ್ರೆ ಅವ್ರು ಹೀಟ್ ಆಗಿದೆ, ನೀವು ಮೊನ್ನೆ ಹೇಳಿದ್ರೆ ಹೀಟ್ ಹಾಕೊಳ್ಳ ಫುಲ್ ಕನ್ಫ್ಯೂಷನ್, ನಂಗೆ ಗೊತ್ತೇ ಆಗ್ಲಿಲ್ಲ ಅದು. ಅಂದ್ರೆ ಹೀಟ್ ಆಗತ್ತಾ, ಕೋಲ್ಡ್ ಆಗತ್ತಾ, ಹೀಟ್ ಆಗತ್ತಾ ಅಂತೇಳಿ. ಆಮೇಲೆ ನನಗೆ ಕಲರ್ ಸ್ವಲ್ಪ ಮಟ್ಟಿಗೆ ಕಲರ್ದ ಗುಣಲಕ್ಷಣ ಗುರ್ತಾಗಿದೆ ರೀ. ಬಟ್ ಯಾರಿಗಾದ್ರೂ ಏನಾದ್ರೂ ಆಗಿದ್ರೆ ಅವ್ರಿಗೆ ಏನಾಗಿದೆ, ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡ್ಬೇಕು? ಮತ್ತೆ ಇಲ್ಲಿ ಎಲ್ಲಾ ಗ್ರೂಪ್ ಅಲ್ಲಿ ಹೇಳ್ತಾರೆ LU, ಆಮೇಲೆ K3,
ಅಕ್ಯುಪಂಕ್ಚರ್ ಪಾಯಿಂಟ್ ಅವೆಲ್ಲ ನಂಗ ಅರ್ಥ ಆಗ್ತಿಲ್ಲ, ಬಹುಶಃ ನಂಗೆ ಗೊತ್ತಿಲ್ಲ ಏನೋ ಇರ್ಬೋದು. ಅದೆಲ್ಲನ ಕಲಿಬೇಕಲ್ರಿ ಸರ್? ಹೆಂಗ್ ಕಲಿಯೋದು, ಏನ್ ಮಾಡೋದು? ಹಾಗಾಗಿನೇ ಒಂದು ಕಲರ್ ಥೆರಪಿ ಬ್ಯಾಚ್ ತಗೊಂಡ್ಬಂದಿವಲ್ವಾ, 9ನೇ ಹಾ ಸರ್. ಫ್ಲೋರ್. ಆ ಹಾ ಕಲರ್ ಥೆರಪಿಯಲ್ಲಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಹೇಳ್ತೀವಿ. ಆಕಾಶ ತತ್ವದಿಂದ ಹಿಡಿದು ಹಾ 0 ಶೂನ್ಯವರೆಗೂ ಹೇಳ್ತೀವಿ. ಆಮೇಲೆ ಸರ್ ಅದ ಕೈಯಲ್ಲಿ ಬರೋ ರಿಫ್ಲೆಕ್ಸ್ ಫಿಂಗರ್ ಆಮೇಲೆ ಹ್ಯಾಂಡ್ ಒಳಗ ಅದು ನಂಗೆ ನೀವು ಲಾಸ್ಟ್ ಏನ್ ಕ್ಲಾಸು ಹೇಳಿದ್ರಲ್ಲ ಅದು ಗುರ್ತಾಯ್ತು. ಹ್ಮ್ ಉಳಿದಿದ್ದೆಲ್ಲ ನನ್ಗೆ ಗುರ್ತೇ ಆಗ್ತಿಲ್ಲ. ಅಂದ್ರೆ ನನಗೆ ಅದ್ ಕೇಳಿದೀನಿ ಬಟ್ ನಂಗೆ ನೆನಪು ಉಳಿತಿಲ್ಲ. ಹ್ಮ್ ಹ್ಮ್ ನೀವೆಲ್ಲ ಡೀಟೇಲ್ ಆಗಿ ಹೇಳಿ. ನಾ ಹೇಳ್ತೀನಿ ಅಂತ ನೀವು ಹೇಳ್ತೀರ ಅನ್ನೋ ನಂಬಿಕೆ ನನಗಿದೆ. ಬಟ್ ಎಲ್ಲಾರ್ಗು ಗುರ್ತಿದಂತೆ ಶಾರ್ಟ್ ಕಟ್ ಬೇಡ, ನನಗದ ಎಲ್ಲ ಫುಲ್ ಡೀಟೇಲ್ ಆಗಿ ಕಲಿಯೋದಿದೆ. ನಿಮ್ ತರ ಆಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಮ್ಮ ಮನೆಯನ್ನಾದ್ರೂ ಟ್ರೀಟ್ ಮಾಡೋಣ ಅಂತ. ನನ್ಗೆ ಇವಾಗ ಹೆಲ್ತ್ ತುಂಬಾ ಇದೆ. ನಿನ್ನೆ ಸುಜೋಕೋ ರಿಫ್ಲೆಕ್ಸ್ ಹೇಳಿದೀವಿ, ಹೌದಲ್ವಾ? ಹಾ ಆ ಸುಜೋಕೋ ರಿಫ್ಲೆಕ್ಸ್ ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು ಸರ್. ಅರ್ಥ ಆಗ್ತಾ ಇದೆ ಅಂದ್ರೆ ನೆನ್ಪ್ಯಾಕ್ ಕುಳಿತಾ ಇಲ್ಲ, ಉಳಿದಿದೆ ಅಲ್ವಾ? ಫಿಸಿಕೋ ರಿಫ್ಲೆಕ್ಸ್ ಅದ್ ನಿನ್ನಿದು ನನಗೆ ಅರ್ಥ ಆಗಿದೆ. ಹಾ ಅಂದ್ರೆ ಅದೇ ನನಗ ತರನೇ ಅದೇ ತರನೇ ಮುಂದೆ ಕ್ಲಾಸ್ಗಳು ಬರ್ತಾ ಹೋಗ್ತವೆ. ಹಾ ಇವಾಗ ನಿಮ್ಗೆ ತಿಳಿತಾ ಇಲ್ಲ, ಒಬ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಕಲಿಬೇಕಾಗಿದೆ, ಹಾ ಸರ್. ಹೌದಲ್ವಾ? ಹಾಗಾಗಿ ಕಲಿತಾ ಬನ್ನಿ, ಅವಸರ ಬೇಡ, ಆರಾಮಾಗಿ ಕಲಿತಾ ಬನ್ನಿ. ನಾನೊಂದು ಎಲಿಮೆಂಟ್ ಬಗ್ಗೆ ಹೇಳಿದಾಗ ಲೈವ್ ಹಾ ಅಟೆಂಡ್ ಆಗಿ ತದನಂತರ ಏನ್ ಮಾಡಿ ಗೊತ್ತಾ, ಮತ್ತೆ ಇನ್ನೊಂದ್ಸಲ ರೆಕಾರ್ಡಿಂಗ್ ಕೇಳಿ, ಇನ್ನೊಂದ್ಸಲ ಬರ್ಕೊಳ್ಳಿ. ಒಂದು ಓಕೆ ಕ್ಲಾಸಸ್ ಸರ್. ಮಿನಿಮಮ್ 3 to 4 ಟೈಮ್ಸ್ ಕೇಳಿ ಅಮ್ಮ ನೀವು. ಓಕೆ ಸರ್. ಮತ್ತೆ ಕೇಳೋದ್ರ ಜೊತೆಗೆ ಇನ್ನೊಬ್ರಿಗೆ ಟ್ರೀಟ್ಮೆಂಟ್ ಮಾಡಿ. ನಿಮ್ಗೆ ಸುಜೋಕೋ ರಿಫ್ಲೆಕ್ಸ್ ಅಲ್ಲಿ ನಾನು ಪೂರ್ತಿ ಇಲ್ಲಿ ದೇಹದ ರಿಫ್ಲೆಕ್ಸ್ ಹೇಳಿದ್ನಲ್ವಾ ನಿಮ್ಗೆ, ಹಾ ಸರ್. ಅದು ನಿಮ್ಗೆ ಬರುತ್ತೆ. ನಾಳೆ ಯಾರೋ ಕಣ್ಣು ನೋವು ಅಂತ ಬಂದಾಗ ನಿಮ್ಗೆ ಎಷ್ಟು ತಿಳಿದಿರುತ್ತೋ ಅದನ್ನ ಟ್ರೀಟ್ಮೆಂಟ್ ಮಾಡಿ. ಗೊತ್ತಿಲ್ಲ, ನೆನಪಿಲ್ಲ, ತಿಳಿದಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡುತ್ತೆ. ನಿಮ್ಗೆ ಎಷ್ಟು ಹಾ ಸರ್. ಗೊತ್ತಿರುತ್ತೆ ಅಷ್ಟೇ ಟ್ರೀಟ್ಮೆಂಟ್ ಮಾಡಿ, ಹೌದಲ್ವಾ? ಓಕೆ ಸರ್. ಮುಂದೆ ಕಲರ್ ಥೆರಪಿ ಬ್ಯಾಚ್ ಅಲ್ಲಿ ನಾನು ನಿಮ್ಗೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಕಾಲ, ದೂರ ಎಲ್ಲ ಹೇಳ್ತಾ ಹೋಗ್ತೀನಿ. ನಾನಿವತ್ತು ಆಕಾಶ ತತ್ವ, ನಾಳೆ ಮಂಡೇ ಅಲ್ವಾ, ಸೋಮವಾರ ದಿನ ಆಕಾಶ ತತ್ವದ ಬಗ್ಗೆ ಹೇಳ್ತೀನಿ, ಓಕೆ. ಹೌದಲ್ವಾ? ಫಸ್ಟ್ ಆಕಾಶದ ಎತ್ತಳ ಹೇಳ್ತೀನಿ, ಆಮೇಲೆ ಆಕಾಶ ಕಡಿಮೆ ಹೇಳ್ತೀನಿ. ಅವೆರಡು ಕಲಿತು ನಿಮ್ಗೆ ಎಷ್ಟು ತಿಳಿದಿರುತ್ತಲ್ವಾ, ನಾಳೆ ಒಬ್ಬನು ಪೇಷಂಟ್ ಬರ್ತಾನೆ, ಏನೋ ಒಂದು ಡಿಸೀಸ್ ಬರುತ್ತೆ, ಆಕಾಶದಲ್ಲಿ ಕಲ್ತಿರ್ತೀರ ನೀವು. ಆಕಾಶದಲ್ಲಿ ಟ್ರೀಟ್ಮೆಂಟ್ ಹೇಗೆ ಕೊಡ್ಬೇಕು ಅನ್ನೋದನ್ನ ಟ್ರೀಟ್ಮೆಂಟ್ ಮಾಡಿ. ಒಂದ್ 25 ಜನ 30 ಜನ ಆಕಾಶ ತತ್ವ ರಿಲೇಟೆಡ್ ಟ್ರೀಟ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ತಾನೇ ನೆನ್ಪುಳಿಯುತ್ತೆ. ಸರ್ ಇನ್ನೊಂದ್ ಕ್ವಶನ್ ರೀ. ನಮ್ ತಂದೆಗೆ 65 ಇಯರ್ಸ್ ಏಜ್ ಆಗಿದೆ ರೀ. ಹ್ಮ್ ಆಮೇಲೆ ಅವರಿಗೆ ಕಾಲಿರತ್ತಲ್ವಾ, ಇದು ಫಾರ್ ಹ್ಮ್ ಎಕ್ಸಾಂಪಲ್ ಇದು ಪಾದ ರೀ ಸರ್. ಇಲ್ಲಿ ಅವ್ರಿಗೆ ಪೇನ್ ಬರ್ತಾ ಇದೆ ಸರ್, ಜಾಸ್ತಿ ವಾಕಿಂಗ್ ಮಾಡ್ತಾ ಇದ್ರು, ವಾಕಿಂಗ್ ಮಾಡೋಕ್ ಆಗ್ತಿಲ್ಲ. ಹ್ಮ್ ಸೊ ಇಲ್ಲಿ ಮೊಣಕಾಲ್ ಕೆಳಗಡೆ ಅದು ಇದಿರತ್ತಲ್ವಾ, ಇಲ್ಲಿ ಮಾಂಸ, ಇದು ಕಾಲ್ ಅಂತ ಎಕ್ಸಾಂಪಲ್, ಸಾರಿ. ಇಲ್ಲಿ ನೋವು ಬರ್ತಾ ಇದೆ ಸರ್, ವಾಕಿಂಗ್ ಮಾಡಕ್ ಆಗ್ತಿಲ್ಲ ಅವರಿಗೆ. ರೈಟಾ ಲೆಫ್ಟಾ? ಬಹುಶಃ ಲೆಫ್ಟ್ ಏನೋ ಸರ್, ನಂಗೆ ಅಷ್ಟೇ ಕರೆಕ್ಟ್ ನೆನಪಿಲ್ಲ. ಹಾ ಅದ್ರ ಜೊತೆಗೆ ಕೋಲ್ಡ್ ಸಿಂಪ್ಟಮ್ಸ್ ಏನಾದ್ರು ಇದಾವಮ್ಮ? ಸರ್ ಕೋಲ್ಡ್ ಹಂಗೇನಿಲ್ಲ ಸರ್. ಆ ಈಗ ರಿಫ್ಲೆಕ್ಸ್, ಆಲ್ಮೋಸ್ಟ್ ನಿಮ್ಗೆ ಲೆಗ್ ರಿಫ್ಲೆಕ್ಸ್ ಇವಾಗ ನೋವು ಬರ್ತಾ ಇದೆ ಅಲ್ವಾ, ಹಾ ಆ ನೋವಿನ ಜಾಗವನ್ನ ನೀವು ಕೈಯಲ್ಲಿ ರಿಫ್ಲೆಕ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ತೀರಾ? ಕೈಯಲ್ಲಿ ಹಾ ಸರ್, ಇದೆರಡು ಕೈ ಅಂತ ಗೊತ್ತು, ಕಾಲ್ ಅಂತ ಗೊತ್ತು, ಇದು ಕೈ ಅಂತ ಗೊತ್ತು ಅಷ್ಟೇ. ಹಾ ಗೊತ್ತಾಗತ್ತಾ? ಐಡೆಂಟಿಫೈ ಮಾಡಕ್ ಆಗತ್ತಾ? ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಇಷ್ಟು ಗೊತ್ತಿದೆ, ಎರಡು ಕೈ, ಇದೆರಡು ಕಾಲು. ನಿಮ್ಗೆ ಎಷ್ಟು ಗೊತ್ತಿರುತ್ತಲ್ವಾ, ಆ ಹಾ ರಿಫ್ಲೆಕ್ಸ್ ಮೇಲೆ ಮೆಂತೆ ಸೀಡನ್ನ ಕಟ್ಟಿ. ಸರ್ ಈಗ ಇದ್ರೊಳಗೆ ಯಾವ್ದು ಅಲ್ಲಿ ಬರತ್ರಿ ಸರ್? ಮೊಣಕಾಲ್ ಕೆಳಗಡೆ ಅದ ಮಾಂಸ ಕಂಡ ತರ ಇರತ್ತಲ್ಲ ದಪ್ಪಗೆ, ಅಲ್ಲಿದೆ. ಇದು ಮೊಳಕಾಲು, ಇದು ಹಾ ಕೆಳಗಡೆ, ಹೌದಲ್ವಾ? ಹಾ ಕೆಳಗಡೆ ಟ್ರೀಟ್ಮೆಂಟ್ ಮಾಡಿ. ಮಾಂಸ ಖಂಡಗಳನ್ನ ಗೌರ್ ಮಾಡೋ ಆರ್ಗನ್ ಲಿವರ್. ಹಾ ಇಲ್ಲಿ ಲಿವರ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ನೈಟ್ ಹಾ ಮಲಗುವಾಗ ಮೇಥಿ ಸ್ಟ್ರಿಪ್ ಅನ್ನ ಕಟ್ಟಿ. ಫುಲ್ ಸರ್ ರಿಂಗ್ ತರ? ರಿಂಗ್ ಆಕಾರದಲ್ಲಿ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸರಿನಾ? ಆಮೇಲೆ Okay. ನಾನ್ ತುಂಬಾ ಮರಿತೀನಿ ಸರ್, ಹೆಂಗ್ ನೆನಪಿಟ್ಟುಕೊಳ್ಳೋದು?
ಅಂದ್ರೆ ಯಾವ್ದೋ ಒಂದಷ್ಟು ಎಲ್ಲಾದ್ರೂ ಇಟ್ಟಿದ್ರೆ ಅದ್ ತಕ್ಷಣ ನೆನಪೇ ಬರುದಿಲ್ಲ. ಆ ನೆನಪು ಆಮೇಲೆ ಆಗುತ್ತೆ, ಬಟ್ ತಕ್ಷಣ ನೆನಪಿರುವುದಿಲ್ಲ. ಯಾರಿಗೆ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಇರುತ್ತಲ್ವಾ, ಅರ್ತ್ ಎಲಿಮೆಂಟ್ ಸ್ಪ್ಲೀನು ಸ್ಟಮಕ್ ಹೋಲ್ಡಿಂಗ್ ಕಮ್ಮಿ ಇರುತ್ತೆ, ಹೌದಲ್ವಾ? ನೆನಪೇ ಉಳಿತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಅಲ್ಲಿ ಸ್ಟಮಕ್ ವೀಕ್ನೆಸ್ ಇರುತ್ತೆ. ಸ್ಟಮಕ್ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರ್ ಆಗ್ತಾ ಬನ್ನಿ. ಎಷ್ಟ್ ದಿವಸ ಆಗ್ಬೇಕು ಸರ್? ನಿಮ್ಗೆ ನೆನಪು ಉಳಿಯೋವರೆಗೂ ಹಾಕಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶಿವಾನಂದ ಸರ್ ನಮಸ್ಕಾರ. ನಮಸ್ತೆ ಸರ್. ಸರ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ ಸರ. ಕಲರ್ ಥೆರಪಿ ಕ್ಲಾಸ್ನಲ್ಲಿದ್ದನ ನಿಮ್ಮ ಅಭಿಮಾನಿ ಸರ್ ನಾವು. ಎಲ್ಲಿಂದ? ಕೋರ್ಸ್ ನಿಮ್ಮಲ್ಲೇ ನೀವು ಹೇಳಿದ ಇದ್ರಾಗ ಒಳ್ಳೆ ಚೆನ್ನಾಗಿ ಟ್ರೀಟ್ ಮಾಡ್ತೀರಿ ಸರ. ಕೊಪ್ಪಳ ಸರ್ ನಮ್ದು. ಕೊಪ್ಪಳ? ಹಾ ಸರ. ಫ್ಯಾಮಿಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಸರ ಪೂರ್ತಿ ಫ್ಯಾಮಿಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಕ್ಲಾಸ್. ಹೌದು ಸರ್, ಹೌದು ಸರ್. ಎಲ್ಲ ನಿಮ್ಮ ಕ್ಲಾಸ್ ಅಂದ್ರೆ ಭಾಳ ಇಂಟ್ರೆಸ್ಟ್ ಸರ್ ನಮ್ಗೆ. ಒಳ್ಳೆ ಡೆಪ್ತ್ ಆಗಿ ಹೇಳ್ತೀರಲ್ಲ ಸರ, ಒಳ್ಳೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಹಂಗಾಗಿ ನಿಮ್ಮ ಕ್ಲಾಸ್ ಎಲ್ಲ ಫ್ಯಾಮಿಲಿ ಹೋಲ್ ಫ್ಯಾಮಿಲಿನ ಕೂತ್ಕೊಂಡು ನೋಡ್ತೀವಿ ಸರ್. ಮೂವಿ ತರ ನೋಡ್ತಾ ಇದಾರಲ್ಲ, ತುಂಬಾ ಖುಷಿ ಆಯ್ತು. ಸರ ನನ್ನ ಮಗನಿಗೆ ಸ್ವಲ್ಪ 6ನೇ ಕ್ಲಾಸ್, ಅವನಿಗೆ ಸ್ವಲ್ಪ ಹಿಚ್ಚಿಂಗ್, ಮೈ ಒಟ್ಟು ಹಿಚ್ಚಿಂಗ್ ಐತೆ. ಹಾಸ್ಟೆಲ್ನಾಗ ಇರ್ತಾನ, ಮೈ ಅಷ್ಟು ಕೆರೆತ ಬಗಲು ಈ ಕಡೆ ಒಕ್ಕಳ ಇಲ್ಲೆಲ್ಲ ಮೈ ಕೆರಿತಾನ್ರಿ. ಅದಕ್ಕೆ ಯಾವ ಕಲರ್ ಹಚ್ಬೇಕಂತ. ಇಚ್ಚಿಂಗ್ ಇದ್ದಾಗ ಅಲ್ಲಿ ಕಾಲದ ಹೆಚ್ಚಳ ಆಗಿರುತ್ತೆ, ಹೌದಲ್ವಾ? ಆ ಕಾಲ ಎಲ್ಲೇ ಇಚ್ಚಿಂಗ್ ಇರ್ಲಿ, ಸ್ಕಿನ್ ಇರ್ಲಿ, ಇನ್ನೊಂದ್ ಕಡೆ ಎಲ್ಲೇ ಯಾವುದೇ ದೇಹದ ಯಾವುದೇ ಭಾಗದಲ್ಲಿ ಇಚ್ಚಿಂಗ್ ಕಂಡು ಬಂದಾಗ ನಾವು ಸಡನ್ ಆಗಿ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಬಿಲೋ ದ ನೇಲು ರೆಡ್ ಕಲರ್ ಹಾಕ್ಬಿಡ್ಬೇಕು. ಉಗುರಿನ ಕೆಳಗ್ರಿ, ಇಲ್ಲಿ ಬಿಲೋ ದ ನೇಲ್ ಯಾಂಗ್ ಬ್ರೇನ್, ಇಲ್ಲಿ ರೆಡ್ ಕಲರ್ ಹಾಕಿ 2 hour ಅಲ್ಲೇನೆ ಇಚ್ಚಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಎಸ್, ಮಾಡ್ತಾ ಬನ್ನಿ, ಇಚ್ಚಿಂಗ್ ಕಮ್ಮಿ ಆಗುತ್ತೆ. ಕೇಳ್ತಾ ಬನ್ನಿ, ನಾಳೆ ನೀವು ಕೂಡ ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಗೀತಾ ರಮೇಶ್ ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಗೀತಾ ಅಂತ ಸರ್, ಮೈಸೂರಿಂದ ಸರ್. ಮೈಸೂರಿಂದ? ಹಾ ಸರ್, ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ ಕೇಳಕ್ಕೆ. ಹಾ ಸರ್, ನನಗೆ ಒಂದು ಪ್ರಾಬ್ಲಮ್ ಇದೆ ಸರ್. ಲಿಪೋಮಾಗಳು ಸರ್, ಈಚೆಗೆ ಕೈ ತುಂಬಾ ಬರ್ತಾ ಇದೆ ಸರ್, ಸಣ್ಣ ಸಣ್ಣಗೆ ಎರಡೂ ಕೈಯಲ್ಲಿ. ಎಣ್ಣೆ ಯಾವ್ದು ಬಳಸ್ತಾ ಇದ್ದೀರಮ್ಮ? ಆಯಿಲ್? ಸರ್ ನಾನು 7-8 ವರ್ಷದಿಂದ ಗಾಣದ ಎಣ್ಣೆನೆ ಯೂಸ್ ಮಾಡ್ತಿದೀವಿ ಸರ್. ಅದು ಏನ್ ರೀಸನ್ ಗೊತ್ತಾಗಿಲ್ಲ. ಮೊದಲು ಏನಾದ್ರೂ ನಿಮ್ ಮನೆಯಲ್ಲಿ ಈ ತರ ಸಿಂಪ್ಟಮ್ಸ್ ಗಳು ಇದ್ವಾ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ನನಗೇನೆ ತುಂಬಾ ವರ್ಷದಿಂದ 1-2 ಗಡ್ಡೆಗಳು ತೋಳ್ ಮೇಲೆ ಇತ್ತು ಸರ್. ಮತ್ತೆ ಈಚೆಗೆ ಸರ್ ನಂಗೆ 2 years ಬ್ಯಾಕ್ ಯೂಟ್ರಸ್ ರಿಮೂವ್ ಮಾಡಿದ್ರು ಸರ್. ಅದಾದ್ಮೇಲಿಂದ ಚಿಕ್ಕಗೆ ಫುಲ್ಲು ಈ ಕೈಯಲ್ಲೆಲ್ಲ ಇದೆ ಸರ್. ಅಂದ್ರೆ ಮೇಲೆ ಏನು ನೋಡಿದ್ರೆ ಕಾಣಿಸಲ್ಲ ಸರ್, ಮುಟ್ಟಕ್ ಸಿಗುತ್ತೆ. ಮತ್ತೆ ಪೇಯ್ನ್ ಇದೆ ಸರ್ ಸ್ವಲ್ಪ, ನಾನ್ ಮುಟ್ಟಿದ್ರೆ ಮಾತ್ರ ಸರ್. ಮುಟ್ಟಿದ್ರೆ ಪೇನ್ ಇರುತ್ತೆ. ಹೌದು ಸರ್. ನೀವು ಲಿವರ್ ರಿಫ್ಲೆಕ್ಸ್, ಕಿಡ್ನಿ ರಿಫ್ಲೆಕ್ಸ್ ಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ ಅಮ್ಮ. ಓಕೆ ಸರ್. ಹಾಕ್ಬಿಟ್ಟು ಬೋತ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಸರಿ ಸರಿ ಸರ್. ಇದನ್ನ ಹಾಕ್ಬಿಟ್ಟು ಹೇಳಿ ಸರ್. ಎರಡು ಲಿಟಲ್ ಫಿಂಗರ್, ಥರ್ಡ್ ಜಾಯಿಂಟ್ ಡಾರ್ಕ್ ಬ್ಲೂ, 2 ತೋರ್ ಬೆರಳು, ಥರ್ಡ್ ಜಾಯಿಂಟ್ ಸ್ಕೈ ಬ್ಲೂ ಮತ್ತೆ ಆರೆಂಜ್. ಓಕೆ ಸರ್. ಮತ್ತೆ ಹೇಳಿದ್ರಲ್ಲ ಸರ್, ಅದೇ ನೆನಪಲ್ಲಿ ಉಳಿಯಲ್ಲ ಅಂದಿದ್ದಕ್ಕೆ ಸ್ಟಮಕ್ ರಿಫ್ಲೆಕ್ಸ್ಗೆ ಎಲ್ಲೋ ಹಾಕಿ ಅಂತ ಹೇಳಿದ್ರಲ್ಲ ಸರ್. ಈಗ ನನಗೂ ಅದು ನೆನಪು ಉಳಿಯಲ್ಲ ಸರ್, ಬಟ್ ನಾನು ಎಲ್ಲೋ ಹಾಕೊಂಡ್ರೆ ನಾ ಹೊಟ್ಟೆ ಡುಮ್ಮ ಸರ್. ಎರಡಲ್ಲ ಅಂತ ಹೋಗ್ಬೇಕು.
ನೆನ್ಪುಳಿಯಲ್ಲ, ಎಲ್ಲರೂ ಯಾರೇನ್ ನೆನ್ಪುಳಿಯುತ್ತ ಅಂತ ಹೇಳ್ತೀರಾ, ಎಲ್ಲರೂ ನೆನ್ಪೇ ಹೋಗುತ್ತ ಅಂತ ಹೇಳ್ತೀರಾ. ಅಂದ್ರೆ ಸರ್ ಹೌದಲ್ವಾ? ಗೃಹಿಣಿಯರಿಗೆ ಸರ್ ಸ್ವಲ್ಪ ಕಷ್ಟನೇ ಇದೆ ಸರ್, ಎಲ್ಲ ನೋಡ್ಕೊಂಡು ನಾವು ಇದನ್ನು ಕೇಳ್ತಾ ಇರ್ತೀವಲ್ಲ ಸರ್, ಅದ್ ಸ್ವಲ್ಪ ಹಿಂಸೆ ಆಗುತ್ತೆ. ನಿಮ್ದು ಅದು ನೆನ್ಪುಳಿಯಲ್ಲ ಅಂತೀರಲ್ವಾ, ನೆನ್ಪುಳಿಯಲ್ಲ ಅನ್ನೋದ್ ಹೆಂಗ್ ನೆನ್ಪು ಉಳಿಯುತ್ತೆ? ಅಂದ್ರೆ ಸರ್ ಈಗ ನೀವ್ ಹೇಳ್ದಂಗೆ ಯಾರಾದ್ರೂ ಸಡನ್ ಆಗಿ ನಂಗೆ ಈ ಪ್ರಾಬ್ಲಮ್ ಅಂತ ಹೇಳಿದಾಗ ಸರ್ ಇದಕ್ಕೆ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಸರ್, ಆದ್ರೆ ಏನ್ ರೆಮಿಡಿ ಅಂತ ಗೊತ್ತಾಗಲ್ಲ ಸರ್. ಬರ್ಕೊಳ್ಳಿ, ನಾನು ಹೇಳಿರೋದನ್ನ ಬರ್ಕೊಂತೀರಲ್ವಾ ಕ್ಲಾಸಲ್ಲಿ, ಹಾ ಸರ್. ಅವಾಗೆ ನೆನ್ಪ್ ಬಂದಿಲ್ಲ ಅಂದ್ರೆ ಹಾ ಸರ್. ಆ ಬರ್ದಿರೋ ನೋಟ್ಬುಕ್ ಅನ್ನ ತೆಗೀರಿ. ಓಕೆ ಸರ್. ಈಗ ಯಾರಾದ್ರೂ ತೆಗೆದ್ಬಿಟ್ಟು ಪೇಷಂಟ್ ಬಂದಿದ್ರೆ ನಾವು ಅವ್ರ ಮುಂದೆನೂ ಅದನ್ನ ತೆಗೆದು ನೋಡಿ ಮಾಡ್ಬೋದಾ ಸರ್? ನಾನು 5 ವರ್ಷದಿಂದ ಇದೇ ಮಾಡಿದ್ದೀನಿ. ಹೌದಾ ಸರ್? ಓಕೆ ಸರ್. ಬಂದಿರೋ ಕಾಯಿಲೆ ವಾಸಿ ಆಗ್ಬೇಕು, ನೋಡಿ ಹಾಕ್ತಿವೋ ಸ್ವಂತ ಹಾಕ್ತಿವೋ ಏನೇನೋ ಮಾಡಿ ಹಾಕ್ತಿವೋ ಗೊತ್ತಿಲ್ಲ, ಅವ್ರು ವಾಸಿ ಆಗ್ಬೇಕು. ನೀವು ನೋಡಿ ಒಂದ್ 10-15 ದಿನ ಕೋಲ್ಡ್ ಕಫಿಗೆ ಕಲರ್ ಹಾಕ್ಬಿಟ್ರೆ 10-15 ಜನಕ್ಕೆ ಹಾಕಿದ್ರೆ 16ನೇ ಜನಕ್ಕೆ ನೀವು ಬುಕ್ ತೆಗಿಲಿಕ್ಕೆ ನಿಮ್ಗೆ ಮನ್ಸು ಬರಲ್ಲ, ನೀವೇ ಹಾಕ್ಬಿಡ್ತೀರಾ. ಓಕೆ ಸರ್. ಹೌದಲ್ವಾ? ಹಾಗಾಗಿ ಬಿಗಿನಿಂಗ್ ನಿಮ್ಗೆ ಆನ್ ದಿ ಸ್ಪಾಟ್ ಅವ ನೆನ್ಪ್ ಬಂದಿಲ್ಲ ಅಂದ್ರೆ ಆರಾಮಾಗೆ ತೆಗೆದ್ಬಿಟ್ಟು ನೋಡ್ಬಿಟ್ಟು ಕಲರ್ ಹಾಕ್ಬೇಕು. ಹೌದಲ್ವಾ? ಮಾಡ್ತಾ ಬನ್ನಿ, ಕೇಳಿ ಕ್ಲಾಸು, ಕೇಳಿದ ನಂತರ ನೆನ್ಪು ಉಳಿಯಲ್ಲ, ನನಗೂ ಗೊತ್ತು ಕೆಲವೊಂದ್ಸಲ. ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರು ಬಂದಾಗ ಬುಕ್ ಅನ್ನ ತೆಗೀರಿ, ಏನ್ ಹೇಳಿದಾರಪ್ಪ ಒಂದ್ಸಲ ತೆಗೆದ್ಬಿಟ್ಟು ಹಂಗೆ ನೋಡ್ತಾ ಇರಿ. ನೋಡುವಾಗ ಗೊತ್ತಾಗತ್ತೆ, ಓ ಆಕಾಶ ತತ್ವ ಹೆಚ್ಚಳ, ಆಕಾಶ ತತ್ವ ಕಡಿಮೆ. ಅವ್ರ ಸಿಂಪ್ಟಮ್ಸ್ ಹೇಳಿದಾಗ ಗೊತ್ತಾಗತ್ತಲ್ವಾ ನಿಮ್ಗೆ, ಓ ಇವ್ರಿಗೆ ಪರ್ಪಲ್ಲೇ ಹಾಕ್ಬೇಕು, ಇವ್ರಿಗೆ ಡಾರ್ಕ್ ಬ್ಲೂ ಕಲರೇ ಹಾಕ್ಬೇಕು. ಇಲ್ಲ ಸರ್ ಪೂರ್ತಿ ನೆನ್ಪಿಲ್ಲ ನನಗೆ, 0 ಏನು ನೆನ್ಪು ಉಳಿಯಲ್ಲ, ಒಬ್ಬ XYZ ವ್ಯಕ್ತಿ ಬಂದ, ಅವಾಗ ಏನ್ ಮಾಡ್ಬೇಕು, ಆಕಾಶ ತತ್ವದಿಂದ ಹಿಡಿದು 10 ಎಲಿಮೆಂಟ್ ವರೆಗೂ ಪೇಸ್ ತೆಗೆದು ಆಕಾಶ ಜಾಸ್ತಿ ಆಗಿದಾರೆ ಕಮ್ಮಿ ಆಗಿದೆನಾ, ಅಗ್ನಿ ಜಾಸ್ತಿ ಆಗಿದಾರೆ ಕಮ್ಮಿ ಆಗಿದೆನಾ, ಪೃಥ್ವಿ ಆಗಿದೆ ಎಲ್ಲ ನೋಡ್ಬಿಟ್ಟು ಕಲರ್ ಅನ್ನ ಹಾಕ್ತಾ ಬನ್ನಿ. ಅದನ್ನು ಕೂಡ ವರ್ಕ್ ಆಗುತ್ತೆ. ಬಿಗಿನಿಂಗ್ ಒಂದು 25-30 ಜನಕ್ಕೆ ನೀವು ಈ ತರ ಕಲರ್ ಹಾಕಿ, 31ನೇ ವ್ಯಕ್ತಿ ಯಾವ ಬುಕ್ಕು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ಆರಾಮಾಗಿ ನೀವೇ ಮಾಡ್ತಾ ಹೋಗ್ತೀರಾ. ಸರಿನಾ? ಶ್ರುತಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ ಸರ್? ಆರಾಮ್ ಸರ್, ನಂದೇನು ಪ್ರಾಬ್ಲಮ್ ಅಂದ್ರೆ ಬೇರೆ ಎಲ್ಲರಿಗೂ ಟ್ರೀಟ್ ಮಾಡ್ತಿದ್ದೀನಿ, ಎಲ್ಲರೂ ಹುಷಾರಾಗತ್ತಾರೆ, ಬಟ್ ನನಗ್ ನಾನ್ ಮಾಡ್ಕೊಂಡ್ರೆ ಏನು ಕ್ಲಿಯರ್ ಆಗಲ್ಲ. ನಿಮ್ಗೆ ನೀವು ಮಾಡ್ಕೋಬಾರ್ದು. ನಾನು TM ಸ್ಟೂಡೆಂಟ್ ಸರ್, ನಾನು ಬೇರೆಯವರಿಗೆಲ್ಲ ಟ್ರೀಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಬರ್ತಾ ಇದ್ದಾರೆ, ಅವರಿಗೆಲ್ಲ ಟ್ರೀಟ್ ಮಾಡ್ತಿದ್ದೀನಿ, ಬಟ್ ಎಲ್ಲರಿಗೂ ಕ್ಯೂರ್ ಆಗ್ತಿದೆ. ಬಟ್ ನನ್ಗೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ತಕ್ಷಣ ನಾನೇ ಮಾಡ್ಕೊಂಡ್ರೆ ನನ್ಗೇನು ಕ್ಲಿಯರ್ ಆಗಲ್ಲ ಸರ್. ಹಾಗಾಗಿ ಏನಾದ್ರು ಎಕ್ಸ್ಚೇಂಜ್ ಆಗ್ತಾ ಇರಲ್ಲ. ನಿಮ್ಗ್ ಪ್ರಾಬ್ಲಮ್ ಬಂದಾಗ ಏನ್ ಮಾಡ್ಬೇಕು, ಇನ್ನೊಬ್ರು ಹೆಲ್ಪ್ ತಗೋಬೇಕು. ಇವಾಗ ನಿಮ್ಗ್ ನೀವೇ ಥಿಂಕ್ ಮಾಡಿದಾಗ ತಲೆ ಓಡಲ್ಲ, ಈ ಪಾಯಿಂಟ್ ಬೆಸ್ಟ್, ಈ ಪಾಯಿಂಟ್ ಅದ ಬೇರೆದವರಿಗೆ ಕೊಡ್ಬೇಕಾದ್ರೆ ಬೆಸ್ಟ್ ಆಗಿ ಕೊಟ್ಬಿಡ್ತೀರಲ್ವಾ. ನಿಮ್ಗ್ ಕಾಯಿಲೆ ಬಂದಾಗ ಇನ್ನೊಬ್ರು ಹೆಲ್ಪ್ ತಗೊಳ್ಳಿ, ಈ ತರ ಸಿಂಪ್ಟಮ್ಸ್ ಇದೆ, ಈ ತರ ಟಂಗ್ ಇದೆ, ಯಾವ್ದು ನಿಮ್ಗೆ ಈ ಪಾಯಿಂಟ್ ತರ ಹಾಕ್ಬೋದು ಪ್ರಾಬ್ಲಮ್ ಅಂತ. ಅಂದ್ರೆ ನನಗೆ ಇಲ್ಲಿ ಸರ್, ಇಲ್ಲಿ ಈ ಕೈ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಇಷ್ಟು ಯಾವಾಗ್ಲೂ ಊತ ಬರುತ್ತೆ ಸರ್. ಇದು ನಾನು ಟೀಚರು, ತುಂಬಾ ಬರೆಯೋದು ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಜಾಗ ಇದೆಯಲ್ಲ ಸರ್, ಈ ಜಾಗ ಇಲ್ಲಿ ಶೋಲ್ಡರ್ ಎಲ್ಲ ಪೈನ್ ಇತ್ತು, ಒಂದ್ ಸ್ವಲ್ಪ ಏನೇನೋ ಮಾಡ್ಕೊಂಡೆ ಕಮ್ಮಿ ಆಯ್ತು, ಕಲರ್ ಎಲ್ಲ ಹಾಕೊಂಡೆ, ಸೀಡ್ ಹಾಕೊಂಡೆ, ಮೆಂತೆ ಸೀಡ್ ಎಲ್ಲ ಹಾಕೊಂಡೆ, ಕಮ್ಮಿ ಆಯ್ತು ಸರ್. ಬಟ್ ಇದಿದೆಯಲ್ಲ ಸರ್, ಈ ಜಾಗ ಇದು ತುಂಬಾ ಊತ ಬಂದಿದೆ ನೋಡಿ ಸರ್. ಇಲ್ಲಿ ಅದ್ರ ಸುತ್ತ ಡಾರ್ಕ್ ಬ್ಲೂ ಕಲರ್ ಹಾಕ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ ಅಮ್ಮ. ಅದೇ ಜಾಗಕ್ಕೆ ಮಾಡ್ಬೇಕಾ ಸರ್? ಹಾ, ಗಡಿಯಾರದ ವಿರುದ್ಧ ದಿಕ್ಕಿಗೆ ಮಸಾಜ್ ಮಾಡಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ಅದ್ರ ಸುತ್ತನೂ ಹಾಕ್ಲಾ ಸರ್? ಡಾರ್ಕ್ ಬ್ಲೂ ಕಲರ್ ಹಾಕಿ, ಅದ್ರ ಒಳಗಡೆ ಒಂದ್ ಸರ್ಕಲ್ ಹಾಕಿ ಸ್ಕೈ ಬ್ಲೂ ಕಲರ್. ಸ್ಕೈ ಬ್ಲೂ ಕಲರ್ ಹಾಕ್ಲಾ ಸರ್? ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಮತ್ತೆ ಆಂಟಿ ಕ್ಲಾಕ್ ವೈಸ್ ಮಸಾಜ್. ಸರ್ ಅದೇ ಸರಿ, ಆಯಿಲ್ ಮಸಾಜ್ ಕೂಡ ಮಾಡ್ಕೊಂಡೆ, ಮತ್ತೆ ಕಲರು ಹಾಕೊಂಡೆ ಇದೆಲ್ಲ, ಮತ್ತೆ ಫಿಂಗರಿಗೂ ಅಷ್ಟೇನೆ ಟ್ವಿಸ್ಟ್ ಮಾಡೋದು ಎಲ್ಲ ಮಾಡಿದೆ ರೈಟ್ ಹ್ಯಾಂಡ್ ಅಲ್ಲಿ, ಮತ್ತೆ ಸೀಡು ಕೂಡ ಹಾಕಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ಆದ್ರೂ ಕೂಡ ಅಲ್ಲಿ ಊತನೇ ಕಮ್ಮಿ ಆಗಲ್ಲ ಸರ್. ಅದು ಏನು ಅಂದ್ರೆ ಒಂದ್ 6 months ಒನ್ಸ್, 1 year ಒನ್ಸ್ ಜಾಸ್ತಿ ಬಂದ್ಬಿಡತ್ತೆ, ರೆಗ್ಯುಲರ್ ಇರಲ್ಲ. ಓಕೆ, ಆ ತರ ಬಂದ ಸಂದರ್ಭದಲ್ಲಿ ನೀವು ಈ ಮರ್ಮವನ್ನ ಮಾಡ್ಬೋದು. ಇಲ್ಲ ಸರ್, ಇಲ್ಲಿ ಒಂದು ಕುಳಿ ಸಿಗುತ್ತೆ ನೋಡಿ, ಸರಿ ಇದೆನಾ, ಅದನ್ನ 10 ಸೆಕೆಂಡ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಬಿಡಿ. ಸರಿನಾ? ಆತರ ನೋವು ಸಾಕಷ್ಟು ಬರ್ತಾ ಇದೆ, ಆಗ್ತಾ ಇಲ್ಲ ಅಂದ್ರೆ ಮಾಡ್ಬೋದು, ಮಾಡಿ. ಇಲ್ಲಿ ಮಸಲ್ಸ್ ಫುಲ್ ಗಟ್ಟಿ ಆಗತ್ತೆ ಸರ್. ಈ ಕಡೆ ಕೈದಲ್ಲಿ ಸ್ಮೂತ್ ಇರತ್ತೆ ಅಲ್ವಾ, ಆ ತರ ಆಗಲ್ಲ. ಈ ಮಸಲ್ ಏನಾಗತ್ತೆ, ಫುಲ್ ಗಟ್ಟಿ ಆಗ್ಬಿಡತ್ತೆ.
ಜಾಗದಲ್ಲಿ ಫುಲ್ ಇಲ್ಲಿ ಸ್ವೆಲ್ ಇದೆ ನೋಡಿ ಸರ್, ಈ ಜಾಗ ಇದೆಲ್ಲ ಇದು, ಈ ಭಾಗ ಮಾತ್ರ ಅಲ್ಲಿ ಇನ್ನಲ್ಲಿ ಬರಲ್ಲ, ಸೈಡ್ ಮಾತ್ರ ಫುಲ್ ಸ್ವೆಲ್ ಬಂದ್ಬಿಡತ್ತೆ. ಸ್ವೆಲ್ ಬಂದ್ಬಿಟ್ಟು ಇಲ್ಲಿ ಫುಲ್ ಗಟ್ಟಿ ಆಗ್ಬಿಡತ್ತೆ ಸರ್, ಇದು ಮುಟ್ಟಿದ್ರೇನೆ ಸಾಕು ಫುಲ್ ಗಟ್ಟಿ 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 ತರ ಆಗ್ಬಿಡತ್ತೆ. ಸಿಂಗಲ್ ಸೀಡ್ ಥೆರಪಿ ಮಾಡ್ಕೊಂಡಿದ್ದೀರಾ? ಹಾ ಸರ್, ನಾನು ಅದೇ SI5 ಸೆಡೇಷನ್ ಮಾಡ್ಕೊಂಡಿದ್ದೀನಿ. SI5 ಸೆಡೆಟ್ ಯಾಕೆ ಮಾಡಿದ್ರಿ? ಅದೇ ಸರ್, ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಬರತ್ತಲ್ಲ ಇಲ್ಲಿ. SI5 ಸೆಡೆಟ್ ಏನ್ ಮಾಡುತ್ತೆ? ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಈಟ್ ಅನ್ನ ಕಮ್ಮಿ ಮಾಡುತ್ತೆ. ಒಂದ್ಸಲ ಬಂದಿತ್ತು, ಅವಾಗ ಕಮ್ಮಿ ಆಗಿತ್ತು ಅಂತ ಮಾಡ್ಕೊಂಡಿದ್ದೆ ಸಿಂಗಲ್ ಸೀಡ್ ಅಲ್ಲಿ. ನಿಮ್ಗೆ ಇವಾಗ ಬಂದಿರೋದು ಕೋಲ್ಡ್ ಇಂದ, ಹಾ ಹಾಗಾಗಿ ಅದಕ್ಕೆ ಕೌಂಟ್ರ್ ಮತ್ತೆ ಅದು ರೆಡಿ ಆಗ್ಬೇಕು ಅಂದ್ರೆ LI425 ಮಾಡಿ. LI425 ಮಾಡಿ ಸರ್. ಅದೇ LI425. ಈ ಮೆರಿಡಿಯನ್ ಬಂದ್ಬಿಟ್ಟು ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸರ್. ಹಂಗಾಗಿ ಸರಿ, ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ದೀರಾ. ಆದ್ರೆ SI5 ಪಾಯಿಂಟ್ ಇದೆ ಅಲ್ವಾ, ಸ್ಮಾಲ್ ಇಂಟೆಸ್ಟೈನ್ ಪಾಯಿಂಟ್ ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ಇನ್ಕ್ರೀಸ್ ಮಾಡ್ಬಿಟ್ಟು ಈಟ್ ಅನ್ನ ಕಮ್ಮಿ ಮಾಡುತ್ತೆ. ಇವಾಗ್ಲೇ ಹಿಂಗಿದಿರಿ, ಈಗ SI5 ಮಾಡಿದ್ರೆ ಅಲ್ವಾ, 10 days ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಮಿನಿಮಮ್ 2 kg ಆದ್ರೂ ರೈಸ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಕೌಂಟ್ರ್ ಮತ್ತೆ ವಾಸಿ ಆಗ್ಬೇಕಪ್ಪ ಅಂದ್ರೆ LI425 ಮಾಡಿ, ಸರಿನಾ? ಸರ್ ಅದು ಇವಾಗ್ಲೇ ಕೊಡ್ಬೋದಾ ಅಲ್ಲ ಸರ್? LI4 ಮಾರ್ನಿಂಗ್ ಕೊಡಬೇಕು. ಮಾರ್ನಿಂಗ್ ನಾಳೆ ಕೊಟ್ರೆ ಆಗತ್ತಲ್ಲ ಸರ್? ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್. ಚೆನ್ನಾಗಿ ಬರ್ತಿದೆ ಕ್ಲಾಸ್ ಎಲ್ಲ. ಅನ್ಮ್ಯೂಟ್ ಆದ್ರೆ. ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ತುಂಬಾ ನೀಟಾಗಿ ಅರ್ಥ ಆಗೋ ತರ ಹೇಳ್ಕೊಡ್ತಿದೆ ಎಲ್ಲದನ್ನು. ನಾನಂತೂ ನಿಮ್ ಕ್ಲಾಸ್ ಒಂದು ಮಿಸ್ ಮಾಡಿಲ್ಲ. ಮತ್ತೆ ರಿಪೀಟೆಡ್ ಕ್ಲಾಸ್ ನಾನು ಯಾವಾಗ್ಲಾದ್ರೂ ಫ್ರೀ ಇದ್ದಾಗ್ಲೂ ಕೂಡ ನೈಟು ಕೂಡ ನಿದ್ದೆ ಬರಲಾದ್ರೆ ಹಾಕೊಂಡೇ ಮಲ್ಕೊಳ್ತಾ ಇದ್ದೀನಿ ಸರ್. ಕ್ಲಾಸಸ್ ನ ಚೆನ್ನಾಗಿ ಬರ್ತಿದೆ. ಟೀಚರ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಮುಗೀತಪ್ಪ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅರ್ಥ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಮತ್ತೆ ಕ್ಲಾರಿಟಿ ಇದೆ ಸರ್. ಯಾವುದೇ ಕೂಡ ಒಂದು ಇದಿಲ್ಲ, ಇಲ್ಲೇನೋ ಅರ್ಥ ಆಗ್ತಾ ಇಲ್ಲ, ಏನಾದ್ರೂ ತೊಂದ್ರೆ ಆಗ್ತಾ ಇದೆ, ಎಲ್ಲೋ ಮಿಸ್ ಆಗ್ತಿದೆ, ಆತರ ಏನಿಲ್ಲ. ಫುಲ್ಲಿ ಕ್ಲಾರಿಟಿ ಇದೆ. ಹೌದು, ಯಾವ್ದು ಕ್ಲಾರಿಟಿ ಕೂಡ ತಗೊಂಡೆ miss ಹೋಗ್ಬೇಕು. ಆಗ್ತಿದೆ ಆತರ ಏನಿಲ್ಲ. ಹಾಗಾಗಿ ನಾನು ಯಾವಾಗೇ ಕ್ಲಾಸ್ ಆಫ್ಲೈನ್ ಅಲ್ಲಿ ಮಾಡಿದ್ದೀನಿ, ಆನ್ಲೈನ್ ಅಲ್ಲಿ ಮಾಡಿದ್ದೀನಿ, ಯಾವ ಕ್ಲಾಸ್ಗೆ ಟಾರ್ಗೆಟ್ ಇಡಲ್ಲ. ಮತ್ತೆ ಎಂತ ದೊಡ್ಡ ಕೂಡ ಅರ್ಥ ಮಾಡ್ಕೊಳ್ಬಹುದು ಸರ್. ನಿಧಾನಕ್ಕೆ ಚಿಕ್ಕ ಮಕ್ಳಿಗೂ ಕೂಡ ಅರ್ಥ ಆಗತ್ತೆ, ಅಷ್ಟ್ ಚಂದ ಹೇಳ್ಕೊಡ್ತಾ ಇದ್ದೀರಾ. ಹಾಗೆ ಎಲ್ಲರೂ ಇಲ್ಲಿ ಬಂದಿರೋರು ಬಿಗಿನಿಂಗ್ ಇದಾರೆ, ಬೇಸಿಕ್ ಇದಾರೆ, ಸಣ್ಣ ಮಕ್ಳಿದಾರೆ, ಮಿಡಲ್ ಇದಾರೆ, ನೆನ್ಪೆ ಉಳಿಯಲ್ಲ ಅನ್ನೋರು ಇದಾರೆ, ಪೂರ್ತಿ ನೆನ್ಪುಳಿತೆ ಅನ್ನೋರು ಇದಾರೆ. ಹಾಗಾಗಿ ಎಲ್ಲರ ಅಂದ್ರೆ ದೃಷ್ಟಿಕೋನ ಕ್ಲಾಸ್ ಮಾಡ್ಬೇಕು. ಒಂದೇ ಸಲಗ ಅರ್ಥ ಆಗಲ್ಲ, ರಿಪೀಟೆಡ್ ಕೇಳಿದ್ರೆ ಅರ್ಥ ಆಗುತ್ತೆ ಸರ್. ಪೂರ್ತಿ ಮೆಮೊರಿ 100% ಇದ್ರೆ ಒಂದ್ಸಲಗೆ ಅರ್ಥ ಆಗ್ಬಿಡುತ್ತೆ, ಇನ್ನೊಂದ್ಸಲ ಕೇಳ್ಬಿಟ್ರೆ ಮುಗಿದ್ಬಿಡುತ್ತೆ. ಇಲ್ಲ ಸರ್ ಸ್ವಲ್ಪ ಲೋ ಇದೆ ಅಂತಂದ್ರೆ 2, 3, 4 ಸಲ ಕೇಳಿ, ಹೌದಲ್ವಾ? ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕೇಳ್ತಾ ನಿಮ್ಗೆ ರೂಢಿ ಬಿಡುತ್ತೆ. ಕೇಳಿದ್ಮೇಲೆ ನೋಟ್ ಡೌನ್ ಮಾಡ್ಕೊಳ್ತೀರಾ. ಪ್ರಾಕ್ಟೀಸ್ ಇಸ್ ಮೋರ್ ಸಕ್ಸಸ್ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿದ್ರೇನೆ ಸಿಗುತ್ತೆ ನಮಗೆ. ಯಾವ್ದನ್ನು ಒಂದೇ ಸಲ ಅಟ್ ಎ ಟೈಮ್ ಸಿಗಲ್ಲ. ನಾನು ಕೂಡ ಇವತ್ತು ನಿಮ್ ಮುಂದೆ ಬಂದ್ಬಿಟ್ಟು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ 4-5 ವರ್ಷದಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅದರ ಅನುಭವದಿಂದ ನಾನು ಹೇಳ್ತಾ ಬರ್ತೀನಿ, ಹೌದಲ್ವಾ? ನೀವೇನೋ ಒಂದ್ ಕ್ವಶನ್ ಕೇಳಿದ್ರಿ, ನೋಡ್ಬಿಟ್ಟು ಬುಕ್ ತೆಗೆದೇನ್ ಹೇಳಲ್ಲ, ಹಿಂಗೆ ಹೇಳ್ಬಿಡ್ತೀನಿ. ಬಿಫೋರ್ ದಟ್ ಇಂಥ ಸಿಂಪ್ಟಮ್ಸ್ ಒಂದ್ 20 ಜನ ನಾನು ಟ್ರೀಟ್ಮೆಂಟ್ ಮಾಡಿರ್ತೀನಿ ಅಲ್ವಾ. 20ರಲ್ಲಿ ಒಬ್ರಿಗೆ ಸ್ಕೈ ಬ್ಲೂ ಹಾಕಿದೀನಿ, ಒಬ್ರಿಗೆ ಆರೆಂಜ್ ಹಾಕಿರ್ತೀನಿ, ಒಬ್ರಿಗೆ ಪರ್ಪಲ್ ಹಾಕಿರ್ತೀನಿ. ಅವರು ಮತ್ತೆ ಬಂದ್ ಹೇಳಿರ್ತಾರೆ, ಸರ್ ನನಗೆ ರೆಡಿ ಆಯ್ತು, ಆರಾಮಾಯ್ತು. ನೀವು ಅದೇ ಸಿಂಪ್ಟಮ್ಸ್ ಅನ್ನು ಹೇಳಿದಾಗ ಆ ಕಲರ್ ಹೇಳ್ಬಿಡ್ತೀನಿ ನಿಮ್ಗೆ. ನೀವು ಕೂಡ ಮುಂದೆ ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕು, ಬೆಸ್ಟ್ ಆಗಿ ಟೀಚಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಬೆಸ್ಟ್ ಆಗಿ ಪ್ರಾಕ್ಟಿಕಲ್ ಮಾಡ್ಬೇಕು, ಹೌದಲ್ವಾ? ಹಾಗಾಗಿ ನಿಮ್ಗೆ ಎಷ್ಟು ಜನ ಸಿಗ್ತಾರೆ, ಎಷ್ಟು ಜನ ನೋಡ್ಬೇಕು, ಎಷ್ಟು ಜನ ಬರ್ತಾರೆ, ಅಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಬನ್ನಿ. ಟ್ರೀಟ್ಮೆಂಟ್ ಮಾಡ್ತಾ ರೂಢಿ ಬೀಳುತ್ತೆ. ಇಲ್ಲ ಸರ್ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ, ಮೆರಿಡಿಯನ್ ಅಥವಾ ಆರ್ಗನ್, ಬುಕ್ ಅನ್ನ ತೆಗೀರಿ, ತೆಗೆದ್ಬಿಟ್ಟು ಕರೆಕ್ಟ್ ಆಗಿ ಕಲರ್ ಹಾಕಿ ಕಳಿಸಿ, ಹೌದಲ್ವಾ? ಬಿಗಿನಿಂಗ್ ಆಗತ್ತೆ. ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ಆ ಬುಕ್ ಅಲ್ಲಿ ತಗೊಂಡ್ಬಿಟ್ಟು ನೀವು ಬರ್ಕೊಂಡಿರ್ತೀರ, ಬುಕ್ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡಿ. ಒಟ್ಟಿನಲ್ಲಿ ವಾಸಿ ಆಗ್ಬೇಕಷ್ಟೇ. ಪೇಷಂಟ್ ಬುಕ್ ತಗೊಂಡು ನೋಡಿನಪ್ಪ ಇವ್ನಿಗೇನ್ ಬರಲ್ಲ ಅಂತ ನನ್ನಲ್ಲ, ಅದನ್ನಾಗೆ ಇರುವ ನೋವು ಕಮ್ಮಿ ಆಗ್ಬೇಕು, ಇರುವ ಕಾಯಿಲೆ ಕಮ್ಮಿ ಆಗ್ಬೇಕು. ಬುಕ್ ಅನ್ನ ತೆಗೀರಿ, ಫೋನ್ ಅನ್ನ ತೆಗೀರಿ, ವಿಡಿಯೋನ ನೋಡಿ, ಏನನ್ನ ಮಾಡಿ, ಆತ ಏನ್ ಬಂದಿರ್ತಾನೆ ಒಂದು
ಒಂದು ಕಾಯಿಲೆ ಇದೆ, ರೋಗ ಇದೆ, ಅದು ವಾಸಿ ಮಾಡು. ಹೌದಲ್ವಾ? ಅದು ನೀವು ವಾಸಿ ಮಾಡಿದ್ರೆ ನೀವು ಪ್ರಚಾರ ಮಾಡೋದೇ ಬೇಕಾಗಿಲ್ಲ, 100 ಜನ ಬರ್ತಾರೆ. ಸರ್ ಇನ್ನೊಬ್ರಿಗೆ ಇಲ್ಲಿ ನತ್ತಿ ಭಾಗ ಸರ್ ಇಲ್ಲಿ ಉರಿ ಬರುತ್ತೆ ಸರ್, ತುಂಬಾ ಉರಿ ಬರುತ್ತೆ ಅಂತಾರೆ ಸರ್. ಅವರಿಗೆ ಗ್ಯಾಸ್ಟ್ರಿಕ್ ಇತ್ತು ಸರ್, ಸ್ಟಮಕ್ 42 ಕೊಟ್ಟಿದ್ದೆ. ಸ್ಟಮಕ್ 42 ಸಜೆಷನ್ ಮಾಡಿದ್ವಿ, ಅವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಬಟ್ ಇಲ್ಲಿ ನತ್ತಿಯಲ್ಲಿ ಉರಿ ಅಂತಾರೆ ಸರ್ ಅವರು. ಈ ನತ್ತಿಯನ್ನ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ ಲಂಗ್. ಬರ್ನಿಂಗ್ ಬರ್ತಾ ಇದೆ ಅಂದ್ರೆ ಲಂಗ್ ಅಲ್ಲಿ ಹೀಟ್ ಆಗಿರುತ್ತೆ. ಬರ್ನಿಂಗ್ ಮೀನ್ಸ್ ಹೀಟ್ ಇಂದಾನೆ ಬರೋದು. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಆಗಿರ್ಬೋದು ಅಥವಾ ಲಂಗ್ ಅಲ್ಲಿ ಹೀಟ್ ಆಗಿರ್ಬೋದು. ಇವಾಗ ನೀವು ಈ ರಿಫ್ಲೆಕ್ಸ್ ಹೇಳೋ ಕಾರಣಕ್ಕೆ ನಾನು ಲಂಗ್ ಅಂತ ಹೇಳ್ತಾ ಇದ್ದೀನಿ. ಲಂಗ್ ಇದೇ ಪಾಯಿಂಟ್ ಅಲ್ಲೇ ತುಂಬಾ ಉರಿ ಬರತ್ತಂತ ಅವ್ರಿಗೆ. ನೀವು ಬರ್ನಿಂಗ್ ಆಗ್ತಾ ಇದೆ ಅಂದ್ರೆ ಹೀಟ್ ಇಂದಾನೆ ಬರ್ನಿಂಗ್ ಆಗೋದಲ್ವಾ? ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಲಂಗ್ 7 LU7 ಈ ಭಾಗದಲ್ಲಿ ನಿಮ್ಗೆ ಯಾರಿಗೆ ಈ ಭಾಗದಲ್ಲಿ ತಲೆನೋವು ಬರ್ತಾ ಇದೆ ಅಥವಾ ಸಿಕ್ಕಾಪಟ್ಟೆ ನೋವಿದೆ, ಹೀಟ್ ಸಿಂಪ್ಟಮ್ಸ್ ಕಂಡು ಬಂದ್ರೆ ನೀವು ಲಂಗ್ 7 ಗೂಗಲ್ ಮಾಡಿ, LU7 ಅಂತ ಇರುತ್ತೆ. ಆ LU7 ಗೆ ಮಸಾಜ್ ಮಾಡಿ ಅಥವಾ ಪ್ರೆಸ್ ಮಾಡಿ. ಆ LU7 ಗೆ ಪ್ರೆಸ್ ಮಾಡೋದ್ರಿಂದ ಲಂಗ್ ಹೀಟ್ ಕಮ್ಮಿ ಆಗುತ್ತೆ. ಲಂಗ್ ಹೀಟ್ ಕಮ್ಮಿ ಮಾಡ್ಕೊಂಡ್ರೆ ನಿಮ್ಗೆ ಒಣ ಕೆಮ್ಮಿತ್ತು, ಡ್ರೈ ಸ್ಕಿನ್ ಇತ್ತು, ಮತ್ತೆ ಡ್ಯಾಂಡ್ರಫ್ ಇತ್ತು, ಹೇರ್ ಫಾಲ್ ಇತ್ತು, ಕೆಲವರಿಗೆ ಈ ಭಾಗದಲ್ಲೇ ಆಲೋಪತಿಕ್ ಏನೋ ಅದು ನೇಮ್ ಇದೆ, ಈ ಭಾಗದಲ್ಲಿನೇ ಏನಾಗ್ತಾ ಇರುತ್ತೆ, ಏರ್ ಲಾಸ್ ಆಗ್ತಾ ಇರುತ್ತೆ. ಸಿಂಪ್ಟಮ್ಸ್ ಇರೋರೆಲ್ಲರೂ ಲಂಗ್ 7 ಅನ್ನ ಪ್ರೆಸ್ ಮಾಡ್ಬಿಟ್ಟು ಲಂಗಿಗೆ ಗ್ರೀನ್ ಕಲರ್ ಹಾಕಿ. ಹೌದಲ್ವಾ? ಮತ್ತೆ ಲಂಗ್ ಫಂಕ್ಷನ್ ಅನ್ನ ಕ್ರಿಯೇಟ್ ಮಾಡಿ. ಲಂಗ್ ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಲಂಗಿಗೆ ಪರ್ಪಲ್ ಕಲರ್ ಹಾಕಿ. ಗ್ರೀನ್ ಪ್ಲಸ್ ಪರ್ಪಲ್ ಎರಡೂ ಹಾಕ್ಬೇಕಾ ಸರ್? ರಿಂಗ್ ಕಲರ್ ಅಲ್ಲೇ ಹಾಕಿ. ಹಾಕ್ತಾ ಬನ್ನಿ. ಲಂಗ್ ಅನ್ನ ಎನೌನ್ಸ್ ಮಾಡಿ, ಲಂಗ್ ಹೀಟ್ ಅನ್ನ ಕಮ್ಮಿ ಮಾಡಿ, LU7 ಅನ್ನ ಪ್ರೆಸ್ ಮಾಡಿಬಿಟ್ಟು ವಾಸಿ ಆಗುತ್ತೆ. ಎಲ್ಲ 11 ಸೆಡೇಟ್ ಮಾಡೋಣ ಅನ್ಕೊಂಡಿದ್ದೆ, ಅಂದ್ರೆ ಡ್ರೈನೆಸ್ ಜಾಸ್ತಿ ಮಾಡಿ. LU7 ಮಾಡಿ ರಿಸಲ್ಟ್ ಬರುತ್ತೆ. ನೀವ್ ಎಲ್ಲ 11 ಮಾಡಿದ್ರೆ ಹೋಲ್ ಬಾಡಿ ಹೀಟ್ ಕಮ್ಮಿ ಆಗ್ಬಿಡುತ್ತೆ. ಹೌದಲ್ವಾ? ಹಾಗಾಗಿ LU7 ಮಾಡಿ ರಿಸಲ್ಟ್ ಇದೆ ಅಂದ್ರೆ LU7 25 ಮಾಡಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಶ್ವಿನಿ ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ. ಬಹಳ ದಿನದಿಂದ ನಿಮ್ ಜೊತೆ ಮಾತಾಡ್ಬೇಕಂತ ವೇಟ್ ಮಾಡ್ತಾ ಇದ್ದೆ. ಇವತ್ ನನ್ ಲಕ್ಕಿ ಡೇ ಅನ್ಕೊಂತ ಇದ್ದೀನಿ. ಏನಂದ್ರೆ ನಮ್ಗ ಕಾಲ್ ಸಿಕ್ಕ ತಕ್ಷಣ ಏನೋ ನಮ್ಮ ಏನೋ ಅನಾರೋಗ್ಯ ಇದ್ದಿದ್ದು ವಾಸಿನ ಆಯ್ತು ಅನ್ನೋಂತ ಫೀಲ್. ಹಂಗೆ ಅಷ್ಟು ಖುಷಿ. ನಾವ್ ದಿನ ದೇವ್ರಿಗೆ ಬಡ್ಕೊಂತ ಇರ್ತೀವಲ್ಲ, ನಮ್ಗಿಂತ ವರ ಬೇಕು ಅಂತಂದು ಆ ವರ ಕೊಟ್ಟತ್ನಾಗ ಎಷ್ಟು ಖುಷಿ ಆಗತ್ತ, ಅದ್ರಕ್ಕಿಂತ ದುಪ್ಪಟ್ಟು ಖುಷಿ ಆಗ್ತಾ ಇದೆ ಇವತ್ತು. ಇದು ನನ್ ನಿಜವಾಗ್ಲೂ ಹೇಳ್ಬೇಕಂದ್ರ ಇದು ಕನಸು ನನಸು ಅನ್ನೋದ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಖುಷಿ ಆಗ್ತಾ ಇದೆ. ಎಲ್ಲಿಂದಮ್ಮ? ನಾವ್ ಬಾಗಲಕೋಟೆ ಡಿಸ್ಟಿಕ್ ಸರ್. ಬಾಗಲಕೋಟೆಯಿಂದ ಕಲಿತಾ ಇದ್ದೀರಾ? ಕಲರ್ ಥೆರಪಿ ಅರ್ಥ ಆಗ್ತಾ ಇದೆನಾ? ಕಲರ್ ಥೆರಪಿ ಮುಗಿಸಿದೀನಿ ಸರ್. ಬಟ್ ಅಷ್ಟು ಕ್ಲಾಸ್ ಸರಿಯಾಗಿ ಅಟೆಂಡ್ ಆಗಕ್ ಆಗ್ಲಿಲ್ಲ. ನಾನು ಕೂಡ ಟೀಚರ್ ಇದ್ದೀನಿ. ಸೊ ಏನಾಗ್ತಾ ಇದೆ ಅಂದ್ರೆ ಆ ಟೈಮ್ ಸರಿಯಾಗಿ ನನಗ ಕ್ಲಾಸ್ ತಗೊಂಡಿನಿ. ಬಟ್ ಆ ಟೈಮ್ ನನಗ ಇಲ್ಲಿ ಜಾಯಿನ್ ಆಗೋದಾತು, ಮತ್ತ ಮನಿ ಒಳಗ್ ಮ್ಯಾರೇಜ್ ಅಂತಂದ್ ಹಿಂಗೆಲ್ಲ ಆಗಿ ನನಗ ಸರಿಯಾಗಿ ಕ್ಲಾಸ್ ಅಟೆಂಡ್ ಆಗಕ್ ಆಗ್ಲಿಲ್ಲ. ಬಟ್ ನಿಮ್ ಕ್ಲಾಸ್ 4 ಕ್ಲಾಸ್ ತಗೊಂಡಿರಿ ನೀವು, ಅದನ್ನ ಮಾತ್ರ ಮಿಸ್ ಮಾಡದೆ ಅಟೆಂಡ್ ಆದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಬೆಸ್ಟ್ ಟೀಚಿಂಗ್ ಐತೆ ನಿಮ್ದು. ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಈ ಟೀಚಿಂಗ್ ಫೀಲ್ಡ್ ಒಳಗೆ ಇರೋದಕ್ಕ ಇಂತ ಟೀಚರ್ಸ್ ಇರ್ಬೇಕಪ್ಪ ಅಂತ ಏನೋ ಒಂಥರ ನಮ್ಗೂ ಹಿಂಗ್ ಇರ್ಬೇಕು ನೋಡು, ಹೇಳಿದ್ರ ಅರ್ಥ ಆಗ್ತಿರ್ಬೇಕು ಮಕ್ಕಳಿಗೆ, ಏನೋ ಒಂಥರ ಖುಷಿ. ಒಂದು ಫೀಡ್ಬ್ಯಾಕ್ ಹೇಳ್ಬೇಕು. ಏನಪ್ಪಾ ಅಂದ್ರೆ ನೀವು ಇಲ್ಲಿ 5 ಅಂತ ಆರೆಂಜ್ ಕಲರ್ ಇಂದ ವೇಟ್ ಲಾಸ್ ಗೆ ಹೇಳಿದ್ರಲ್ಲ, ಅದು ಹಾಕಿದೀನಿ. 6 kg ಕಡಿಮೆ ಆಗಿದೆ. ವೆರಿ ಗುಡ್. ನೋಡಿ, ಆರೆಂಜ್ ಕಲರ್ ಹಾಕಿ ವೇಟ್ ಲಾಸ್ ಮಾಡ್ಕೊಳ್ಳಿ, ಮುಗೀತು. ಯಾವ ಯೋಗಾಸನ ಮಾಡೋದ್ ಬೇಕಾಗಿಲ್ಲ, ಯಾವ ಫಿಟ್ನೆಸ್ ಮಾಡೋದು ಏನೂ ಇಲ್ಲ ಸರ್, ಏನೂ ಇಲ್ಲ. ಬರೇ 5 ಅಂತ ಹಾಕೊಂತ ಇದ್ದೆ. ಮತ್ತೆ ಇಲ್ಲಿ ಎಲ್ಲೋ ಇದು ಆರೆಂಜ್ ಹಾಕೊಂತ ಇದ್ದೆ. ಇಲ್ಲಿದ್ದ ಇಲ್ಲಿವರೆಗೂ ಮತ್ತೆ ಇಲ್ಲಿ ಹಾಕ್ತಾ ಇದ್ದೆ. 6 kg ವೇಟ್ ಲಾಸ್ ಆಗಿದೆ ಸರ್. ಹಂಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಕಲರ್ ಥೆರಪಿ. ನಮ್ಮ ಮದರ್ಗೆ 70 years old. ಅವ್ರಿಗೆ ಏನಪ್ಪಾ ಅಂದ್ರ ಮೇ ಬಿ ವೆರಿಕೋಸ್ ಅನಿಸ್ತೈತೆ. ಅದು
ಒಂಥರ ಬ್ಲೂ ಏನ್ ಹಸಿರು ಕಲರ್ ಈ ತರ yes. ಎದ್ದಿದ್ದಾವೆ. ಹ್ಮ್. ಬಹಳ ಕಾಲ್ ಪೇನ್ ಇದಾವ. ವೆರಿಕೋಸ್ ಊತ ಬಂದಿರುತ್ತಲ್ಲಮ್ಮ, ನೋವಿರುತ್ತೆ. ಹಾ, ನೋವು ಹೌದಲ್ವಾ? ಬಹಳ ಇದೆ ಸರ್. ಅರ್ಧ ಗಂಟೆ ಊತ ಕೂಡ ನಿಲ್ಲಕ್ ಆಗಲ್ಲ ಅವ್ರಿಗೆ. ಊತ ಆಕಾಶ ತತ್ವವನ್ನ ಕಮ್ಮಿ ಮಾಡಬೇಕು. ರೈಟ್ ಹಾ, ಹ್ಯಾಂಡ್ ಸ್ಕೈ ಬ್ಲೂ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಈ ಭಾಗ ಇಲ್ಲಿಗೆ ಮತ್ತೆ ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಅನ್ನ ಹಾಕಿ. ಹಿಂದ್ಗಡೆ ಮತ್ತು ಮುಂದ್ಗಡೆ ಸರ್. ಈ ಭಾಗ ಸೈಡಿಗೆ ಸೈಡ್ಗೆ. ಸೈಡಿಗೆ ಡಾರ್ಕ್ ಬ್ಲೂ ಕಲರ್ ಲೈನ್ ಅನ್ನ ಎಳೆಯಿರಿ. ಹಾ 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 ಸರಿನಾ? ಹಾ ಸರ್. ಬೋತ್ ಎರಡು ಕಡೆ ಹಾ ಸರ್. ಡಾರ್ಕ್ ಬ್ಲೂ ಕಲರ್ ಎಳೆದು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅದೇ ರಿಫ್ಲೆಕ್ಸ್ಗೆ ಸೈಡಿಗೆ ಯೆಲ್ಲೋ ಕಲರ್ ಹಾಕಿ. ಎಲ್ಲೋ ಸರ್. ಎಸ್. ಸರ್. ಮತ್ತೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೇಮ್ ರಿಫ್ಲೆಕ್ಸ್ ಸೈಡಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಕೈ ಬ್ಲೂ. ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಸೇಮ್ ರಿಫ್ಲೆಕ್ಸ್ಗೆ ಪಿಂಕ್ ಕಲರ್ ಹಾಕಿ. ಪಿಂಕ್, ಗುಲಾಬಿ. ಹಾ ಸರ್. ಸರಿನಾ? ಅದರ ಜೊತೆಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್, ರೈಟ್ ಹ್ಯಾಂಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೈಡಿಗೆ ಯೆಲ್ಲೋ ಕಲರ್ ಹಾಕಿ. ಸರಿನಾ? ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಸೈಡಿಗೆ ಪಿಂಕ್ ಕಲರ್ ಹಾಕಿ. ಹಾ ಸರ್. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸೈಡಿಗೆ ಯೆಲ್ಲೋ ಕಲರ್ ಹಾಕಿ. ಯೆಲ್ಲೋ ಕಲರ್. ಎಲ್ಲೋ. ಹಾ, ಇಲ್ಲೇ ಎಲ್ಲವೂ ಹಂಗಲ್ರಿ ಸರ್. ಇಲ್ಲೇ ಅಷ್ಟು ಕಲರ್ ಅದೇ ಟೈಪ್. ಹೌದು, ಎಸ್. ಯೆಲ್ಲೋ ಕಲರ್ ಹಾಕ್ಬಿಟ್ಟು ವಿದುರ ಮರ್ಮಮ್ಮು ಶಂಖವರ್ಮಮ್ಮನ ಡೈಲಿ ಒನ್ಸ್ ಮಾಡಿ. ದಿನಾಲು ಒಂದು ಬಾರಿ. ಹೇಗೆ ಸರ್ ಅದು? ನಾನು ಮರ್ಮದ ಬಗ್ಗೆ ಶಂಖವರ್ಮಮ್ಮು ಮತ್ತು ವಿದುರ ಮರ್ಮಮ್ಮು ಅದು ಏನಪ್ಪಾ ಅಂದ್ರೆ ನೀವು ಫಸ್ಟ್ನೇ ಕ್ಲಾಸ್ ಕಲ್ತಿರಲ್ಲ, ಹೌದಲ್ವಾ? ಫಸ್ಟ್ನೇ ಕ್ಲಾಸ್ ಅಲ್ಲಿ ಶಂಖವರ್ಮಂ ಮತ್ತು ವರ್ಮ ಬಗ್ಗೆನೆ ಒಂದಿಷ್ಟು ಕ್ಲಾಸ್ಗಳನ್ನ ಮಾಡಿದ್ದೇನೆ, ಹೌದಲ್ವಾ? ಆ ಕ್ಲಾಸ್ಗಳನ್ನ ಕೇಳ್ತಾ ಬನ್ನಿ ನೀವು. ಅಲ್ಲಿ ನಿಮ್ಗೆ ಡಿಟೇಲ್ ಆಗಿ ಮರ್ಮ ಅಂದ್ರೆ ಏನು, ವಿದುರ ಮರ್ಮ ಎಲ್ಲಿ ಬರುತ್ತೆ, ಶಂಖ ಮರ್ಮ ಎಲ್ಲಿ ಬರುತ್ತೆ, ಅದನ್ನ ಮರ್ಮದ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ನೀವು ಅದನ್ನ ಮಾಡ್ತಾ ಬನ್ನಿ ಅಮ್ಮ. ಒಂದ್ಸಲ ಲೊಕೇಶನ್ ಅನ್ನ ನೋಡ್ಕೊಂಡ್ಬಿಟ್ಟು ವಿದುರ ಮರ್ಮಮ್ಮು ಮತ್ತೆ ಶಂಖವರ್ಮಮ್ಮನ ಮಾಡಿ. ವೆರಿಕೋಸ್ ಡೈಲಿ ಮಾಡ್ಬೇಕಾ ಸರ್? ಅದನ್ನ ದಿನಾಲು ಒಂದ್ಸಲ ಮಾಡಿ. ಅಲ್ಲೆಲ್ಲ ಹೇಳಿದೀನಿ ಎಲ್ಲ ಹೇಗೆ ಹೆಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಅದನ್ನ ನೋಡ್ಬಿಟ್ಟು ದಿನಾಲು ಮಾಡ್ತಾ ಬನ್ನಿ. ಒಂದು 10 to 15 ಡೇಸ್ ಅಲ್ಲಿ ಎಷ್ಟೋ ವಾಸಿ ಆಗುತ್ತೆ. ಮತ್ತೆ ಅವ್ರದ್ದು ಶೋಲ್ಡರ್ ಪೇನ್ ಇದೆ ಸರ್. ಶೋಲ್ಡರ್ ಪೇನ್ ಒಟ್ಟ ಏನು ಒಂದ್ ಸ್ವಲ್ಪ ಮಾಡತ್ರೊಳಗ ನೋವು ಅಂತ ಅಂತಾರೆ. ಎಲ್ಲ ಕಮ್ಮಿ ಆಗತ್ತೆ. ಹೌದಾ ಸರ್? ಫಸ್ಟ್ನೇ ಕ್ಲಾಸ್ ಅನ್ನ ನೋಡಿ ನೀವು. ಒಂದನೇ ಕ್ಲಾಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ನಿಮ್ದು ಸಿಂಪ್ಟಮ್ಸ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಹೌದಾ ಸರ್? ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಸಾಕು, ಇನ್ನು ಬೇರೆದಾರು ಇದ್ದಾರೆ. ಒಂದ್ ಕ್ವಶನ್ ಸಾಕು, ಮತ್ತೆ ಇನ್ನೊಬ್ರಿಗೆ ಮಾತಾಡ್ಸೋಣ. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ವಾ? ರಮೇಶ್ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಾನು ಹೀಲಿಂಗ್ ಮಾಡ್ತಾ ಇದ್ದೀನಿ ಸರ್. ಡೈಲಿ ಒಂದ್ 5-6 ಜನ ಬರ್ತಾರೆ. ನಾವು ಶೃಂಗೇರಿಯಿಂದ ಸರ್. ದಿನಾಲು 5-6 ಜನಕ್ಕೆ ನೋಡ್ತಾ ಇದ್ದೀರಾ? ಹಾ ಸರ್. ಸರ್, ಒಂದು ಪೇಷಂಟ್ ಬಂತು ಸರ್, ಸೊಂಟ ನೋವು ಅಂತ ಬಂದ್ರು ಅವರು. ಫಸ್ಟಿಗೆ ಅವ್ರಿಗೆ ಪೀಡ್ಸ್ ಇತ್ತಂತೆ, ಆದ್ರೆ ನಂಗೆ ಗೊತ್ತಾಗ್ಲಿಲ್ಲ ಅದು. ಅವರಿಗೆ ನಾನು ಈಗ ಚಿಕಿತ್ಸೆ ಮಾಡೋ ಹೊತ್ತಿಗೆ, ಅಕ್ಯುಪ್ರೆಷರ್ ಮಾಡೋ ಹೊತ್ತಿಗೆ ಸರ್ ಬಂತು ಸರ್, ಲೈಟ್ ಬಂತು ಅವ್ರಿಗೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಕಬ್ಬಣ ಅದು ಕೈ ಕೊಟ್ಟೆ ಸರ್. ಯಾರು ಇರ್ಲಿಲ್ಲ, ನಮ್ಮ ಮನೆಯವರು ಇರ್ಲಿಲ್ಲ ಅವಾಗ. ಒಬ್ಳೇ ಇದ್ದೆ ಸರ್, ಒಂದೇ ಪೇಷಂಟ್ ಇತ್ತು ಅವಾಗ. ಅವ್ರಿಗೆ ಕೊಟ್ಟ ತಕ್ಷಣ ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಸರ್. ಆವಾಗ ನಾನು ಏನ್ ಮಾಡಿದೆ ಅಂದ್ರೆ ಯೆಲ್ಲೋ ಕಲರ್ ಕೊಟ್ಟೆ ಸರ್. ನಿಮ್ದು ಇಂಟರ್ನೆಟ್ ಹೋಯ್ತಮ್ಮ, ನೋಡ್ಕೊಳ್ಳಿ. ವಾಯ್ಸ್ ಬರ್ತಾ ಇಲ್ಲ. ಅವಾಗ ಈ ಬೆರಳಿಗೆ ಕೊಟ್ಟೆ ಸರ್. ಇಲ್ಲಿ ಸರ್ ಅವಾಗ
ಅದು ಈಗ ಆ ಪೇಷಂಟಿಗೆ ಯಾವ ಕಲರ್ ಕೊಡ್ಬೋದು ಸರ್? ಮರ್ಮ ಪಾಯಿಂಟ್ ಯಾವ್ದು? ನಿಮ್ದು ಮಿಡಲ್ ಅಲ್ಲಿ ವಾಯ್ಸ್ ಕಟ್ ಆಯ್ತಮ್ಮ, ಸ್ವಲ್ಪ ನೆಟ್ವರ್ಕ್ ಬನ್ನಿ ಮತ್ತೆ ಮಾತಾಡಿಸ್ತೀನಿ. ಉಮಾ ಸಿ. ನಮಸ್ತೆ ಸರ್, ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮ್. ಸೂಪರ್. ಸೂಪರ್ ಆಗಿದೆ ಸರ್, ನಿಮ್ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆನಾ? ಬರ್ತಾ ಇದೆ ಸರ್, ಅದು ಇಂಪಾರ್ಟೆಂಟ್. ಸರ್ ಈಗ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಸ್ಕಿಡ್ ಆಗಿ ಆಂಕಲ್ ಮೇಲೆ ಬಿದ್ದೋಯ್ತದೆ. ಕೇಸ್ ಆಯ್ತು, ಬಟ್ ಸ್ವೆಲ್ಲಿಂಗ್ ಬರ್ತಾ ಇದೆ, ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಇಲ್ಲ, ಮತ್ತೆ ಪೇಯ್ನು ಕಡಿಮೆ ಆಗ್ತಾ ಇಲ್ಲ. ಅದು ಮೆರಿಡಿಯನ್ ಬಂದು ಸ್ಪ್ಲೀನ್ ಮೆರಿಡಿಯನ್ ಮತ್ತೆ ಲಿವರ್ ಮೆರಿಡಿಯನ್ ಹತ್ರ ತುಂಬಾ ಪೇಯ್ನ್ ಇದೆ, ಕ್ಯಾಚ್ ಆದಂಗ ಆಗಿದೆ. ಮತ್ತೆ ರೈಟ್ ಸೈಡ್ ಆಂಕಲ್ ಅಲ್ಲಿ ಸ್ವೆಲ್ಲಿಂಗ್ ಜಾಸ್ತಿ ಇದೆ. ಸ್ಪ್ಲೀನು ಇನ್ನು ಮೆರಡಿಯನ್ ಯಾವುದು? ಲಿವರ್. ಸರಿ, ಸ್ಪ್ಲೀನು ಲಿವರ್ಗೆ ನೀವು ಪೆಪ್ಪರ್ ಸೀಡ್ ಕಟ್ಬಿಡಿ ರಿಂಗ್ ಆಕಾರಲ್ಲಿ. ಆ ಪೇನ್ ಕಮ್ಮಿ ಮಾಡ್ಬೇಕು ಅಂತಂದ್ರೆ, ಪೇನು ಮತ್ತೆ ಗಾಯಗಳಾಗಿದಾವ? ಗಾಯ ಏನು ಆಗಿಲ್ಲ ಸರ್, ಬ್ಲಡ್ ಕ್ಲಾಟ್ ಆಗಿತ್ತು, ಕಡಿಮೆ ಆಗಿದೆ. ಹೌದಾ? ಆ ಪೇನ್ ಕಮ್ಮಿ ಮಾಡ್ಲಿಕ್ಕೆ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ನಂಬರ್ 2 ಸ್ಕೈ ಬ್ಲೂ ಕಲರ್ ಅಲ್ಲಿ ಬರೀರಿ. ಓಕೆ ಓಕೆ. ನಂಬರ್ 2 ಸ್ಕೈ ಬ್ಲೂ ಕಲರ್ ಅಲ್ಲಿ ಬರಿಬೇಕು. ಪೇನ್ ಕಮ್ಮಿ ಆಗುತ್ತೆ. ಆ ಸಿಂಪ್ಟಮ್ಸ್ ವಾಸಿ ಆಗ್ಲಿಕ್ಕೆ ಪೆಪ್ಪರ್ ಸೀಡ್ ಅನ್ನ ಕಟ್ಟಿ. ಎರಡು ಇಂಡೆಕ್ಸ್ ಫಿಂಗರ್ಗೆ ಸರ್, ಎಸ್. ಕಫ ಜಾಯಿಂಟ್ಗೆ. ಸರ್ ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈಗ ಕಣ್ಣು ಯಾವಾಗ್ಲೂ ಕೀಳ್ತಾ ಇರೋ ತರ ಪೇನ್ ಇರುತ್ತೆ ಯಾವಾಗ್ಲೂ. ಹಾಗಾಗಿನೇ ನಾನು ಕಣ್ಣಿನ ವಿಡಿಯೋ ಕೊಟ್ಟಿದ್ದೀನಿ 2 ಅವರ್ ಇರೋದು. ಹಾ ಸರ್, ಬಟ್ ಅದು ಏನಾಗ್ತಿದೆ ಅಂದ್ರೆ ಈ ಕಡೆ ಪೇನ್ ಆಗ್ತಾ ಇದೆ, ವೆಯ್ಟ್ ಅನ್ಸುತ್ತೆ. ಈಗ ಮಾಡಕ್ಕಾಗಲ್ಲ, ಮತ್ತೆ ಹೀಗೂ ಮಾಡಕ್ಕಾಗಲ್ಲ, ಎರಡು ಪೇನ್ ಜಾಸ್ತಿ ಇದೆ. ಹಾಗಾಗಿ ಆ ವಿಡಿಯೋವನ್ನ ನೋಡಿ, 2 ಅವರ್ ಇದೆಯಮ್ಮ ಕಣ್ಣಿನ ಸಮಸ್ಯೆಗೆ. ಹಾಗಾಗಿ ಟೈಟಲ್ ಏನ್ ಕೊಟ್ಟಿದ್ದೀನಿ ಗೊತ್ತಾ? ನಿಮ್ದೆಲ್ಲಾ ಕಣ್ಣಿನ ಸಮಸ್ಯೆಗೆ ಇದು ಒಂದೇ ಪರಿಹಾರ ಅಂತ ಹೇಳಿ. ಅದನ್ನ ಮಾಡ್ತಾ ಬನ್ನಿ. ಅಲ್ಲಿ ಮರ್ಮ, ಅಕ್ಯುಪ್ರೆಷರು, ಕಲರ್ ಥೆರಪಿ ಡಿಟೇಲ್ ಆಗಿ ಹೇಳಿದ್ದೀನಿ. ಅದನ್ನ 2 ಅವರ್ ವಿಡಿಯೋ ಇದೆ, 1-2 ಸಲ ನೋಡಿ. ಅದಾದ ನಂತರ ನೀವೇ ಮಾಡ್ತಾ ಬರ್ತೀರಾ. ಓಕೆ ಓಕೆ ಸರ್. ಇನ್ನೊಂದು ಇದಾನೆ, ಅವನು ಹುಡುಗಿ ಅದು ಬಂದು ಯಾವಾಗ್ಲೂ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರುತ್ತೆ ಸರ್. ಅವರಿಗೆ ಮನಸ್ಸನ್ನ ಶಾಂತ ಮಾಡಿ, ಬೋತ್ ಮಿಡಲ್ ಫಿಂಗರ್ಗೆ ಪಿಂಕ್ ಕಲರ್ ಹಾಕಿದೀನಿ ಸರ್. ಹಾಕ್ಬಿಟ್ಟು ಇಲ್ಲಿಗೆ ನಂಬರ್ 7 ಪಿಂಕ್ ಅಲ್ಲಿ ಬರೀರಿ. ಓಕೆ, ಮಿಡಲ್ ಫಿಂಗರ್ಗೆ. ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ, ನಂಬರ್ 7 ಪಿಂಕ್ ಓಕೆ ಓಕೆ ಇಲ್ಲಿ. ಓಕೆ ಸರಿನಾ? ಕಮ್ಮಿ ಆಗ್ತಾ ಬರುತ್ತೆ. ಸರ್ ಡ್ರೈನೆಸ್ ಕಮ್ಮಿ ಮಾಡೋದಕ್ಕೆ ಗ್ರೀನ್ ಕೊಟ್ಟಿರ್ತೀವಲ್ವಾ, ಆದ್ರೂನು ಅವರು ಡ್ರೈನೆಸ್ ಜಾಸ್ತಿ ಆಗಿ ಟಂಗ್ ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಡ್ರೈನೆಸ್ ಹೀಟಿಗೂ ಆಗುತ್ತೆ, ಕೋಲ್ಡಿಗೂ ಆಗತ್ತಮ್ಮ. ಹೌದಲ್ವಾ? ನೀವು ಕೋಲ್ಡ್ ಇತ್ತು ಆಲ್ರೆಡಿ, ಮತ್ತೆ ನೀವು ಕೋಲ್ಡ್ನೆಸ್ ಇನ್ಕ್ರೀಸ್ ಮಾಡಿದ್ರಿ ಅಂದ್ರೆ ಮತ್ತೆ ಕೋಲ್ಡ್ನೆಸ್ ಆಗುತ್ತೆ, ಮತ್ತೆ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಹೌದಲ್ವಾ? ಇವಾಗ ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ಕೋಲ್ಡ್ ಇಂದ ಡ್ರೈನೆಸ್ ಬಂದಿರುತ್ತೆ. ಇವಾಗ ಮಾಡಿರೋ ಟ್ರೀಟ್ಮೆಂಟ್ ಇದೆ ಅಲ್ವಾ, ಅಪೋಸಿಟ್ ಮಾಡಿ. ಸ್ಕೈ ಬ್ಲೂ ಕೊಡ್ಲಾ ಸರ್? ಸ್ಕೈ ಬ್ಲೂ ಕೊಡಿ, ವಾಸಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದಾರ ಗೊತ್ತಾ? ಒಂದಿಷ್ಟು ಸಿಂಪ್ಟಮ್ಸ್ಗಳು ಇದಕ್ಕೆ ಆಗತ್ತೆ, ಹೀಟಿಗೆ ಆಗತ್ತೆ, ಈ ಸಿಂಪ್ಟಮ್ಸ್ ಕೋಲ್ಡ್ಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೆನ್ಪಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಹೌದಲ್ವಾ? ಅದನ್ನ ಸ್ವಲ್ಪ ಮರೀರಿ. ರಾಜೇಶ್ವರಿ ಮೇಡಮ್, ರಾಜೇಶ್ವರಿ ಹೆಗಡೆ. ನಮಸ್ತೆ ಮೇಡಮ್. ಮತ್ತೆ ಅನ್ಮ್ಯೂಟ್ ಆದರು. ನಮಸ್ತೆ. ನಮಸ್ತೆ. ಎಲ್ಲಿಂದ? ನಾನ್ ಸಿರ್ಸಿ. ಸರ್ ನಾನು TM ಕಲಿತಾ ಇದ್ದೀನಿ, ಕಲರ್ ಥೆರಪಿನೂ ಮುಗಿಸಿದೀನಿ. ನನಗೆ ಪ್ರಾಬ್ಲಮ್ ಅಂದ್ರೆ, ನಂಗೆ ಏನಾದ್ರೂ ಒಂಚೂರು ತಿಂದ್ರು ಮೋಷನ್ ಹೋಗ್ಬೇಕು. ಖಾರ ಅಂತೂ ತಿನ್ನಕ್ಕೆ ಆಗಲ್ಲ. SI ಮತ್ತೆ LIಗೆ ನಾನು
ಬ್ಲ್ಯಾಕ್ ಹಾಕಿದೆ 3 ದಿನ. ಆಮೇಲೆ ಯೆಲ್ಲೋ ಕಲರ್ ಹಾಕಿದೆ. ಬಟ್ ಏನು ಚೇಂಜೇ ಆಗಲಿಲ್ಲ. ಎಷ್ಟು ದಿನದಿಂದ ಇದೆ? ಅಂದ್ರೆ ನಂಗೆ ಮೊದ್ಲು ಈಗ ತುಂಬಾ ವರ್ಷದಿಂದ ಇತ್ತು, ಆಮೇಲೆ ಔಷಧ ಮಾಡಿ ಕಡಿಮೆ ಆಗಿತ್ತು. ಬಟ್ ಇವಾಗ ಒಂದು 2-3 ತಿಂಗಳಿಂದ ತುಂಬಾ ಆಗತ್ತೆ. ಬಟ್ ಅಂದ್ರೆ ಮಜ್ಜಿಗೆ ಅನ್ನ ಈ ತರ ಊಟ ಮಾಡಿದ್ರೆ ಓಕೆ, ಬಟ್ ಒಂಚೂರು ಏನಾದ್ರು ಖಾರ ತಿಂದ್ರೆ ಆಗಲ್ಲ. ತುಂಬಾ ಖಾರ ಲೈಟ್ ತಿಂದ್ರೆ ಆಗಿ ಆಹಾರ ಆಗಲ್ಲ. ತಗೋಬೇಕು. ಹಾ ಸರಿ, ಅದ್ರ ಜೊತೆಗೆ ನೀವು ಹಾಕ್ತಾ ಇದ್ದೀರಲ್ಲಮ್ಮ ಕಲರ್, ಅದೇ ರಿಫ್ಲೆಕ್ಸ್ ಗೆ ಗ್ರೀನ್ ಕಲರ್ ಅನ್ನ ಆಡ್ ಆನ್ ಮಾಡ್ಕೊಳ್ಳಿ. ಗ್ರೀನ್ ಹಾಕಿದೆ, ಮತ್ತೆ ಇದನ್ನು ನಿಮ್ ಮನೆಯಿಂದ ಕೈ ಎತ್ಕೊಂಡು ಕೂತಿದ್ದೆ ನಾನು. ಇವಾಗ ನೀವು ಎಲ್ಲೋ ಮತ್ತು ಇನ್ನೊಂದ್ ಕಲರ್ ಯಾವ್ದು ಹಾಕ್ತಾ ಇದ್ದೀರಿ? ಬ್ಲ್ಯಾಕ್ ಎಲ್ಲೋ ಹಾಕ್ತಾ ಇದೀನಿ. ಬಟ್ ನಾನು ಇದನ್ನು ಹಾಕಿದ್ದೆ, ಪರ್ಪಲ್ ಮತ್ತೆ ಗ್ರೀನು, ಡಾರ್ಕ್ ಗ್ರೀನು ಪರ್ಪಲ್ ಹಾಕಿದೆ ಒಂದ್ ಸ್ವಲ್ಪ ದಿನ. ಆದ್ರೂ ಅಂದ್ರೆ 1 ವಾರ ಹಾಕಿದ್ರು ಏನು ಇದೇ ಆಗ್ತಾ ಇಲ್ಲ. ಹೌದಾ, ಸರಿ. ನನ್ನ ನಂಬರ್ಗೆ ಒಂದು 4 ಚಿತ್ರನ ಕಳಿಸಿ ಅವ ನೀವು. ಕಳಿಸ್ಬಿಟ್ಟು ನಿಮ್ ಸಿಂಪ್ಟಮ್ಸ್ ಎಲ್ಲ ಡೀಟೇಲ್ ಆಗಿ ಮೆಸೇಜ್ ಮಾಡಿ, ನಾನು ನೋಡ್ಬಿಟ್ಟು ಒಂದು ಸಿಂಗಲ್ ಪಾಯಿಂಟ್ ಒಂದು ಕಲರ್ ಅನ್ನ ಕೊಡ್ತೀನಿ. ಅಪ್ಲೈ ಮಾಡಿಬಿಟ್ಟು 1 ವೀಕ್ ನಂತರ ಮತ್ತೆ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೆಲವೊಂದು ಸಿಂಪ್ಟಮ್ಸ್ ಗಳಿಗೆ ಏನಾಗುತ್ತೆ, ನಾಲಿಗೆ ಬೇಕಾಗುತ್ತೆ. ನಾಗರತ್ನ ಎಚ್ ಭಟ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ನಮಸ್ಕಾರ ಸರ್. ನಮಸ್ತೆ. ನಂದು 2 ಪ್ರಾಬ್ಲಮ್ ಇದೆ ಸರ್. ಒಂದು, ನಮ್ಮ ಯಜಮಾನ್ರಿಗೆ ಬಲ್ಗಡೆ ಕಣ್ಣು ಆಪರೇಷನ್ ಮಾಡಿದ್ವಿ. ಅದೇನಾಗಿದೆ ಇವಾಗ ರೆಡ್ ಕಲರ್ ಆಗತ್ತೆ, ಮತ್ತೆ ಪೇನ್ ಬರತ್ತೆ. ನಾನು ಈ ತರ ಕಲರ್ ಗಿಲರು ಎಲ್ಲ ಹಾಕ್ತಾ ಇದ್ದೀನಿ. ಹಾಕಿದಾಗ ಸ್ವಲ್ಪ ಕಡಿಮೆ ಆಗತ್ತೆ, ಆಮೇಲೆ ಮತ್ತೆ ಎಲ್ಲಾದ್ರೂ ಒಂಚೂರು ತಗಲ್ತು ಅಂದ್ರೆ ಪೇನ್ ಬರತ್ತೆ. ಕಲರ್ ಏನ್ ಹಾಕಿದಾರೆ? ಕಲರ್ ನಾನು ಈ ಲಿವರ್ ಪಾಯಿಂಟಿಗೆ ಎಲ್ಲದಕ್ಕೂ ಹಾಕಿದ್ದೀನಿ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರಿಗೆ, ಲಿವರಿಗೆ ಸ್ಕೈ ಬ್ಲೂ ಹಾಕಿದ್ದೀನಿ. ಆಮೇಲೆ ಮಿಡ್ಲ್ ಫಿಂಗರ್ ಲಿವರ್ ಪಾಯಿಂಟಿಗೆ ಪಿಂಕ್ ಹಾಕಿದ್ದೀನಿ. ಹಾಗೆ ಐಸಿಗೂ ಹಾಕಿದ್ದೀನಿ. ಅದರ ಜೊತೆಗೆ ನೀವು ಹಾಕ್ತಾ ಇರೋದು ಸರಿಗಿದೆ. ಅದರ ಜೊತೆಗೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಐ ರಿಫ್ಲೆಕ್ಸ್ ಗೆ ರೆಡ್ ಡಾಟ್ ಇಡಿಯಮ್ಮ. ರೆಡ್ ಡಾಟ್ ಅದು ಇಟ್ಟಿದ್ದೀನಿ, ಅದೆಲ್ಲಾನು ಹಾಕಿದ್ದೀನಿ. ಅದಷ್ಟು ಹಾಕಿದ್ದೀನಿ. ಈ ಕಡೆ ರೈಟ್ ಹ್ಯಾಂಡ್ ಅಲ್ಲೂ ಹಾಗೆ ಇಂಡೆಕ್ಸ್ ಇದು ಈ ಫಿಂಗರಿಗೆ ಎಲ್ಲೋ ಹಾಕ್ತೀನಿ, ಲಿವರಿಗೆ ಹಾಕ್ತೀನಿ, ಮತ್ತೆ ಈ ಮಿಡ್ಲ್ ಫಿಂಗರಿಗೆ ಪಿಂಕ್ ಹಾಕಿದ್ದೀನಿ, ಇದು ಹಾಕಿದ್ದೀನಿ. ಈ ಇದಕ್ಕೆ ಎಲ್ಲೋ ಹಾಕ್ಬಿಟ್ಟು ಇದಕ್ಕೆ ಇದು ಹಾಕಿದ್ದೀನಿ. ಅದಷ್ಟು ಹಾಕಿದ್ದೀನಿ. ಹಾಕಿದ್ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಕಾಣ್ತಾ? ಅಲ್ಲ, ಅದೇ ಅದು ಹಾಕಿದಾಗ ಸ್ವಲ್ಪ ಕಡಿಮೆ ಆದಂಗ ಆಗತ್ತೆ, ಆಮೇಲೆ ಮತ್ತೆ ಬರುತ್ತೆ, ಮತ್ತೆ ನೀರ್ ಬರುತ್ತೆ ಕಣ್ಣಲ್ಲಿ. ಓದುವಾಗ ಎಲ್ಲ ನೀರ್ ಬರುತ್ತೆ. ಮತ್ತೊಂದ್ ಕಣ್ಣು ಆಪರೇಷನ್ ಮಾಡಿದೀವಿ, ರೈಟ್ ಹ್ಯಾಂಡ್ ಆಪರೇಷನ್ ಆಗಿದೆ, ಕ್ಯಾಟ್ರಾಕ್ಟ್. ಅದ್ರಲ್ಲೂ ಈಗ ಸ್ವಲ್ಪ ಈ ನೋವಿಂದ ಅದು ಸ್ವಲ್ಪ ಬ್ಲರ್ ಆಗತ್ತೆ. ಈ ಬಿಸಿಲಿಗೆ ಎಲ್ಲ ಕೂತ್ರೆ ಮಾಡಿದ್ರೆಲ್ಲ ಕಣ್ ತೆಗಕ್ಕೆ ಆಗಲ್ಲ. ಅದ್ ಕಣ್ಣು ಓಪನ್ ಮಾಡಕ್ಕೂ ಕಷ್ಟ ಆಗ್ತಾ ಇದೆ. ಸರಿ, ನೀವು ಲಿವರ್ 4ಗೆ ಎಲ್ಲೋ ಡಾಟ್ ಇಡಿಯಮ್ಮ. ಇಲ್ಲಿಗೆ ಒಂದು ಎಲ್ಲೋ ಕಲರ್ ಡಾಟ್ ಇಡಿ. ಮತ್ತೆ ನೀವು ಹಾಕ್ತಾ ಇರೋ ಕಲರ್ ಎಲ್ಲ ಸರಿಗಿದೆ, ಅದನ್ನ ಕಂಟಿನ್ಯೂ ಮಾಡಿ. ಸರಿನಾ? ಕಂಟಿನ್ಯೂ ಮಾಡ್ಬಿಟ್ಟು ಸ್ಕೈ ಬ್ಲೂ ಕಲರ್ ಎಲ್ಲ ಹಾಕ್ತಿರಲ್ವಾ, ಅದ್ರ ಜೊತೆಗೆ ಅಲ್ಲಿ ಎಲ್ಲೋ ಕಲರ್ ಅನ್ನ ಹಾಕಿ. ಆಮೇಲೆ ಇನ್ನೊಂದು ಸರ್, ನನ್ಗೆ ಆಂಕಲ್ ಅಲ್ಲಿ ತುರ್ಕೆ ಬರುತ್ತೆ, ಕಪ್ಪಾಗಿದೆ. ತುರ್ಸಿದಾಗ ಬಿಳಿ ಹುಡಿ ಬರುತ್ತೆ. ಅದೆಲ್ಲ ಏನಾಗಿತ್ತು, ನಾನು ಕೋಲ್ಡ್ ಅಂದ್ಬಿಟ್ಟು ಹೀಟ್ ಮಾಡಿ ಮಾಡ್ತಾ ಇದ್ದಿದ್ದು, ಅದು ಜಾಸ್ತಿ ಆಗಕ್ ಶುರು ಆಯ್ತು. ಆಮೇಲೆ ಒಂದ್ಸತಿ SP5 ಅನ್ನ ಪ್ರೆಸ್ ಮಾಡ್ಕೊಳ್ಳಿ, ಇದಾಗತ್ತೆ ಅಂತ ಹೇಳಿದ್ರು. TMಗೂ ಆಡ್ ಆಗಿದ್ದೀನಿ. ಅದು ಮಾಡಿದ್ರ ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ SP5 ಕೋಲ್ಡಾ ಸರ್? ಅದು ಎರಡು ಬ್ಯಾಲೆನ್ಸ್ ಮಾಡುತ್ತಮ್ಮ, ಕೋಲ್ಡ್ ಮತ್ತು ಹೀಟ್. ಅದ ಹಾಕದವಾಗಿಂದ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ದಿವ್ಸಕ್ಕೆ ಒಂದ್ಸಲ ಅದು ಬಂದೇ ಬರುತ್ತೆ ಇಚ್ಚಿಂಗು. ಆದ್ರೆ ಮೊದ್ಲಿನಷ್ಟಿಲ್ಲ, ಅಷ್ಟು ಪೌಡರ್ ಬರಲ್ಲ.
ಅದ್ ಮಾಡ್ತಾ ಇರ್ಬೋದಾ? ಸ್ಪ್ಲೀನ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಂಡಿದ್ದೀರಾ, ವರ್ಕ್ ಆಗ್ತಾ ಇದೆ ಅಂದ್ರೆ ನೀವು ಮತ್ತೆ ಸ್ಪ್ಲೀನ್ 6 ಅನ್ನ ಪ್ರೆಸ್ ಮಾಡಿ. SP6 SP6 ಮಾಡ್ಲಾ? SP6 ಅನ್ನ 1 ವಾರಗಳ ಕಾಲ 3 ದಿನಕ್ಕೊಮ್ಮೆ ಪ್ರೆಸ್ ಮಾಡ್ಬೋದಮ್ಮ. ಆಯ್ತು ಆಯ್ತು. ಸರಿನಾ? ಮಾಡ್ತಾ ಬನ್ನಿ, ಕಮ್ಮಿ ಆಗುತ್ತೆ. ನಾನ್ ನಿಮ್ ಇದು ಕ್ಲಾಸಿಗೂ ಸೇರಿದ್ದೀನಿ ಈಗ. ಸ್ವಲ್ಪ ಬನ್ನಿ. ಕರೆಕ್ಟ್ ಆಗಿ ಕಲರ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ. ಈ ಏಜಲ್ಲಿ ತಿಳ್ಕೊಬೇಕಂತ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಕನ್ಫ್ಯೂಷನ್ ಅಂದ್ರೆ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ನೀವು ಹೇಳೋದ್ರ ಮೇಲೆ ಸ್ವಲ್ಪ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಹಾಕ್ಬೇಕು ಅನ್ನೋದು ಒಂಚೂರು ಬರ್ತಾ ಇದೆ. ಈಗ ನೋಡೋಣ ಎಂಡ್ ಆಗೋದ್ರೊಳಗೆ ಫುಲ್ ಸೆಟ್ ಆಗ್ತೀವ. ವಯಸ್ಸಲ್ಲಿ ಆಸಕ್ತಿ ತೋರಿಸಿದಾರಲ್ವಾ, ಕಲಿತೀರಾ. ಅದೇ ನಮಗ್ ನಾವು ನೋಡ್ಕೊಂಡ್ರೆ ಸಾಕು. ನಾವು ಬೇರೆಯವ್ರಿಗೆ ಮಾಡದೇ ಇದ್ರು ನಮ್ಮ ಕಾಯಿಲೆಗಳಿಗೆ ನಾವು ಮಾಡ್ಕೊಳ್ಳೋಣ ಅನ್ಕೊಂಡು ಅಷ್ಟೇ. ರೆಡಿ ಆಗ್ತೀರಾ? ಕಲೀರಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಲಿತಾ ಬನ್ನಿ. ಆಯ್ತು. ಈ ವಯಸ್ಸಲ್ಲಿ ನಿರ್ಧಾರ ತಗೊಂಡಿದ್ದೀರಲ್ವಾ, ಅದೇ ಇಂಪಾರ್ಟೆಂಟ್. ಪೂರ್ಣಿಮಾ ಕೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ಗೆ ಇದು ಇದು ಮೊನ್ನೆ 1ನೇ ತಾರೀಕಿಂದ ಶುರು ಆಗಿದೆ ಸರ್. ಕೋಲ್ಡ್ ಮತ್ತೆ ಜ್ವರ ಬಂತು. ಜ್ವರ ಕಡಿಮೆ ಇತ್ತು, ಆದ್ರೆ ಈಗ ಮೂಗಲ್ಲಿ ಸ್ವಲ್ಪ ದಪ್ಪ ಶೀತ ಬರ್ತಾ ಇದೆ. ಕೆಮ್ಮು ಇವತ್ತು ಮಧ್ಯಾಹ್ನದಿಂದ ಶುರು ಆಗಿದೆ ಸರ್. ಅದು ಒಣ ಕೆಮ್ಮು, ಕಫ ಏನು ಬರ್ತಾ ಇಲ್ಲ. ಶೀತ ವೈಟ್ ಆಗಿ ಇದೆ. ಅದಕ್ಕೆ ಯಾವ್ದು ಮಾಡ್ಲಿ ಸರ್ ಅಂತ ನಂಗೆ ಒಣ ಕೆಮ್ಮಿಗೆ ಏನ್ ಮಾಡುದು ಅಂತ ಗೊತ್ತಾಗ್ಲಿಲ್ಲ. ಒಣ ಕೆಮ್ಮು ಬರ್ತಾ ಇದೆ ಹೌದಲ್ವಾ? ಟಂಗಲ್ಲಿ ಮಾತ್ರ. ನೀವು ಕಿಡ್ನಿ ಮತ್ತೆ ಸ್ಟಮಕ್ ಕೋಲ್ಡ್ ಇತ್ತು ಸರ್. ಟಂಗ್ ನಾನು ನಿಮ್ ಬ್ಯಾಚ್ ಅವ್ರೆ ಅಂಜಲಿ ಅಂತ ಹೇಳುವವರಿಗೆ ಕಳ್ಸಿದ್ದೆ ಟಂಗಿದ್ದು ಬಟ್ ಅವ್ರು ಹೇಳಿದ್ರು ಕೋಲ್ಡ್ ಅಂತೇಳಿ. ಹಾಗೆ ಮತ್ತೆ ಅವ್ರ ಹತ್ರ ಕೇಳ್ಕೊಂಡು ನಾನು ಮಾಡುದು ಗೊತ್ತಿಲ್ದಿದ್ರೆ. ಒಣ ಕೆಮ್ಮು ಇವತ್ತಿಂದ ಇದೆ ಮಧ್ಯಾಹ್ನ ಮೇಲಿನಿಂದ. ಒಣ ಕೆಮ್ಮು, ನೀವು ಲಂಗ್ ರಿಫ್ಲೆಕ್ಸ್ ಗೆ ಪರ್ಪಲ್ ಕಲರ್ ಹಾಕಿ ಅಮ್ಮ. ಜಸ್ಟ್ ಪರ್ಪಲ್ ಹಾಕಿ ಒಣ ಕೆಮ್ಮು ವಾಸಿ ಆಗುತ್ತೆ. ಮತ್ತೆ ಪೇನ್ಗಳಿದ್ದೆಲ್ಲ ತುಂಬಾ ಕಡಿಮೆ ಆಗಿದೆ ಸರ್. ನಂದು ಬ್ಯಾಕ್ ಎಲ್ಲ ತುಂಬಾ ಕಂಟ್ರೋಲ್ ಆಗಿದೆ. ಆದ್ರೆ ಇನ್ನು ನಾಲಿಗೆಯಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಸಿಂಪ್ಟಮ್ ಇದೆ ಸರ್. ಅದು ಇದು ಸೀಡ್ ಹಾಕುದೆಲ್ಲ ಕಂಟಿನ್ಯೂ ಮಾಡ್ಲಾ ನೈಟ್? ಕಂಟಿನ್ಯೂ ಮಾಡಿ, ಕಿಡ್ನಿ ಕೋಲ್ಡ್ನೆಸ್ ಕೂಡ ವಾಸಿ ಆಗುತ್ತೆ. ಆಮೇಲೆ ಇನ್ನೊಂದು ಮೈನ್ ಸರ್, ಮರ್ಮದ್ದು ನೀವು ಹೇಳಿದ್ರಲ್ಲ ಮೊನ್ನೆ ಮಾಡೋದು, ಶಂಕ ಮತ್ತೆ ಕಿವಿಯಿಂದ 2 ಬೆರಳು ಮೇಲ್ಗಡೆ ತಲೆನೋವಿಗೆ ಮಾಡುದು, ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು ಸರ್. ನನಗೂ ನಮ್ಮ ಮನೆ ಹೆಲ್ಪ್ ಆಯ್ತು. ಅವರಿಗೆ ಅವ್ರು ಆಕ್ಚುಲಿ ಶುಗರ್ ಇದು ಆಂಗ್ಸೈಟಿ ಡಿಪ್ರೆಷನ್ ಸಿಂಪ್ಟಮ್ಸ್ ಎಲ್ಲ ಉಂಟು ಅವ್ರಿಗೆ ಅದು ತುಂಬಾ ಹೆಲ್ಪ್ ಆಗ್ತದೆ ಸರ್. ದಿನ ಹೇಳ್ತಾರೆ ಅದನ್ನೊಂದು ಮಾಡಿ ಬಿಡು, ಅದನ್ನೊಂದು ಮಾಡಿ. ಅಲ್ಲಿಗೆ ನಿದ್ದೆ ಹೋಗ್ತಾರೆ, ಮತ್ತೆ ಅಷ್ಟು ರಿಲ್ಯಾಕ್ಸ್ ಇರ್ತಾರೆ ಅವರು. ಆತರ ತುಂಬಾ ಖುಷಿ ಆಯ್ತು. ಕಷ್ಟಪಟ್ಟಿದ್ದೀನಿ ಮರ್ಮ ಕಲಿಬೇಕಂತಂದ್ರೆ. ನೀವು ಈ ತರ ಫೀಡ್ಬ್ಯಾಕ್ ಕೇಳಿದಾಗ ನನಗೆ ಇನ್ನು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಅನುಕೂಲ, ಒಂಥರ ಇನ್ಸ್ಪೈರ್ ಆಗುತ್ತೆ, ಆಸಕ್ತಿ ಬರುತ್ತೆ. ಇವತ್ ನೋಡಿ ಕ್ಲಿನಿಕ್ ಅಲ್ಲಿ ನಿಮ್ಗೆ 11:30 ಲೈವ್ ಬಂದ್ಬಿಟ್ಟು 12:30 ತನಕ ಕ್ಲಾಸ್ ಮಾಡಿದೆ. ಮತ್ತೆ ಒಂದ್ 4 ವಿಡಿಯೋ ತಗೊಂಡೆ. ಒಂದ್ ಮರ್ಮ ಮಿನಿಮಮ್ ನಾನು 15ರಿಂದ 20 ನಿಮಿಷ ಎಕ್ಸ್ಪ್ಲನೇಷನ್ ಮಾಡ್ಬಿಟ್ಟು ಅದನ್ನ ಮಾಡೋದ್ ತೋರಿಸ್ಬಿಟ್ಟು ಅದನ್ನ ಬೆಸ್ಟ್ ಆಗಿ HD ಕ್ವಾಲಿಟಿಯಲ್ಲಿ ವಿಡಿಯೋ ತಗೊಂತಾ ಇದ್ದೇನೆ, ಹೌದಲ್ವಾ? ಅಷ್ಟು ಮಾಡ್ಬಿಟ್ಟು ಒಂದ್ 70-80 ಜನಕ್ಕೆ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಮತ್ತೆ 7:15 ಇಲ್ಲಿ ಬಂದಿದ್ದೇನೆ. ನನ್ಗೆ ಹೆಲ್ಪ್ ಮಾಡಕ್ ಒಬ್ರು ಬರ್ತಾರೆ ಸರ್, ಮನೆ ಕೆಲಸ ಇದು ಗುಡ್ಸಿ ಇದ್ ಮಾಡಿಲ್ಲ. ಅವ್ರಿಗೆ ಮೊನ್ನೆ ಹುಷಾರಿರ್ಲಿಲ್ಲ ಸರ್, ಪಾಪ ಅವ್ರಿಗೂ ಎಲ್ಲ ಮಾಡಿದೆ. ತಲೆನೋವು ಅಮ್ಮ ಹಾಗಮ್ಮ ಹೀಗಮ್ಮ ಹೇಳ್ತಾ ಇದ್ರು. ಅವರಿಗೆಲ್ಲ ಮರ್ಮ ಎಲ್ಲ ಮಾಡಿ ತುಂಬಾ ಖುಷಿ ಆಯ್ತು. ಅವರಿಗೆ ಕೈ ನೋವು ಬರ್ತಾ ಇತ್ತು, ಎಲ್ಲ 11 ಪ್ರೆಸ್ ಮಾಡಿ ಆಮೇಲೆ ಇದೆಲ್ಲ ಮಾಡಿಬಿಟ್ಟೆ. ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರಿಗೆ ಮರ್ದಿವ್ಸಕ್ಕೆ ಸರಿ ಹೋದ್ರು ಸರ್. ನನಗೆ ಹೇಳಿದೆ, ನಿಮ್ಮ ಫೋಟೋ ತೋರಿಸಿ ಹೇಳಿದೆ, ಇವರೇ ಹೇಳ್ಕೊಟ್ಟದ್ದು ನನಗೆ ಅಂತ. ಹಂಗೆ ನೋಡಿ, ನಿಮ್ ಮನೆ ಕೆಲಸ ಮಾಡೋದ್ ಬಿಡೋದೇ ಇಲ್ಲ ಅವರು, ನೀವು ಫ್ಯಾನ್ ಹಾಕ್ತಾರೆ. ಅವ್ರಿಗೂ ತಲೆ ನೋವೆಲ್ಲ ನಂತರನೇ ಮೈಕೈ ನೋವೆಲ್ಲ ಜಾಸ್ತಿ, ಪಾಪ ಬ್ಯಾಕ್ ಪೈನ್ ಎಲ್ಲ ಇಲ್ಲ
ಮಾಡಿ ಮತ್ತೆ ಮನೆಯಲ್ಲಿ ಸೀಡ್ ಕಟ್ಟಕ್ಕೆ ಸೀಡ್ ಎಲ್ಲ ಕಳ್ಸಿ ಕೊಟ್ಟೆ, ಮತ್ತೆ ಟೇಪ್ ಎಲ್ಲ ತೆಗ್ಸಿ ಮತ್ತೆ ಈಗ ಮನೇಲಿ ಮಾಡ್ಕೊತಾರೆ ಪಾಪ. ಈ ವಯಸ್ಸಲ್ಲಿ ಇದನ್ನ ಮಾಡ್ತಾ ಹೋದ್ರೆ ಇನ್ನೂ 100 ವರ್ಷ ಜಾಸ್ತಿ ಆಗುತ್ತೆ, ಹೌದಲ್ವಾ? ಆಕ್ಟಿವಿಟಿ ಇರ್ಬೇಕು, ಏನೋ ಒಂದ್ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದಾಗ ಯಾವ್ದೋ ನೆಗೆಟಿವ್ ಥಾಟ್ ಬರಲ್ಲ, ಏನೂ ಬರಲ್ಲ. ಮಾಡ್ತಾ ಬನ್ನಿ, ವಯಸ್ಸು ಮ್ಯಾಟರ್ ಆಗಲ್ಲ. ಕಲಿತಾ 4 ಜನ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಿರಲ್ವಾ, ಮೈಂಡ್ ಫ್ರೀ ಇರುತ್ತೆ. ಮೈಂಡ್ ಫ್ರೀ ಇದ್ರೆ ನಮ್ಗೆ ಯಾವ್ದೋ ಡಿಸೀಸ್ಗಳು ಬರಲ್ಲ. ನನ್ಗೆ ಈ ಸ್ಪ್ಲೀನ್ ಪಾಯಿಂಟ್ ಅಲ್ಲಿ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಪೇನ್ ಜಾಸ್ತಿ ಇರುತ್ತೆ ಸರ್. ಸ್ವಲ್ಪ ಬೆಟರ್. ಮೊನ್ನೆಯಿಂದ ಸ್ಕೈ ಬ್ಲೂ ಹಾಕಿದೆ ಅಲ್ಲಿಗೆ, ಇವಾಗ ಆಗಿದೆ. ಇದು ನಾಡೀಶ್ವರದಲ್ಲಿ ಸ್ಪ್ಲೀನ್ ಕೋಲ್ಡ್ ಇದೆ ಅಂತ ಬಂತು ಸರ್. ಅದನ್ನ ಅಲ್ಲಿಗೊಂದು ಸ್ಕೈ ಬ್ಲೂ ಹಾಕೊಂಡೆ, ನಾನೇ ಸುಮ್ಮನೆ ಅಂದಾಜು ಮಾಡ್ಕೊಂಡು. ನನ್ಗೇನ್ ಪರ್ಫೆಕ್ಟ್ ಆಗಿಲ್ಲ, ನಾನು ಕಲರ್ ಥೆರಪಿ ಜಾಯಿನ್ ಆಗಿದ್ದೇನೆ ನಿಮ್ ಕ್ಲಾಸಿಗೆ, ಅದಕ್ಕೆ ಹಾಕೊಂಡೆ. ಈಗ ಸ್ವಲ್ಪ ಬೆಟರ್. ಅದಕ್ಕೆ ಏನ್ ಮಾಡ್ಬೋದು ಸರ್? ಅದೇ ಹಾಕ್ಲೇ ಕಂಟಿನ್ಯೂ ಮಾಡಿ. ಸ್ಕೈ ಬ್ಲೂ ಕಲರ್ ಹಾಕಿ, ಸಾಧ್ಯ ಆದ್ರೆ ಆ ರಿಫ್ಲೆಕ್ಸ್ ಗೆ ಪೆಪ್ಪರ್ ಸೀಡ್ ಅನ್ನ ಕಟ್ಟಿ. ಅದ್ರಲ್ಲಿ ಬಂದಿತ್ತು ಪೆಪ್ಪರ್ ಸೀಡ್ ಕಟ್ಟಿ, ಇಲ್ಲಿಗಿದೆ ಅಲ್ಲಮ್ಮ, ಇಲ್ಲಿಗೆ ಯೆಲ್ಲೋ ಕಲರ್ ಹಾಕಿ ಈ ರಿಫ್ಲೆಕ್ಸ್ ಗೆ, ಹೌದಲ್ವಾ? ಈ ಯೆಲ್ಲೋ ಕಲರ್ ಹಾಕಿದ್ರೆ ವಾಸಿ ಆಗ್ಬಿಡುತ್ತೆ. ಮಾಡ್ತಾ ಬನ್ನಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ. ಎಷ್ಟೋ ಜನ ನೆನ್ಪಿರಲ್ಲ, ಅದಿರಲ್ಲ ಇದಿರಲ್ಲ ಅಂತಾರೆ. ಕಲಿ ಆಸಕ್ತಿ, ಕಲ್ತ್ ಮೇಲೆ ಟ್ರೀಟ್ಮೆಂಟ್ ಕೂಡ ಆಸಕ್ತಿ ಇದ್ರೆ ಅವ್ ಯಾವ ಮ್ಯಾಟ್ರ್ ಆಗಲ್ಲ ಅನ್ನಕ್ಕೆ ನೀವೇ ಕಾರಣ ನಮ್ಗೆ, ಹೌದಲ್ವಾ? ನೆನ್ಪುಳಿಯಲ್ಲ, ಅದನ್ನೇ ಒಂದ್ 10 ಸಲ ಅಂದಾಗ ಏನಾಗ್ಬಿಡುತ್ತೆ, ಬೆಸ್ಟ್ ಆಗಿ ನೆನ್ಪುಳಿತಾ ಇತ್ತು ಅಂದ್ರೆ ಅದನ್ನ ನೆನ್ಪು ಹೋಗ್ಬಿಡುತ್ತೆ, ಹೌದಲ್ವಾ? ಹಾಗಾಗಿ ಹಿಪ್ ಜಾಯಿಂಟ್ ಏನ್ ಮಾಡ್ಬೋದು ಸರ್? ನಮ್ಮ ಅಕ್ಕಂಗ್ ಒಬ್ರು ಇದೆ. ಹಿಪ್ ಜಾಯಿಂಟ್ ಪೇನ್ ಬರ್ತಾ ಇದೆ ಅಂದ್ರೆ, ಹಿಪ್ ಜಾಯಿಂಟ್ ಪೇನ್ ಬರೋ ಜಾಸ್ತಿ ಜನಕ್ಕೆ ಕೋಡ್ಲೆಸ್ಸಿಗೆ. ಆ ಹಿಪ್ ಜಾಯಿಂಟ್ ಅನ್ನ ಕವರ್ ಮಾಡೋ ಆರ್ಗನ್ ಯಾವ್ದಪ್ಪ ಅಂದ್ರೆ ಸ್ಪ್ಲೀನ್. ಆ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ನೀವು ಯೆಲ್ಲೋ ಮತ್ತು ಸ್ಕೈ ಬ್ಲೂ ಕಲರ್ ನ ದಿನಾಲು ಹಾಕ್ತಾ ಬನ್ನಿ. 15 ದಿನ ಹಾಕಿ. 15 ದಿನದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ, ಇವಾಗ ಹೇಳಿದ್ರಲ್ವಾ ಫೀಡ್ಬ್ಯಾಕ್, ಆ ತರ ಫೀಡ್ಬ್ಯಾಕ್ ಕೊಡ್ತಾರೆ. ಹಿಪ್ ಜಾಯಿಂಟ್ ಬಂದಾಗ ಸ್ಪ್ಲೀನ್ ರಿಫ್ಲೆಕ್ಸ್, ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಸೆಕೆಂಡ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಮತ್ತು ಯೆಲ್ಲೋ ಕಲರ್ ಅನ್ನ ಹಾಕ್ತಾ ಬನ್ನಿ. ಬೆಸ್ಟ್ ಅಂದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ಸರಿನಾ? ಮಾಡಿ ಅಮ್ಮ, ತುಂಬಾ ಖುಷಿ ಆಯ್ತು. ಈ ಏಜ್ ಅಲ್ಲಿ ಇದನ್ನ ಕಲ್ತ್ಬಿಟ್ಟು ಮಾಡ್ತಾ ಇದ್ದೀರಲ್ವಾ, ಹಾಗಾಗಿ ಕಲಿಯಕ್ಕೆ ವಯಸ್ಸಿನ ಅವಶ್ಯಕತೆ ಬೇಕಾಗಲ್ಲ ಅನ್ನೋದಕ್ಕೆ ನೀವೇ ಕಾರಣ. ನಾನು ಅವಾಗವಾಗ ನನ್ನ ಡಿಸ್ಟಿಕ್ಕಿಗೆ, ತಾಲೂಕಿಗೆ ಟೀಚಿಂಗ್ ಮಾಡಕ್ ಹೋಗ್ತಾ ಇರ್ತೇನೆ, ಕಾಲೇಜ್ ಲೆವೆಲ್ ಅಲ್ಲಿ ಮತ್ತೆ ಈ ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಹೋಗ್ತಾ ಇರ್ತೇನೆ. ಮೊನ್ನೆ ಯಾದಗಿರಿಗೆ ಹೋಗಿದ್ದೆ ಒಂದು 15 ದಿನ ಹಿಂದ್ಗಡೆ. ಅಲ್ಲಿ ಒಂದು ಸಮ್ಮೇಳನ ಇಟ್ಟಿದ್ರು. ಅಲ್ಲಿ ನನ್ನನ್ನು ಕೂಡ ಒಂದು ಯಾರಿಗೆ ಅಲ್ಲಿ ಕೂಡ ಈ ತರ ಓಪನ್ ಆಗಿ ಮಾತಾಡ್ಲಿಕ್ಕೆ ಒಂದು 30 ಮಿನಿಟ್ ಟೈಮ್ ಕೊಟ್ಟಿರ್ತಾರೆ. ಅಲ್ಲಿ ಡಯಾಬಿಟಿಕ್ ಡಾಕ್ಟರ್ ಬಂದಿದ್ರು, ಕಣ್ಣಿನ ಸ್ಪೆಷಲಿಸ್ಟ್ ಬಂದಿದ್ರು, ಕಿಡ್ನಿ ಸ್ಪೆಷಲಿಸ್ಟ್ ಬಂದಿದ್ರು, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಬಂದಿದ್ರು, ಹಾರ್ಟ್ ರಿಲೇಟೆಡ್ ಹೃದಯ ಕಾಯಿಲೆಗೆ ಸ್ಪೆಷಲಿಸ್ಟ್ ಬಂದಿದ್ರು, ಮತ್ತೆ ಗರ್ಭಿಣಿ ಮಹಿಳೆಯರಿಗೆ ಟ್ರೀಟ್ಮೆಂಟ್, ಇವೆಲ್ಲವೂ ಸ್ಪೆಷಲಿಸ್ಟ್. ಎಲ್ಲರಿಗೆ ಒಂದು 30 ನಿಮಿಷಗಳ ಕಾಲ ಟೈಮು, ಹೌದಲ್ವಾ? ಅವ್ರಿಗೆ ಮೊದಲ ಆದ್ಯತೆ ಕೊಟ್ಬಿಟ್ಟು ಒಂದು 7-8 ಜನ ಮಾತಾಡಿದ್ರು. ನಾನು ಕೂಡ ಹೋಗಕ್ ಲೇಟ್ ಆಯ್ತು. ನಾನೊಂದ್ 4 ಜನ ಮಾತಾಡೋದನ್ನ ಕೇಳ್ತಾ ಇದ್ದೆ. ಡಾಕ್ಟರ್ಗಳು, ಅವ್ರವ್ರ ರಿಲೇಟೆಡ್ ಆಯುರ್ವೇದಿಕ್ ಡಾಕ್ಟರು, ಈ ಬೇರೆ ಬೇರೆ ಪಂಚಕರ್ಮ ಮಾಡೋರು, ಈ ತರ ಬಂದಿದ್ರು. ಎಲ್ಲರಿಗೆ 30 ಮಿನಿಟ್ ಟೈಮ್, ಮಿನಿಮಮ್ 30 ಮಿನಿಟ್. ನೀವು 10 ನಿಮಿಷ ಮಾತಾಡ್ಬೋದು, 5 ನಿಮಿಷ ಮಾತಾಡ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ 30 ಮಿನಿಟ್. ಎಲ್ಲರೂ ಏನ್ ಮಾತಾಡ್ತಾ ಇದ್ರು ಗೊತ್ತಾ? ಒಂದು ಸ್ಲೈಡ್ ತಂದಿದ್ರು. ಸ್ಲೈಡ್ ಅನ್ನ ಹಿಂಗ ಮೂವ್ ಮಾಡ್ತಾ ಹಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ, ಅದಂದ್ರೆ ಹಿಂಗೆ, ಕಣ್ಣಿನ ಸಮಸ್ಯೆ ಈ ತರ ಬಂದಾಗ ಇದು ಈ ತರ ಗ್ಲಾಸ್ ಹಾಕೋಬೇಕು, ಹಿಂಗ್ ಹಾಕೋಬೇಕು, ಹಂಗ್ ಹಾಕೋಬೇಕು ಅಂತ ಹೇಳೋರು. 5-10 ನಿಮಿಷ ಎದ್ದೋಗ್ಬಿಡಾರು, ಹೌದಲ್ವಾ? ಅವ್ರ ಹೆಂಗ ಜನ ಕ್ಲಾಸ್ ಹೇಳಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಹಂಗೆ ಜನ ಎದ್ದೋಗಕ್ ಸ್ಟಾರ್ಟ್ ಮಾಡಾರು. ನಂದು 1:30 ಆಫ್ಟರ್ ದ ಲಂಚ್, ಊಟ ಆದ ನಂತರ ನಂದು ಸೆಷನ್ ಇತ್ತು. ಊಟ ಮಾಡ್ಕೊಂಡು ಬಂದ್ರು ಎಲ್ಲಾರು. ಬಂದ್ಮೇಲೆ ನನ್ನ ಸೆಷನ್ ಸ್ಟಾರ್ಟ್ ಆಯ್ತು. ನಾನು ಎಲ್ಲಿ ಹೋದ್ರು ಕೂಡ ಯಾವ್ದೋ ಸ್ಲೈಡು ಅದು ಇದು ಏನು ನೋಟ್ಬುಕ್ ಅವೇ ಏನು ರೆಡಿ ಮಾಡ್ಕೊಂಡು ಹೋಗಲ್ಲ. ನಾನು ಹೊರಗಡೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತು. ಸಿಂಪಲ್ ಆಗಿ ಅಕ್ಯುಪ್ರೆಷರ್ ಅಂದ್ರೇನು, ಕಲರ್ ಥೆರಪಿ ಅಂದ್ರೇನು. ಅವತ್ತಲ್ಲಿ ನಾನು ಜಾಸ್ತಿ ಮಾತಾಡಿರೋದು ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ, ಮತ್ತೆ ಈ ನೀ ಪೇನು. ಈ ನಮ್ಮ ಯಾದಗಿರಿ ಜಿಲ್ಲೆ ಜಾಸ್ತಿ ಜನ ನೀ ಪೇನ್ ರಿಲೇಟೆಡ್ ಬರ್ತಾರೆ. ನಾನೇನ್ ಮಾಡಿದೆ ಗೊತ್ತಾ? ನೀ ಪೇನು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಈ ಹಾರ್ಟ್ ರಿಲೇಟೆಡ್, ಹೀಗೆ ಸುಮ್ನೆ ಒಂದು ಡಿಸೀಸ್ ಲೆವೆಲ್
ಕಾಯಿಲೆ ಏಕೆ ಬರುತ್ತೆ, ಫುಡ್ ಅನ್ನು ಏನ್ ತಿನ್ಬೇಕು, ಕಾಯಿಲೆ ಬರ್ದಂಗೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಹೀಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಎಲ್ಲರಿಗೆ 30 ಮಿನಿಟ್ ಆದ್ಮೇಲೆ 40 ಮಿನಿಟ್ ಆದ್ಮೇಲೆ ಸರ್ ನೆಕ್ಸ್ಟ್ ಇದಾರೆ ಅಂತ ಹೇಳ್ತಿರ್ತಾರೆ. ಆ ನೆಕ್ಸ್ಟ್ ಇರೋನು ಸುಮ್ನೆ ಕೇಳ್ತಾ ಕುಂತಾನೆ, ಏನ್ ಹೇಳ್ತಾನಪ್ಪ ಆಯ್ತಾ ಅಂತ ಹೇಳ್ಬಿಟ್ಟು. ಅಂದ್ರೆ ಆಸಕ್ತಿ ಬಂತು ಅಂದ್ರೆ ಜನ ಎದ್ದೋಗಲ್ಲ, ಇನ್ನೂ ಕೇಳ್ಬೇಕಂತ ಅನ್ಸುತ್ತೆ. ಆಸಕ್ತಿ ಮೂಡಿಸ್ಬೇಕಪ್ಪ ಅಂದ್ರೆ ನಮ್ ಟೀಚಿಂಗ್ ಆ ಲೆವೆಲ್ ಅಲ್ಲಿ ಕೊಡ್ಬೇಕು, ಹೌದಲ್ವಾ? ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ, ಅದ್ರೊಳಗೆ ಏನಾಗಿರುತ್ತೆ, ಹಂಗಾಗಿರುತ್ತೆ, ಹಿಂಗಾಗಿರುತ್ತೆ, ಅದಾಗಿರುತ್ತೆ, ಇದಾಗಿರುತ್ತೆ. ನಾನು ಕೂಡ ಈ ಗ್ರಾಮೀಣ ಇದೇನಪ್ಪಾ ಒಂದು ಸ್ಲೈಡ್ ಯೂಸ್ ಮಾಡ್ಬಿಟ್ಟು ಗ್ಯಾಸ್ಟ್ರಿಕ್ ಡ್ಯೂಟು ಹಿಂಗೆ, ಗ್ಯಾಸ್ಟ್ರಿಕ್ ಡ್ಯೂಟು ಇದು ಒಂದು ಸೆಂಟೆನ್ಸ್ ಮಾತಾಡ್ಕೊಂತ ಹೋಗ್ಬಿಟ್ನೆ ಅಂದ್ರೆ ಅವಾಗ ಏನಾಗತ್ತೆ ಅಪ್ಪ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಹೌದಲ್ವಾ? ಮೂವಿ ನೋಡಿ ನೀವು ನೋಡಕ್ ಹೋಗಿರ್ತೀರಲ್ವಾ ಸಿನಿಮಾ ಟಾಕೀಸ್ಗೆ ಅಥವಾ ಮನೆಯಲ್ಲಿ, ನೋಡುವಾಗ ಒಂದ್ ಬೆಸ್ಟ್ ಆಗಿ ಲಾಜಿಕ್ ಲೆವೆಲ್ ಅಲ್ಲಿ ಆ ಮೂವಿ ಇತ್ತು ಅಂದ್ರೆ 3 ಅವರ್ ಆದ್ರೂ ಕೂತ್ ನೋಡ್ತೀರಾ. ಅದೇ 3rd ಕ್ಲಾಸ್ ಇತ್ತಂದ್ರೆ ½ an hour ಎದ್ ಬಂದ್ಬಿಡ್ತೀರಾ, ಹೌದಲ್ವಾ? ಅದೇ ತರ ನಿಮ್ಮ ಲೆಕ್ಚರ್, ನಿಮ್ಮ ಮಾತಿನ ಶೈಲಿ ಹೇಗಿರ್ಬೇಕು, ನಿಮ್ಮ ಟ್ರೀಟ್ಮೆಂಟಿನ ಶೈಲಿ ಹೇಗಿರ್ಬೇಕಪ್ಪ ಅಂತಂದ್ರೆ ಮತ್ತೆ ಅವರಿಗೆ ಅಪ್ರೋಚ್ ಆಗೋ ಲೆವೆಲ್ ಅಲ್ಲಿ ಇರ್ಬೇಕು. ಹೇಳ್ಕೊಡ್ಬೇಕಪ್ಪ ಅಂದ್ರೆ ಯಾವ್ದು ಗಟ್ಟಿಗಳು ಹೊಡಿಬೇಡಿ. ನನಗೆ ಹೇಳ್ತಿರ್ತಾರೆ ಸ್ಟೂಡೆಂಟ್ಸ್ ಕಾಲ್ ಮಾಡಿ, ಸರ್ ಇಲ್ಲಿ ಕರೆದಿದ್ದಾರೆ ಹೋಗ್ಬೇಕಂತಂದಿದ್ದೀನಿ, ಹೆಂಗೆ ಮಾತಾಡ್ಲಿ ಸರ್, ಏನ್ ಮಾತಾಡ್ಲಿ ಟಾಪಿಕ್ ಏನಿದೆ, ಅಸಿಡಿಟಿ ಗ್ಯಾಸ್ಟ್ರಿಕ್ ಬಗ್ಗೆನೆ 4 ದಿನ ಹೇಳ್ಬೋದಪ್ಪ, ಅಷ್ಟು ಟಾಪಿಕ್ ಇದೆ. ಆ ಜನಕ್ಕೆ ತಿಳಿಯೋ ಭಾಷೆಯಲ್ಲಿ ಪಿತ್ತ ಅಂದ್ರೇನು, ಕಫ ಅಂದ್ರೇನು, ಒಂದು ಕಾಯಿಲೆ ಏಕೆ ಬರುತ್ತೆ ಅನ್ನೋದನ್ನ ನಾವು ಅವ್ರಿಗೆ ಹೇಳ್ಕೊಟ್ಬಿಟ್ರೆ ನೀವೇ ದೇವ್ರವ್ರಿಗೆ. ನಿಮಗೆ ಜಸ್ಟ್ 10 ನಿಮಿಷ ಮಾತಾಡಕ್ ಕೊಟ್ರೆ ನೀವು ಬೆಸ್ಟ್ ಆಗಿ ಹೇಳ್ಕೋತ ಕೂತ್ರೆ 2 ಅವರ್ ಆದ್ರೂ ಮುಗಿಯಲ್ಲ. ನಾನು ಇದೇ ತರಾನೇ ಸಂಪೂರ್ಣ ಹೇಳ್ಬೇಕಪ್ಪ ಅಂದ್ರೆ 1 hour 45 minutes ನಾನೇ ತಗೊಂಡೆ. ಅಲ್ಲಿ ಒಂದಿಷ್ಟು ಕಲರ್ ಬಗ್ಗೆ ಹೇಳಿದೆ, ಅಕ್ಯುಪ್ರೆಷರ್ ಬಗ್ಗೆ ಹೇಳಿದೆ, ಸೀಡ್ ಥೆರಪಿ ಹೇಳಿದೆ. 1 hour 45 minutes ಆರಾಮಾಗಿ ಎಲ್ಲರೂ ಕೂತಿದ್ರು ಕೇಳ್ತಾ. ಯಾಕಪ್ಪ ಅಂದ್ರೆ ಈ ಟಾಪಿಕ್ ಹಂಗಿದೆ. ಎಲ್ಲರೂ ಮೆಡಿಸಿನ್ ತಗೊಂಡಿರ್ತಾರೆ, ಏನೇನೇನೋ ಪ್ರಯತ್ನಗಳು ಮಾಡಿರ್ತಾರೆ, ಹೌದಲ್ವಾ? ಇವ್ ನಿಮ್ಮ ಹತ್ರ ನೀವು ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಹತ್ರನೇ ಡೈರೆಕ್ಟ್ ಬರಲ್ಲ ರೋಗಿಗಳು, ಕಾಯಿಲೆ ಇರೋರು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರ್ತಾರೆ, ಹೌದಲ್ವಾ? 11:30 ಕ್ಲಾಸ್ ಅಲ್ಲಿ ಚೆಸ್ಟ್ ಪೇನ್ ಅಂತ ಹೇಳ್ತಾ ಇದ್ರಲ್ಲ ಅವರು, ಸ್ಟುಡಿಯೋದಲ್ಲಿ ಇದ್ರಲ್ವಾ, ಇದು 4ನೇ ವಾರ ನನ್ನ ಹತ್ರ ಬರ್ತಾ ಇರೋದು. ಅವರು ಕಳೆದ 3 ವರ್ಷದಿಂದ ಏನೇನ್ ಟೆಸ್ಟ್ ಇದೆ, ಎಲ್ಲೆಲ್ಲಿಗೆ ಹೋಗಿ ಬರ್ಬೇಕು, ಅವೆಲ್ಲ ಕಡೆ ಹೋಗಿದ್ದಾರೆ. ಹೋದಾಗ ಏನ್ ಹೇಳ್ತಾರೆ, ನೋಡಪ್ಪ ನೀನ್ ಎಲ್ಲಾ ನಾರ್ಮಲ್ ಇದೆ, ಎಲ್ಲಾ ಟೆಸ್ಟ್ಗಳು ಇವಾಗೇನು ಚಾಲ್ತಿಯಲ್ಲಿದಾವ ಅವೆಲ್ಲಾ ಟೆಸ್ಟ್ಗಳು ನಾರ್ಮಲ್ ಇದೆ, ನಿನಗೇನು ಕಾಯಿಲೆ ಬರಲ್ಲ, ನಿನಗೇನು ಕಾಯಿಲೆ ಬಂದಿಲ್ಲ, ಹೋಗ್ಬಿಡು, ಬೇಕಾದ್ರೆ ಇದೊಂದು ಏನೋ ಕೊಡ್ತೀನಿ ನುಂಗ್ಕೊಂಡು ಕೂತ್ಕೋ. ಆದ್ರೆ ಆತನಿಗೆ ನೋವಿದೆ. ನೀವು ಅಡ್ವಾನ್ಸ್ ಮೆಡಿಸಿನ್ ಅಲ್ಲಿ ಇವಾಗೇನು ಮುಂದುವರೆದ ಚಿಕಿತ್ಸೆ ನಡೀತಾ ಇದೆ ಅಲ್ವಾ, ಅಲ್ಲಿ ಚಿಕಿತ್ಸೆ ಹೆಂಗ್ ನಡೆಯುತ್ತೆ ಅಪ್ಪ ಅಂದ್ರೆ, ಇವಾಗ ಒಂದು ಕಾಯಿಲೆ ಬಂದಿದೆ ಅಂದ್ರೆ 3 ತರ ಲೆವೆಲ್ ಅಲ್ಲಿ ಬರುತ್ತೆ, 3 ತರನಾದ ಕಾಯಿಲೆಗಳು ಬರ್ತವೆ, 3 ಹಂತಗಳಿರ್ತವೆ. ಫಸ್ಟ್ ಹಂತಾನೆ ಎನರ್ಜಿ ಲೆವೆಲ್. ಫಾರ್ ಎಕ್ಸಾಂಪಲ್ ಈಗ ಚೆಸ್ಟ್ ಪೇನ್ ಅಂತ ತಗೊಂಡಾಗ, ನಾವು ಎಕ್ಸಾಂಪಲ್ಗೆ ಚೆಸ್ಟ್ ಪೇನ್ ಬರ್ತಾ ಇದೆ ಅಂತ ತಗೊಂಡಾಗ ಅದನ್ನು 3 ಹಂತದಲ್ಲಿ ಒಂದು ಕಾಯಿಲೆ ದೊಡ್ಡದಾಗ್ತಾ ಹೋಗುತ್ತೆ, ಹೌದಲ್ವಾ? ಆ ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂದ್ರೆ 3 ಹಂತಗಳನ್ನು ದಾಟಿದೆ, ಪೂರ್ತಿ ಜಾಸ್ತಿ ಆಗಿದೆ ಅಂದ್ರೆ 3 ಹಂತ ದಾಟಿದೆ. ಮೊದಲ ಹಂತದಲ್ಲಿ ಕಾಯಿಲೆ ಒಂದು ಚೆಸ್ಟ್ ಪೇನ್ ಇರ್ಬೋದು, ನೀ ಪೇನ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಯಾವುದೇ ಕಾಯಿಲೆ ಸಿವಿಯರಿಟಿ ಆಗಿದೆ, ಕ್ರಾನಿಕ್ ಆಗಿದೆಯಪ್ಪ ಅಂತಂದ್ರೆ ಅದು ಒಂದೊಂದು ಹಂತಗಳನ್ನ ದಾಟ್ಬಿಟ್ಟು ಹೋಗಿರುತ್ತೆ. ಕೆಲವೊಬ್ರು ಹೇಳ್ತಾರೆ, ಸರ್ ಏನಿಲ್ಲ ಸರ್ ಆರಾಮಾಗಿದ್ದೆ, ಒಮ್ಮೆಲೆಗೆ ಏನೋ ಚೆಕ್ ಮಾಡಿಬಿಟ್ಟೆ ಕ್ರಿಯೇಟಿನಿನ್ ಜಾಸ್ತಿ ಆಗ್ಬಿಟ್ಟಿದೆ, ಒಮ್ಮೆಲೆಗೆ ಆರಾಮಿದ್ದೆ, ಒಮ್ಮೆಲೆ ಡಾಕ್ಟರ್ ಹತ್ರ ಹೋದೆ ಡಯಾಬಿಟಿಕ್ ಜಾಸ್ತಿ ಆಗಿದೆ, ಅದಾಗಿದೆ ಇದಾಗಿದೆ, ಆ ಸಿಂಪ್ಟಮ್ಸ್ ಇಲ್ಲ ಸರ್, ಒಮ್ಮೆಲೆಗೆ ಈ ತರ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಒಮ್ಮೆಲೆಗೆ ಕಾಯಿಲೆ ಬರಲ್ಲ, ಒಂದೇ ದಿನ ಕಾಯಿಲೆ ಕ್ರಿಯೇಟ್ ಆಗಲ್ಲ. ಒಂದೇ ದಿನ ಕಾಯಿಲೆ ಕ್ರಿಯೇಟ್ ಆಗಿದೆ ಅಂದ್ರೆ ನೀವೇನೋ ಆಕ್ಸಿಡೆಂಟ್ ಆಗಿ ಏನೋ ಬಡಿಸ್ಕೊಂಡು ಏನೋ ಮಾಡ್ಕೊಂಡು ಅವು ನಿಮ್ಮ ತೊಂದರೆ ಕೊಡ್ಬೋದು, ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗೋದು. ಅದರ್ವೈಸ್ ನಿಮಗೆ ಈ ಕಾಯಿಲೆ ಅಂತ ಬಂದಾಗ ನಿಮ್ಮ ದೇಹದ ಒಳಗಡೆ ಆಗಿರುವ ಕಾಯಿಲೆಗಳಿಗೆ ಅದು 1 ದಿನ 2 ದಿನ 3 ದಿನಕ್ಕೆ ಆಗಿರಲ್ಲ, ವರ್ಷಾನುಗಟ್ಟಲೆ ಸಿಂಪ್ಟಮ್ಸ್ ಅನ್ನ ತಗೊಂಡು ಹೋಗಿರುತ್ತೆ. ನಾನು ಇವಾಗ 3 ಹಂತಗಳಂತ ಹೇಳಿದ್ನಲ್ವಾ, ಮೊದಲನೇ ಹಂತ ಏನಪ್ಪಾ ಅಂದ್ರೆ ಎನರ್ಜಿ ಇಂಬ್ಯಾಲೆನ್ಸ್. ಇವಾಗ
ಚೆಸ್ಟ್ ಪೇನ್ ಅಂತ ತಗೊಂಡಾಗ ರೈಟೋ ಲೆಫ್ಟೋ, ಇವಾಗ ಅವರೇ ಎಕ್ಸಾಂಪಲ್ ತಗೊಂಡಾಗ ಎನರ್ಜಿ ಲೆವೆಲ್ ಅಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಇವಾಗ ನೋವಾಗ್ತಾ ಇದೆ. ಎನರ್ಜಿ ಲೆವೆಲ್, ಈ ಎನರ್ಜಿ ಲೆವೆಲ್ ಅಲ್ಲಿ ನೋವು ಇದೆ ಅಲ್ವಾ, ನೀವು ಎಕೋ ಮಾಡ್ತೀನಿ, ಇನ್ನೊಂದು ಇವಾಗ ತಂತ್ರಜ್ಞಾನ, ಇವಾಗ ಸೈನ್ಸ್ ಅಲ್ಲಿ ಇರುವ ನಾಲೆಜ್ ಪ್ರಕಾರ, ಸೈನ್ಸ್ ಅಲ್ಲಿರುವ ಎಕ್ಸ್ಪೆರಿಮೆಂಟ್ ಪ್ರಕಾರ, ಸೈನ್ಸ್ ಅಲ್ಲಿರುವ ಯಂತ್ರಗಳ ಪ್ರಕಾರ ನೀವು ಟೆಸ್ಟ್ ಅನ್ನ ಮಾಡಿಸಿದಾಗ ಎನರ್ಜಿ ಲೆವೆಲ್ ಅಲ್ಲಿ ತೊಂದರೆ ಇತ್ತು ಅಂತಂದ್ರೆ, ಎನರ್ಜಿ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ ನಿಮಗೆ ರಿಪೋರ್ಟ್ ಅಲ್ಲಿ ಕಾಣಲ್ಲ. ಇವಾಗ ಹೃದಯದ ಕಾಯಿಲೆ, ಚೆಸ್ಟ್ ಪೇನ್ ಬರ್ತಾ ಇದೆ, ನೀವು ಹೋಗಿ ಒಂದು ಎಕೋ ಮಾಡಿಸ್ತೀರಾ, ಅಲ್ಲಿ ನಾರ್ಮಲ್ ಬರುತ್ತೆ, ಹೌದಲ್ವಾ? ECG ಮಾಡ್ತೀರಾ, ನಾರ್ಮಲ್ ಬರುತ್ತೆ. ಆದ್ರೆ ನಿಮಗೆ ಆ ನೋವು ಇರುತ್ತೆ. ಬ್ಯಾಕ್ ಪೇನ್ ಅಂತ ತಗೊಳ್ಳಿ, ಬ್ಯಾಕ್ ಪೇನ್ ಹೋದಾಗ ಒಂದು ಎಕ್ಸ್ರೇ ಮಾಡ್ತೀರಾ, ಅಲ್ಲೇನ್ ಕಂಡು ಬಂದಿಲ್ಲ ಅಂದ್ರೆ ಒಂದು 3D ಮಾಡ್ತಾನೆ, ಅಲ್ಲೇನ್ ಕಂಡು ಬಂದಿಲ್ಲ ಅಂದ್ರೆ ಒಂದು MRI ಮಾಡ್ತಾನೆ, ಇನ್ನು ಏನು ಕಂಡು ಬಂದಿಲ್ಲ ಅಂದ್ರೆ CT ಸ್ಕ್ಯಾನ್ ಮಾಡ್ತಾರೆ, ಹೌದಲ್ವಾ? ನಿಮ್ಮ ಬೆನ್ನು ನೋವು ಜಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ ಯಾವುದೇ ಸ್ಕ್ಯಾನಿಂಗ್ ಅಲ್ಲಿ ತೊಂದರೆ ಕಂಡು ಬರಲ್ಲ, ಎಲ್ಲವೂ ನಾರ್ಮಲ್ ಅಂತ ಕಂಡು ಬರುತ್ತೆ. ನೀವು ತಿಳ್ಕೊಂಡಿರ್ಬೇಕು. ಒಬ್ಬ ನಾಳೆ ಪೇಷಂಟ್ ಬರ್ತಾನೆ, ಸರ್ XYZ ಏನೇನಿದೆ ಅಲ್ವಾ ಇಂಡಿಯಾದಾಗ ಎಲ್ಲ ಸ್ಕ್ಯಾನಿಂಗ್ ಮಾಡ್ಬಿಟ್ಟಿದ್ದೀನಿ, ಎಲ್ಲ ನಾರ್ಮಲ್ ಇದೆ ಸರ್, ಆದ್ರೆ ನೋವೇ ವಾಸಿ ಆಗ್ತಾ ಇಲ್ಲ. ನೋವು ಹೋಗವಲ್ದು ಸರ್, ಎಲ್ಲ ನಾರ್ಮಲ್ ಇದೆ, ಡಾಕ್ಟರ್ ಸುಮ್ಮನೆ ಮಾನಸಿಕ ಮಾಡ್ಕೊಂಡಿಯೋ ನೀವು ಹೋಗು ಅಂತ ಹೇಳಿ ಕಳಿಸ್ತಾನೆ. ಈ ನೋವು ಯಾರಿಗೆ ಹೇಳ್ಬೇಕು, ಸಾಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅವರಿಗೆ ಸ್ಕ್ಯಾನಿಂಗ್ ಇಂಪಾರ್ಟೆಂಟ್ ಅಲ್ಲ, ನೋವು ವಾಸಿ ಆಗ್ಬೇಕು. ಸ್ಕ್ಯಾನಿಂಗು ಅದ್ರಾಗ ಏನ್ ಬರುತ್ತೋ ಏನಿಲ್ಲ ಅವನಿಗೆ ಗೊತ್ತಿಲ್ಲ, ಹೌದಲ್ವಾ? ಸ್ಕ್ಯಾನಿಂಗ್ ದಾಗ ಏನೇ ಬರ್ಲಿ ಸ್ಕ್ಯಾನಿಂಗ್ ಇಂಪಾರ್ಟೆಂಟ್ ಆಗಲ್ಲ, ನೋವು ಇಂಪಾರ್ಟೆಂಟ್ ನಮ್ಗೆ. ಇಲ್ಲಿ ನಾಳೆ ನೀವು ಕೂಡ ಇದನ್ನ ಈ ತರ ಸಿಂಪ್ಟಮ್ಸ್ ಇರೋರು ಬರ್ತಾರೆ, ಹೌದಲ್ವಾ? ನೋಡಿ ಇಲ್ಲಿ ಇದಾರಂತೆ, ಶಿಲ್ಪಾ ಶಿವಮೊಗ್ಗ, ಯಾರಾದ್ರೂ ಬಂದಿದ್ರಮ್ಮ? ಹೌದು ಸರ್. ಏನಂತಂದ್ರೆ ಬ್ಯಾಕ್ ಪೇನ್ ಅಂದ್ರೆ ಯುರಿನರಿ ಬ್ಲಾಡರ್ ಹಿಪ್ಪಿಂದ ಸ್ವಲ್ಪ ಮೇಲೆ ಸರ್, UB ಮೆರಿಡಿಯನ್ ಲೆವೆಲ್ ಅಲ್ಲಿ ಇದೆ, ಅದು ಕ್ಯಾಚ್ ಆಗಿದೆ ಸರ್. ಎಲ್ಲಾ ತರ ನೀವ್ ಹೇಳ್ದಂಗೆ ಎಲ್ಲಾ ತರ ಸ್ಕ್ಯಾನಿಂಗ್ ಆಗ್ಬಿಟ್ಟಿದೆ. ಮೆಡಿಕಲ್ ಲೆವೆಲ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಂತೂ ಎಲ್ಲ ಶಿವರಾಮ್ ಕೃಷ್ಣ ಅಂತ ಫೇಮಸ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇದೇ ತರ ತುಂಬಾ ಫೇಮಸ್ ಡಾಕ್ಟರ್, ಎಲ್ಲರ ಹತ್ರನೂ ಹೋಗಿದ್ದಾರೆ. ಬಟ್ ಆ ಪೇನ್ ಅವ್ರಿಗೆ ಕಮ್ಮಿ ಆಗ್ತಾ ಇಲ್ಲ. ಇವನ್ ಅವ್ರು ಎಷ್ಟು ವರ್ಷದಿಂದ ಸಫರ್ ಆಗಿದ್ದಾರೆ ಅಂದ್ರೆ 30 ಇಯರ್ಸ್ ಇಂದ ಸಫರ್ ಆಗಿದ್ದಾರೆ. ಜಸ್ಟ್ ಒಂದೇ ಪಾಯಿಂಟ್ ಸರ್, ಒಂದೇ ಪಾಯಿಂಟ್ ಅಲ್ಲಿ ಅವರು ಒಂದೇ ವಾರದಲ್ಲಿ ಹುಷಾರಾಗಿದ್ದಾರೆ. ನನಗೆ ಅವಾಗ ಅರ್ಥ ಆಯ್ತು ಸರ್, ಈ ಮೆಡಿಕಲ್ ಲೆವೆಲ್ ಎಲ್ಲಿದೆ, ಯಾಕೆ ಎನರ್ಜಿ ಗೊತ್ತಾಗಲ್ವಾ ಸರ್ ಸ್ಕ್ಯಾನಿಂಗ್ ಅಂದ್ರಲ್ಲಿ? ಹಾಗಾಗಿ ಎನರ್ಜಿ ಲೆವೆಲ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈ ಎನರ್ಜಿ ಲೆವೆಲ್ ಅನ್ನ ನಾವ್ ಹೆಂಗ್ ಕಂಡ್ಕೋಬಹುದು ಅಪ್ಪ ಅಂತಂದ್ರೆ, ಅವ್ರಿಗೇನೋ ಸ್ಕ್ಯಾನಿಂಗ್ ಇರುತ್ತೆ, ಅದು ಓಕೆ, ಅವರ ತಂತ್ರಜ್ಞಾನ, ಅವರ ಸೈನ್ಸ್ ಅಲ್ಲಿ ಅದು ಮಾಡ್ಬೇಕಾಗಿರುತ್ತೆ, ಅದು ಮಾಡ್ತಾರೆ, ಅದು ನಾವು ಬೇಡ ಅಂತ ಹೇಳಲಿಕ್ ಬರಲ್ಲ, ಅವ್ರ ಸೈನ್ಸ್ ಅವ್ರ ಇಷ್ಟ, ಸರಿನಾ? ಇವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಎನರ್ಜಿ ಲೆವೆಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ. ಇವಾಗ ನಿಮ್ಗೆ ಸುಮ್ನೆ ಬ್ಯಾಕ್ ಪೇನು, ಚೆಸ್ಟ್ ಪೇನು ಅಂತೇಳಿ ಎಕ್ಸಾಂಪಲ್ ಕೊಡ್ತಾ ಇದೀವಿ ಅಷ್ಟೇನೆ. ನಾಳೆ ನಿಮ್ಗೆ ಇನ್ನು ಬೇರೆ ಬೇರೆ ಬರುತ್ತವೆ, ಕ್ರಿಯಾಟಿನೈನು ಏನೋ ಟೆಸ್ಟ್ ಅಂತ ಬಂದಾಗ ಯಾವುದೇ ಬರ್ಲಿ, ಅದು ತಲೆನೋವೇನಿಲ್ಲ, ಟೆಸ್ಟೇನೆ, ಆ ರಿಲೇಟೆಡ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ನಿನ್ನೆ ನಾನು ಕಳೆದ ವಾರದಲ್ಲಿ ಇಲ್ಲಿ ತಲೆನೋವು ಅಂತ ಬಂದಿದ್ದ, ಬ್ರೈನಿಗೆ MRI ಮಾಡಿದ್ದಾನೆ, ಹೌದಾ? ಏನು ಕಂಡು ಬಂದಿಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಸರ್ ಸ್ಟಡಿ ಮಾಡಿದ್ರೇನೆ ತಲೆನೋವು ಬರುತ್ತೆ. ಈ 4ನೇ ಇವತ್ತು ಬಂದಿದ್ರು, ಇವತ್ತು ಕ್ಲಿನಿಕ್ ಅಲ್ಲಿ ಬಂದಿದ್ರು, ಓದಕ್ ಕೂತ್ರೆ ತಲೆನೋವು ಬರುತ್ತೆ. ಎಷ್ಟನೇ ಕ್ಲಾಸ್ ಅಂದ್ರೆ 8ನೇ ಕ್ಲಾಸ್, ಈಗ 8th ಸ್ಟ್ಯಾಂಡರ್ಡ್. ಎಷ್ಟು ದಿನದಿಂದ ಬರ್ತಾ ಇದೆ ಸರ್? 6 ಮಂತ್ಲಿಂದ ಬರುತ್ತೆ, ಹೌದಾ? ಓದಕ್ ಕುಂತಾಗ ತಲೆನೋವು ಬರುತ್ತೆ, ಇಲ್ಲ ಸುಮ್ನೆ ಕೂತ್ರು ತಲೆನೋವು ಬರುತ್ತೆ. ಸುಮ್ನೆ ಕೂತಾಗನು ತಲೆನೋವು, ಓದಕ್ ಕೂತಾಗನು ತಲೆನೋವು. ಸುಮ್ನೆ ಕೂತಾಗ, ಓದಕ್ ಕೂತಾಗ ಅಂದ್ರೆ ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ತಲೆನೋವು ಬರ್ತಾ ಇದೆ, ಹೌದಲ್ವಾ?
ಇವಾಗ ತಲೆನೋವು ಅಂತಂದಾಗ ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ತಲೆನೋವು ಬರ್ತಾ ಇದೆ ಅವ್ರಿಗೆ, ಹೌದಲ್ವಾ? ಅವ್ರು ಓದಕ್ ಕೂತ್ಕೊಂಡಾಗ ಅಥವಾ ಖಾಲಿ ಕೂತಾಗ ಸುಮ್ನೆ ಕೂತ್ರೆ ತಲೆನೋವು ಬರುತ್ತೆ. ಸರ್ ತಲೆನೋವು ಬಂದಾಗ ಏನ್ ಮಾಡ್ಬಿಡ್ತೀನಿ ನಾನು, ವಾಕಿಂಗ್ ಮಾಡೋದು, ಆಟ ಆಡೋದು ಮಾಡಿಬಿಡ್ತೀನಿ, ತಲೆನೋವು ವಾಸಿ ಆಗ್ಬಿಡುತ್ತೆ. ಅವಾಗ ನಾವು ಏನಂತ ಐಡೆಂಟಿಫೈ ಮಾಡ್ಬೋದು, ಅವ್ರ ತಲೆನೋವು ಕೋಲ್ಡ್ ಏನ್ ಬಂದಿರುತ್ತಾ, ಹೀಟ್ ಏನ್ ಬಂದಿರುತ್ತಾ. ಈ ಸಿಂಪ್ಟಮ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಅವರು ರೆಸ್ಟಿಂಗ್ ಪೊಸಿಷನ್ ಇದ್ದಾಗ ತಲೆನೋವು ಬರುತ್ತೆ ಅಂತೆ. ಆ ರೆಸ್ಟಿಂಗ್ ಪೊಸಿಷನ್ ಇಂದ ಹೊರಗಡೆ ಬಂದ್ರು, ಆಟ ಆಡಿದ್ರು, ತಿರುಗಾಡಿದ್ರು, ವಾಕಿಂಗ್ ಮಾಡಿದ್ರು, ಏನೋ ಒಂದು ಆಕ್ಟಿವಿಟಿ ಮಾಡಿದ್ರು ಅಂದ್ರೆ ತಲೆನೋವು ವಾಸಿ ಆಗ್ಬಿಡುತ್ತಂತೆ. ಅಂತ ಸಂದರ್ಭದಲ್ಲಿ ನಾವು ಇದನ್ನ ಏನ್ ನೋಟ್ ಆನ್ ಮಾಡ್ಕೊಂತೀವಿ, ತಲೆನೋವು ಡ್ಯೂ ಟು ಕೋಲ್ಡಾ ಹೀಟಾ? ಎಸ್, ಅವರಿಗೆ ತಲೆನೋವು ಕೋಲ್ಡ್ ಜಾಸ್ತಿಯಾಗಿ ಬಂದಿರುತ್ತೆ, ಹೌದಲ್ವಾ? ನಾವು ವಾಕಿಂಗ್ ಮಾಡಿದ ಮತ್ತೆ ತಲೆನೋವೆಲ್ಲ ವಾಸಿ ಆಗ್ಬಿಡುತ್ತೆ, ಹೌದಲ್ವಾ? ಎಸ್. ಇವಾಗ ನಾವೇನ್ ಐಡೆಂಟಿಫೈ ಮಾಡ್ಬೇಕಪ್ಪ ಅಂದ್ರೆ, ನಾನ್ ಮಾಡಿರೋದು ಅವ್ರಿಗೆ ಎಷ್ಟೇನೆ ವಿಂಡ್ ಅನ್ನ ಕ್ರಿಯೇಟ್ ಮಾಡಿದೆ, ಹೀಟ್ ಅನ್ನ ಕ್ರಿಯೇಟ್ ಮಾಡಿದೆ, ತಲೆನೋವು ಎಷ್ಟೋ ವಾಸಿ ಆಗಿದೆ ಇವಾಗ, ಹೌದಲ್ವಾ? ಇಲ್ಲ ಸರ್ ನನ್ನ ಹತ್ರ ಇವಾಗ ಬಂದಿದ್ದಿಲ್ಲ ಅಂತ ತಿಳ್ಕೊಳ್ಳೋಣ, ಅವರು ಬಂದಿಲ್ಲ, ಇದೇ ತರ ಇವಾಗ MRI ಮಾಡಿದ್ದಾರೆ, ಇನ್ನೊಂದು ರಿಪೋರ್ಟ್ಗಳೆಲ್ಲಾನು ಮಾಡಿದ್ದಾರೆ, ಹೌದಲ್ವಾ? ಅವ್ರು ಬಂದಿಲ್ಲ, ಟ್ರೀಟ್ಮೆಂಟ್ ತಗೊಂಡಿಲ್ಲ, ಇವಾಗ ಎನರ್ಜಿ ಲೆವೆಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನಾಳೆ ಅವರಿಗೆ ಎನರ್ಜಿ ಲೆವೆಲ್ ಇಂದ ಹಿಡಿದು ಬ್ಲಡ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಲೆವೆಲ್ಸ್ 3 ಮಂತ್ 6 ಮಂತ್ 1 ಇಯರ್ ಇರುತ್ತೆ, ಅದ್ರ ಒಳಗಡೆ ಟ್ರೀಟ್ಮೆಂಟ್ ತಗೊಂಡ್ಬಿಡ್ಬೇಕು. ಎನರ್ಜಿ ಲೆವೆಲ್ ಟ್ರೀಟ್ಮೆಂಟ್ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್, ಕಲರ್ ಹಾಕೋದು, ಮರಮ ಅಕ್ಯುಪ್ರೆಷರ್, ಸೀಡ್ ಥೆರಪಿ ಅಥವಾ ಫುಡ್ ಥೆರಪಿ, ಯಾವುದೇ ಥೆರಪಿಯನ್ನ ನೀವು ತಗೊಂತಾ ಇದ್ದೀರಪ್ಪ ಅಂತಂದ್ರೆ ಅದು ಬೇಸಿಕ್, ಅದು ಅಲ್ಟರ್ನೇಟಿವ್ ಥೆರಪಿ, ವಿತೌಟ್ ಮೆಡಿಸಿನ್ ನಾನು ವಾಸಿ ಮಾಡೋದು. ಅವರು ನನ್ನ ಹತ್ರ ಬಂದಿಲ್ಲ ಅಂದ್ರೆ ಮುಂದೆ ಏನಾಗ್ತಿತ್ತು ಅನ್ನೋದನ್ನ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹೌದಲ್ವಾ? ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇವಾಗ ಬಂದಿಲ್ಲ ಅಂತ ತಗೊಳ್ಳೋಣ. ಇವಾಗ ಅವ್ರು ಎಕ್ಸ್ರೇ MRI ಇವಾಗ ಏನಿದೆ ಅಲ್ವಾ ಎಲ್ಲ ಮಾಡಿದಾಗ ನಾರ್ಮಲ್ ಇದೆ ಅಂತ ಹೇಳಿದ್ರು. 3 ಮಂತ್ ಆಯ್ತಂತೆ ಇದು ನೋವು ಬರ್ತಾ ಇದ್ದು, 3 ಮಂತ್ ಇಂದ ಬರ್ತಾ ಇದೆ. ಇವಾಗ ನಾವೇನ್ ಮಾಡಿದ್ವಿ, ಎನರ್ಜಿ ಲೆವೆಲ್ ರೆಡಿ ಮಾಡಿಬಿಟ್ಟು ವಾಸಿ ಮಾಡಿದೀವಿ. ಬಂದಿಲ್ಲ ಅಂದ್ರೆ ಈ 3 ಮಂತ್ ಇದೆ ಅಲ್ವಾ, ಇನ್ನೂ ಒಂದು 3 ಮಂತ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಬ್ಲಡ್ ಲೆವೆಲ್ಗೆ ಬರೋದು. ಬ್ಲಡ್ ಲೆವೆಲ್ಗೆ ಬಂದಾಗ ಅವಾಗ MRI, ಎಕ್ಸ್ರೇ, 3D ಈ ತರ ರಿಪೋರ್ಟ್ ಅಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ಇಂಬ್ಯಾಲೆನ್ಸ್ ಇದೆ ಅಂತ ಬರುತ್ತೆ. ಅವಾಗ ಏನಾಗುತ್ತೆ, ಬ್ಲಡ್ ಲೆವೆಲ್ ಟ್ರೀಟ್ಮೆಂಟ್ ಆಗುತ್ತೆ. ಅಲ್ಲಿ ಯಾವ್ದು ಇಂಬ್ಯಾಲೆನ್ಸ್ ಇರುತ್ತೆ ಆ ರಿಲೇಟಿವ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ, ಹೌದಲ್ವಾ? ಎನರ್ಜಿ ಲೆವೆಲ್ಗೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಬ್ಲಡ್ ಲೆವೆಲ್ಗೆ ಬಂತು, ಎನರ್ಜಿ ಲೆವೆಲ್ಗೂ ಟ್ರೀಟ್ಮೆಂಟ್ ತಗೊಳಲ್ಲ, ಬ್ಲಡ್ ಲೆವೆಲ್ಗೂ ಟ್ರೀಟ್ಮೆಂಟ್ ತಗೊಳಲ್ಲ ಅಂದಾಗ ನೆಕ್ಸ್ಟ್ ಬಾಡಿ ಲೆವೆಲ್, ಬೋನ್ ಲೆವೆಲ್ಗೆ ಹೋಗುತ್ತೆ, ಅದು ಕ್ರಾನಿಕ್, ಹೌದಲ್ವಾ? ಈ ತರ ಎನರ್ಜಿ, ಬ್ಲಡ್, ಬೋನು. ಆಗ್ಲೇ ಹೃದಯದ ಕಾಯಿಲೆ, ಚೆಸ್ಟ್ ಪೇನ್ ಬಗ್ಗೆ ಹೇಳ್ತಾ ಇದ್ದೆ. ಆತನಿಗೆ ಕಳೆದ 2 ವರ್ಷದಿಂದ ಚೆಸ್ಟ್ ಪೇನ್ ಇದೆ, ಎಲ್ಲಾ ಕಡೆ ಸ್ಪೆಷಲಿಸ್ಟ್ ಅನ್ನ ತಿರುಗಿದಾನೆ. ಎಲ್ಲರೂ ಹೋದಾಗ ಏನು, ಸ್ಕ್ಯಾನಿಂಗ್ ನಾರ್ಮಲ್ ಆಗಿ ಮಾಡಿಸ್ತಾರೆ, ಅದು ಮಾಡಿಸ್ಬೇಕು, ಅವ್ರ ವಿಜ್ಞಾನದಲ್ಲಿ ಅದು ಇದೆ, ಅವ್ರ ಸೈನ್ಸ್ ಅಲ್ಲಿ ಇದೆ, ಮಾಡ್ತಾರೆ, ಹೌದಲ್ವಾ? ಮಾಡಿದಾಗ ಎಲ್ಲಾ ನಾರ್ಮಲ್ ಇದೆ, ಆದ್ರೆ ಚೆಸ್ಟ್ ಪೇನ್ ಇದೆ. ಇಲ್ಲಿ ನಾವು ರಿಪೋರ್ಟಿಗೆ ಮಹತ್ವ ಕೊಡಬಾರದು, ಚೆಸ್ಟ್ ಪೇನ್ ಇದೆ ಅಲ್ವಾ ಸಿಂಪ್ಟಮ್ಸ್, ಅದಕ್ಕೆ ಮಹತ್ವ ಕೊಡಬೇಕು. ಇದು ಎನರ್ಜಿ ಲೆವೆಲ್, ಈ ಎನರ್ಜಿ ಲೆವೆಲ್ಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ನಾಳೆ 1 ವರ್ಷಗೋ 3 ತಿಂಗಳಿಗೋ 6 ತಿಂಗಳಿಗೆ ಬ್ಲಡ್ ಲೆವೆಲ್ ಅಲ್ಲಿ ಆಗುವ ಇಂಬ್ಯಾಲೆನ್ಸ್ ಇಲ್ಲಿ ಕಮ್ಮಿ ಮಾಡ್ಬೋದು. ಇಲ್ಲ ನಿಮ್ಗೆ ಚೆಸ್ಟ್ ಪೇನ್ ಬರ್ತಾ ಇದೆ, ಎಲ್ಲಾ ಸ್ಕ್ಯಾನಿಂಗ್ ಮಾಡ್ಕೊಂಡಿದೀನಿ, ಎಲ್ಲಾ ಸ್ಕ್ಯಾನಿಂಗ್ ಅಲ್ಲಿ ನಾರ್ಮಲ್ ಇದೆ, ಏನ್ ಭಯ ಪಡೋದೇನಿಲ್ಲ, ಇರ್ಲಿ ಬಿಡು, ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇದೆ ಅಂತ ನೀವೇನಾದ್ರೂ ಬಿಟ್ರೆ, ಸಾಕಷ್ಟು ಜನ ಇದೇ ಮಾಡ್ತೀರಾ, ಸ್ಕ್ಯಾನಿಂಗ್ ಮಾಡಿಸ್ತೀರಾ, ಎಲ್ಲ ನೋವು ಕಂಡು ಬಂದ್ರೆ, ಯಾವ್ದೋ ಏನೋ ಆಗಿತ್ತು ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ತೀರಾ, ರಿಪೋರ್ಟ್ ನಾರ್ಮಲ್ ಬರುತ್ತೆ. ರಿಪೋರ್ಟ್ ನಾರ್ಮಲ್ ಬಂದಾಗ ಫುಲ್ ಖುಷಿ ಆಗುತ್ತೆ ನಮ್ಗೆ, ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ, ನೋವಿದೆ, ಬಿಡು ರಿಪೋರ್ಟ್ ನಾರ್ಮಲ್ ಇದೆ ಅಷ್ಟೇ. 3 ತಿಂಗಳು ಬಿಡ್ತೀರಾ, 6 ತಿಂಗಳು ಬಿಡ್ತೀರಾ, ವರ್ಷ ಬಿಡ್ತೀರಾ, ಆ ನೋವು ಸಿವಿಯಾರಿಟಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಮತ್ತೆ ಹಾಸ್ಪಿಟಲೈಸ್ ಆಗ್ತೀರಾ, ಮತ್ತೆ ಹೋಗ್ತೀರಾ, ಮತ್ತೆ ನೀವು ಸ್ಕ್ಯಾನಿಂಗ್ ಗಳನ್ನ ಮಾಡ್ತೀರಾ. ಅವಾಗ ಏನ್ ಹೇಳ್ತಾರೆ, ಈ ತರ ವೇರಿಯೇಷನ್ ಆಗಿದೆ,
ಈ ತರ ವೇರಿಯೇಷನ್ಗೆ ಈ ತರ ಮೆಡಿಸಿನ್ ಅನ್ನ ಕೊಡ್ಬೇಕಂತ ಹೇಳಿ ಅವರಿಗೆ ಗೊತ್ತಿರುತ್ತೆ, ಹೌದಲ್ವಾ? ಆ ಬ್ಲಡ್ ಲೆವೆಲ್ಗೆ ಹೋಗುವವರೆಗೂ ಬಿಡಬಾರದು ನಾವು. ಇವಾಗ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಎನರ್ಜಿ ಲೆವೆಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಎನರ್ಜಿ ಲೆವೆಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಸಿಂಪ್ಟಮ್ಸ್ಗೆ ಮಹತ್ವ ಕೊಡಬೇಕು. ಇವಾಗ ಚೆಸ್ಟ್ ಪೇನ್ ಅವ್ರು ಬಂದಿದ್ರು, ಇವಾಗ 2 years ಇಂದ ಚೆಸ್ಟ್ ಪೇನ್ ಇದೆ, ಸಿಂಪ್ಟಮ್ಸ್ ಎನರ್ಜಿ ಲೆವೆಲ್ ಅಲ್ಲೇ ಇದೆ, ಇನ್ನು ಬ್ಲಡ್ ಲೆವೆಲ್ಗೆ ಹೋಗಿಲ್ಲ. ಕೆಲವೊಬ್ರು ಕೇಳ್ಬೋದು, ಸರ್ ಇವಾಗ ಎನರ್ಜಿ ಲೆವೆಲ್ ಅಲ್ಲಿ ಇದ್ದು ಬ್ಲಡ್ ಲೆವೆಲ್ಗೆ ಹೋಗೋಕೆ ಎಷ್ಟು ದಿನ ಟೈಮ್ ತಗೋಬಹುದು? ಗೊತ್ತಿಲ್ಲ. ಡಿಪೆಂಡ್ ಆನ್ ಪರ್ಸನ್, ಡಿಪೆಂಡ್ ಆನ್ ಯುವರ್ ಎನರ್ಜಿ. ಎನರ್ಜಿ ಲೋ ಇತ್ತು ಅಂದ್ರೆ ನೆಕ್ಸ್ಟ್ ಬ್ಲಡ್ ಗೆ ಹೋಗ್ಬಿಡುತ್ತೆ. ಆಲ್ರೆಡಿ ಎನರ್ಜಿ ಇತ್ತು ಅಂದ್ರೂ ಕೂಡ ಪೇನ್ ಇತ್ತು ಅಂದ್ರೆ ಟೈಮ್ ತಗೋಬಹುದು. ಕೆಲವೊಬ್ಬರಿಗೆ 3 days ಅಲ್ಲೇ ಬ್ಲಡ್ ಲೆವೆಲ್ಗೆ ಹೋಗ್ಬೋದು, ಕೆಲವೊಬ್ಬರಿಗೆ 3 months ಹೋಗ್ಬೋದು, ಕೆಲವೊಬ್ಬರಿಗೆ 3 years ಹೋಗ್ಬೋದು, ಹೇಳಲಿಕ್ಕಾಗಲ್ಲ. ಹಾಗಾಗಿ ಸಿಂಪ್ಟಮ್ಸ್ ಗೆ ಮಹತ್ವ ಕೊಟ್ಬಿಟ್ಟು ಆ ಸಿಂಪ್ಟಮ್ಸ್ ಕೋಲ್ಡ್ ಇಂದ ಆಗಿದೆನಾ ಹೀಟ್ ಇಂದ ಆಗಿದೆನಾ ಡಿವೈಡ್ ಮಾಡ್ಕೋಬೇಕು. ಈ ಕಲರ್ ಥೆರಪಿಯಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ಗೊತ್ತಾ, ಜಾಸ್ತಿ ಜನಕ್ಕೆ ಈ ಕಲರ್ ಥೆರಪಿಯಲ್ಲಿ ಕೋಲ್ಡ್ ಹೀಟ್ ಅನ್ನ ಡಿವೈಡ್ ಮಾಡೋದ ಕಲಿಸ್ತೀನಿ ನಾನು. ಜಾಸ್ತಿ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಂತಂದ್ರೆ ಲೆಫ್ಟ್ ಕೋಲ್ಡ್ ರೈಟ್ ಹೀಟ್ ಅಂತ ತಿಳ್ಕೊಂಡಿದ್ದೀರಾ, ಹೌದಲ್ವಾ? ಇದ ಒಂದು ತಪ್ಪು ಎಲ್ಲರ ತಲೆಯಲ್ಲಿ ಇದೆ. ಅದ್ರ ಜೊತೆಗೆ ಒಂದು ಸಿಂಪ್ಟಮ್ಸ್, ಒಂದು ಕಾಯಿಲೆ ಹೀಟ್ ಇಂದ ಬರುತ್ತೆ, ಇನ್ನೊಂದು ಕಾಯಿಲೆ ಕೋಲ್ಡ್ ಇಂದ ಬರುತ್ತೆ. ಒಂದು ಎಕ್ಸಾಂಪಲ್, ಕಿಡ್ನಿ ಸ್ಟೋನ್ ಆಗಿದೆ ಅಂದ್ರೆ ಹೀಟ್ ಇಂದಾನೆ ಬರುತ್ತೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀರಾ, ಹೌದಲ್ವಾ? ಈ ತರ ಫಿಕ್ಸ್ ಆಗಿದ್ದೀರಲ್ವಾ ನೀವು. ಮತ್ತೆ ಲೆಫ್ಟ್ ಸೈಡ್ ಏನೇ ತೊಂದರೆ ಬಂದ್ರು ಕೂಡ ಕಫ ಕೋಲ್ಡ್ ಇಂದ ಬರುತ್ತೆ, ಕೋಲ್ಡ್ ಕಮ್ಮಿ ಮಾಡ್ಬೇಕು ಅಂತ ಏನಿದೆ ಅಲ್ವಾ, ಇದನ್ನ ನಾನು ಕ್ಲಾರಿಟಿ ಕೊಡ್ಬೇಕು. ಇದನ್ನ ಮರೆಸಿ ಲೆಫ್ಟ್ ಸೈಡ್ ನಿಮ್ಗೆ ತೊಂದರೆ ಬಂದಿದೆ ಅಂದ್ರೆ ಕೋಲ್ಡ್ ಎನರ್ಜಿ ಇಂಬ್ಯಾಲೆನ್ಸ್ ಇಂದ ಬಂದಿದೆ. ಆ ಕೋಲ್ಡ್ ಎನರ್ಜಿ ಇಂಬ್ಯಾಲೆನ್ಸ್ ಹೀಟ್ ಆಗಿದೆನಾ ಕೋಲ್ಡ್ ಆಗಿದೆನಾ ಅದನ್ನ ಹೇಳ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ತೇನೆ, ಹೌದಲ್ವಾ? ಇದನ್ನ ಕಲಿತೀರಾ. ಬಿಗಿನಿಂಗ್ ನಿಮ್ಗೆ ಸ್ವಲ್ಪ ಟಫ್ ಅನ್ಸ್ಬೋದು, ಆದ್ರೆ ಇದನ್ನ ಕಲ್ತ್ರೆ ನಾಳೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಟಫ್ ಅನ್ಸಲ್ಲ. ಎಂತದೇ ಸಿಂಪ್ಟಮ್ಸ್ ಬರ್ಲಿ ಆರಾಮಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ, ಹೌದಲ್ವಾ? ಹಾಗಾಗಿ ನಮ್ಗೆ ಹೀಟು ಕೋಲ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಈ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೇ ನಾನು ಜಾಸ್ತಿ ಹೇಳ್ಕೊಡ್ತೀನಿ. ಮತ್ತೆ ಪೇಡ್ ಮೆಂಬರ್ ಏನ್ ಮಾಡ್ತೀರಾ ಗೊತ್ತಾ, ಇನ್ನು ಟೈಮ್ ಇರುತ್ತಲ್ವಾ ಮಿಡಲ್ ಅಲ್ಲಿ, ನೀವು ಫ್ರೀ ಸೆಷನ್ ಮಾಡಿದ್ದೀನಿ ಬಿಫೋರ್ ದಟ್ 11:30 ಲೈವ್, ಅವನ್ನೆಲ್ಲ ಕೇಳಿದಾಗ ಏನಾಗುತ್ತೆ ಗೊತ್ತಾ, ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಗ್ರಿಪ್ ಸಿಗುತ್ತೆ. ಇಲ್ಲ ಸರ್ ನಾ ಬೇಸಿಕ್ ಇದ್ದೀನಿ, ಇವತ್ತೇ ಬಂದಿದ್ದೀನಿ ಕ್ಲಾಸಿಗೆ ಅಂದ್ರೂ ಕೂಡ ಆ ಯೂಟ್ಯೂಬ್ ಲಿಂಕ್ ನಾವು ಪ್ರೈವೇಟ್ ಮಾಡ್ಕೊಳ್ಳಲ್ಲ, ಸರಿನಾ? ಪ್ರೈವೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮತ್ತೆ ಪೇ ಮಾಡ್ಕೊಂಡು ದುಡ್ಡು ಕೊಟ್ಟು ಕೇಳಿ ಅಂತ ಹೇಳಲ್ಲ ನಾನು. ಫ್ರೀ ಕ್ಲಾಸ್ ಫ್ರೀನೇ, ಎವರ್ ಗ್ರೀನ್. ನಾನ್ ಬದುಕಿರುವವರೆಗೂ ಅದು ಫ್ರೀ ಆಗಿನೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಅದನ್ನ ನಾನು ಹೋಗ್ಬಿಟ್ಟು ಎಲ್ಲ ಆಗ್ಬಿಟ್ಟು ಅದಕ್ಕೆ 100 ರೂಪಾಯಿ ಕೊಡಿ ಅಂತ ಹೇಳಲ್ಲ. ಫ್ರೀ ಕ್ಲಾಸೇ. ಆ ಫ್ರೀ ಕ್ಲಾಸ್ ಅನ್ನ ನೀವು ನನ್ನ ಯೂಟ್ಯೂಬ್ ಚಾನಲ್ ನಾನು ಬದುಕಿರುವವರೆಗೂ ಕೇಳ್ಬೋದು, ಅದಕ್ಕೆ 1 ರೂಪಾಯಿ ತಗೊಳಲ್ಲ ನಾನು, ಸರಿನಾ? ಪೇಡ್ ಕ್ಲಾಸ್ ಏನಿರುತ್ತೆ ಅದು ಪೇಡ್, ಅದಕ್ಕೆ ಸಮ್ ಅಮೌಂಟ್ ಇರುತ್ತೆ, ಅದು ಪೇ ಮಾಡಿದ್ರೆ ಅದು ನಿಮ್ ಗ್ರೂಪಿಗೆ ಜಾಯಿನ್ ಮಾಡ್ತೀವಿ, ಅದನ್ನ ನೀವು ಕಲಿತೀರಾ. ಫ್ರೀನೇ, ಪೇಡೆ. ಫ್ರೀ ಕ್ಲಾಸ್ ಮಾಡಿಬಿಟ್ಟು ಒಂದು 10 days ಇಟ್ಬಿಟ್ಟು ಅದನ್ನ ಪೇಡಿಗೆ ಹಾಕ್ಬಿಟ್ಟು ಕೊಡಿ ಅಂದ್ಬಿಡಲ್ಲ, ಹೌದಾ? ಸರಿ, ಇದನ್ನ ಕಲಿತಾ ಬನ್ನಿ. ಪೇಡ್ ಕ್ಲಾಸ್ ಇರೋರು ಫೋನ್ ಮಾಡ್ತಾರೆ, ಸರ್ ನಾನು ಪೇಡ್ ಮೆಂಬರು, ನೀವು ಮುಂದೆ ಬರುವ ಕ್ಲಾಸ್ ಅನ್ನ ಕೇಳ್ತೀನಿ, ಹೌದಲ್ವಾ? ನಾ ಫ್ರೀ ಮಾಡಿದೀನೋ ಪೇಡ್ ಮಾಡಿದೀನೋ ದುಡ್ಡು ತಗೊಂಡಿದ್ದೀನಿ ಅಂದ್ರೆ ಬೆಸ್ಟ್ ಆಗಿ ಹೇಳ್ತೀನಿ ಅಂತ ಏನಿಲ್ಲ. ನಿಮ್ಗೆ ಒಂದು ಅಮೌಂಟ್ ಯಾಕೆ ತಗೊಂತೀವಿ ಗೊತ್ತಾ, ಅಮೌಂಟ್ ತಗೊಂಡಾಗ ನೀವು 1 by 1 1 2 3 4 5 6 ಕೇಳ್ತಾ ಬರ್ತೀರಾ. ಎಲ್ಲ ಫ್ರೀಯಲ್ಲಿ ಹೇಳಿದಾಗ ಆಕಾಶ ಬಗ್ಗೆ ಕಲ್ತ್ರಿ, ಅಗ್ನಿ ಬಗ್ಗೆ ಕಲೀಲಿಲ್ಲ, ಮಮ್ಮೇಲೆ ಪೃಥ್ವಿ ತತ್ವ ಕೇಳ್ಬಿಟ್ರೆ ಅಂದ್ರೆ ಅಲ್ಲಿ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಈ ಕಲರ್ ಥೆರಪಿಯಲ್ಲಿ ಆಕಾಶದಿಂದ ಹಿಡಿದ್ಬಿಟ್ಟು ಎಲ್ಲ ಎಲಿಮೆಂಟ್ ಅನ್ನ ಥಿಯರಿ ಹೇಳ್ಕೊಟ್ಟು ಪ್ರಾಕ್ಟಿಕಲ್ ಅನ್ನ ಮಾಡಿಸ್ತೇನೆ. ಇವಾಗ ನಿಮ್ಗೆ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಹೇಳಿದ್ನಲ್ವಾ, ಈ ಹೃದಯ ಕಾಯಿಲೆ ಚೆಸ್ಟ್ ಪೇನ್ ಎನರ್ಜಿ ಇಂಬ್ಯಾಲೆನ್ಸ್ ಇತ್ತು, ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ಮೆಂಟ್ ಮಾಡೋದು ನಮ್ಗೆ ಗೊತ್ತು, ಆ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ಮೆಂಟ್ ಮಾಡಿದ್ವಿ. ಇಲ್ಲ ಸರ್ ಇದನ್ನ ಮಾಡ್ಕೊಂಡಿರಲ್ಲ, ಅವ್ರು ನನ್ನ ಹತ್ರ ಬಂದಿಲ್ಲ ಅಂದ್ರೆ ಮುಂದೆ 2 ವರ್ಷನೋ 3 ವರ್ಷನೋ 3 ತಿಂಗಳು 6 ತಿಂಗಳಿಗೆ ಬ್ಲಡ್ ಲೆವೆಲ್ ಆಗೋದು. ಬ್ಲಡ್ ಲೆವೆಲ್ ಆದಾಗ ECG ಎಕೋ ಇದರಲ್ಲಿ ಅಬ್ನಾರ್ಮಲ್ ಬರೋದು. ಹಾಗಾಗಿ ನಿಮ್ಮ ಕಾಯಿಲೆಗಳು
ಬಂದಿದೆ, ನಿಮಗೆ ಒಂದು ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ ಅಂದ್ರೆ ರಿಪೋರ್ಟಿಗೆ ಮಹತ್ವ ಕೊಡದೆ ಸಿಂಪ್ಟಮ್ಸ್ಗೆ ಮಹತ್ವ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ. ನೋವು ಬರ್ತಾ ಇದೆ, ಅದು ಎಡಭಾಗ ಇದೆನಾ ಬಲಭಾಗ ಇದೆನಾ, ಕೋಲ್ಡ್ ಇದೆನಾ ಹೀಟ್ ಇದೆನಾ, ಯಾವ ಆರ್ಗನ್ ಬಂದಿದೆ, ಯಾವ ಮೆರಿಡಿಯನ್ ಬಂದಿದೆ, ಯಾವ ರಿಫ್ಲೆಕ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಕೊಡಿ. ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಕೊಡಿ. ಫಸ್ಟ್ ಗೊತ್ತಾಗ್ತಾ ಇಲ್ವಾ, ಆ ನೋಟ್ ನೀವು ಬರ್ಕೊಂಡಿರ್ತೀರಲ್ವಾ ಅದನ್ನ ತೆಗೆದ್ಬಿಟ್ಟು ಒಂದ್ಸಲ ನೋಡಿ. ನಿಮ್ಗೆ ಎಷ್ಟು ಗೊತ್ತಾಗುತ್ತೋ ಅದನ್ನ ಮಾಡಿ. ಮುಂದಿನ ವಾರ ಮತ್ತೆ ಬರಕ್ ಹೇಳಿ, ಮತ್ತೆ ಮುಂದಿನ ವಾರ ಮತ್ತೆ ಮಾಡಿ. ಇದೇ ತರ 4-5 ವಾರ ಸತತವಾಗಿ ಮಾಡಿ. ಒಂದ್ ಕಲರ್ ಹಾಕಿದೆ 10 days ಆರಾಮಾಗಿಲ್ಲ ಅಂತ ಕೈ ಬಿಡಬೇಡಿ. ಯಾಕಂದ್ರೆ ಅವರು ಕಾಯಿಲೆ 1 ದಿನ 2 ದಿನ 3 ದಿನ ಏನು ಬಂದಿರಲ್ಲ, ಕೆಲವಾರು ತಿಂಗಳುಗಳಿಂದ ಕೆಲವಾರು ವರ್ಷಗಳಿಂದ ಬಂದಿರುತ್ತೆ. ಕೆಲವ್ರು ಏನ್ ಮಾಡ್ಬಿಡ್ತೀರಿ, ಸ್ಕೈ ಬ್ಲೂ ಕಲರ್ ಪಿಂಕ್ ಕಲರ್ ಹಾಕ್ಬಿಡ್ತೀರಿ, 2-3 ದಿನ ಹಾಕಿದ್ರೆ ಏನು ಸಿಂಪ್ಟಮ್ಸ್ ಕಮ್ಮಿ ಆಗಿಲ್ಲ ಅಂದ್ಬಿಡ್ತೀರಾ. ಆ ಕಾಯಿಲೆ ನಿಮಗೆ 1 ವರ್ಷ ಹಿಂದ್ಗಡೆ ಬಂದಿರುತ್ತೆ. ಹಬ್ಬ ಅಂದ್ರೆ 365-400 ದಿನಗಳ ಕಾಲ ಬಂದಿರುತ್ತೆ. ನಾನು ಕ್ಲಿನಿಕಲ್ ಹೇಳ್ತೀನಿ, ನೀ ಪೇನ್ಗೆ ಅಂತ ಬರ್ತಾರೆ ಹಳ್ಳಿ ಜನ. ಎಷ್ಟು ದಿನದಿಂದ ಮೊಳಕಾಲು ನೋವಿದೆಯಮ್ಮ, ಇದೆ ಸರ್ ಒಂದ್ 4-5 ವರ್ಷ ಅಂತಾರೆ. 2ನೇ ವಾರ ಬರ್ತಾರೆ, ಏನ್ ಸರ್ ಹಂಗೆ ಇದೆ, ಏನು ವ್ಯತ್ಯಾಸ ಆಗಿಲ್ಲ ಅಂತಾರೆ. ಹೌದಾ, ಅವಾಗ ನಾನು ಏನ್ ಕೇಳ್ತೀನಿ ಗೊತ್ತಾ, ಎಷ್ಟು ದಿನ ಇತ್ತಮ್ಮ? 5 ವರ್ಷ ಸರ್. ಒಂದ್ ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ? 365. ಹೋಗ್ಲಿ 65 ಬಿಟ್ಬಿಡು, 300 ತಗೋ. 5 ವರ್ಷ ಅಂತಂದ್ರೆ 5-3-15. ಹೌದಲ್ವಾ? ಎಷ್ಟು ದಿನಗಳಾದವು? 1500 ದಿನಗಳಾದವು. ನೀವ್ ಬಂದಿರೋದೆಷ್ಟು? 7 ದಿನ. 7 ದಿನದಾಗ ಎಲ್ಲ ಕಮ್ಮಿ ಮಾಡು ಅಂದ್ರೆ ಹೆಂಗಾಗತ್ತೆ? ಅವ್ರಿಗೆ ಹೌದಲ್ಲ ಅಂತಾರೆ. ಹೌದಲ್ವಾ? ಹಾಗಾಗಿ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ನಿಮ್ ಮಾತಿನ ಶೈಲಿನೇ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ತಿಳಿಸ್ಬೇಕು ಕಾಯಿಲೆ ಯಾಕೆ ಬಂದಿದೆ, ಯಾಕೆ ಕಮ್ಮಿ ಆಗ್ತಾ ಇಲ್ಲ, ಆಗ್ಬೇಕಾದ್ರೆ ಏನ್ ಮಾಡ್ಬೇಕು. ಅವರಿಗೆ ಹೌದಲ್ವಾ, ನನಗೆ 1000 ದಿನಗಳಿಂದ ಬಂದಿದೆ, ಇವತ್ ನಾ ಬಂದು 7 ದಿನ ಆಗಿಲ್ಲ, ಕಮ್ಮಿ ಆಗಿ ಅಂದ್ರೆ ಹೆಂಗೆ, ಟೈಮ್ ತಗೊಳತ್ತೆ, ಕಮ್ಮಿ ಆಗತ್ತೆ ಅಂತೇಳಿ ಅವರು ಮೆದಡಲ್ಲಿ ಕೂತ್ಕೊಳ್ಳುತ್ತೆ. ಹೌದಲ್ವಾ? ಹಾಗಾಗಿ ಟ್ರೀಟ್ಮೆಂಟ್ ಕೊಡಿ, ಅವ್ರಿಗೆ ಕಾಯಿಲೆ ಏಕೆ ಬಂದಿದೆ ಅಂತಾನೆ ಹೇಳಿ. ಇನ್ನೂ ಸಾಧ್ಯ ಆದ್ರೆ ಇದು ಆಕಾಶ ಅಂದ್ರೇನು, ವಾಯು ಅಂದ್ರೇನು, ಅಗ್ನಿ ಅಂದ್ರೇನು ಅದ್ರ ಬಗ್ಗೆ ಹೇಳ್ಕೊಡಿ. ಅವಾಗ ನಿಮ್ಗೆ ನಿಮ್ಮ ಹತ್ರ ನಾಲೆಜ್ ಇದೆ ಅಂತಂದಾಗ ಏನಾಗುತ್ತೆ, ಅವ್ರಿಗೆ ಓ ಇವ್ರೇನೋ ನನಗೆ ಮ್ಯಾಜಿಕ್ ಮಾಡ್ತಾರೆ, ಇವ್ರು ನನಗೆ ಕಾಯಿಲೆ ವಾಸಿ ಮಾಡ್ತಾರೆ. ನಾನು ಟ್ರೀಟ್ಮೆಂಟ್ ಕೊಡ್ತೇನೆ, ನಾಲಿಗೆ ನೋಡಿದಾಗ, ಸಿಂಪ್ಟಮ್ಸ್ ನೋಡಿದಾಗ, ಟಂಗ್ ನೋಡಿದಾಗ ಗೊತ್ತಾಗುತ್ತೆ. ನೈಟ್ ಟೈಮ್ ಜಾಸ್ತಿ ಟೈಮ್ ನೀವು ಯೂರಿನ್ಗೆ ಹೋಗ್ತೀರಾ? ಹೌದು ಸರ್. ಅವ್ರಿಗೆ ನೆನ್ಪೇ ಇರಲ್ಲ, ಆ ಮೊಳಕಾಲು ನೋವಿದ್ ಅಷ್ಟೇ ಹೇಳಕ್ ಬಂದಿರ್ತಾರೆ. ಏನಿದೆ ಅಂದ್ರೆ ಮೊಳಕಾಲು ನೋವಿದೆ, ಏನಿದೆ ಅಂದ್ರೆ ಕುತ್ತಿಗೆ ನೋವಿದೆ. ಇದಿಷ್ಟೇ ಅವರಿಗೆ ವಾಸಿ ಮಾಡ್ಕೊಳ್ಳೋದು. ಆ ನೋವು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಸಾಕು. ಯೂರಿನೇಷನ್, ಅಸಿಡಿಟಿ, ಗ್ಯಾಸ್ಟ್ರಿಕ್ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಹಳ್ಳಿ ಜನ. ಅದೇ ಬೆಂಗಳೂರಲ್ಲಿ ಆದ್ರೆ ಲೀಸ್ಟ್ ತಗೊಂಡ್ಬರ್ತಾರೆ. ಏನಾಗಿದೆ ಅಂದ್ರೆ 30 ಸಿಂಪ್ಟಮ್ಸ್ ಹೇಳ್ತಾರೆ, ಬರ್ಕೊಂಡ್ ಬಂದಿರ್ತಾರೆ. ಅದು ನೆನ್ಪುಳಿಯಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಇಲ್ಲ, 1-2-3 ಇರ್ತಾವ, ಅದು ವಾಸಿ ಮಾಡಪ್ಪ ಅಂತ ಬರ್ತಾರೆ. ಆಮೇಲೆ ನಾನ್ ಕೇಳ್ತೀನಿ, ನಾಲ್ಗೆ ನೋಡಿ ಸಿಂಪ್ಟಮ್ಸ್ ನೋಡ್ಬಿಟ್ಟು ಯೂರಿನೇಷನ್ ಹೇಗಿದೆ, ಹಶು ಹೇಗಿದೆ, ಇಂಡೈಜೆಷನ್ ಇದೆನಾ, ಅಸಿಡಿಟಿ ಇದೆನಾ. ಅವಾಗ ಅವರಿಗೆ ಸ್ವಲ್ಪ ಹಶುವೆ ಆಗಲ್ಲ ಅಂತಾರೆ, ಯೂರಿನೇಷನ್ ಸ್ವಲ್ಪ ನೈಟ್ ಟೈಮ್ ಜಾಸ್ತಿ ಹೋಗುತ್ತಾ ಅಂತ ಹೇಳ್ತಾರೆ. ಅವನ್ನೆಲ್ಲ ಬರ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ. ಅವ್ರ ತಲೆಗೆ ಏನಿರುತ್ತಪ್ಪ ಅಂದ್ರೆ ಆ ಮೊಳಕಾಲು ನೋವೇ ವಾಸಿ ಆಗ್ಬೇಕು ಫಸ್ಟ್ಗೆ. ಈ ಯೂರಿನೇಷನ್ ಹೋಗೋದು, ಚೆಸ್ಟ್ ಪೇನ್ ಇರೋದು, ಅಸಿಡಿಟಿ ಇರೋದು ಅದು ಸಿಂಪ್ಟಮ್ಸೇ ಅಲ್ಲ ಅವ್ರಿಗೆ. ಅದು ಬೆಂಗಳೂರು ಜನಕ್ಕೆ ಅದು ಒಂದ್ ಸಿಂಪ್ಟಮ್ಸೇ ದೊಡ್ಡ ಕಾಯಿಲೆ ಆಗಿರುತ್ತೆ. ನಮ್ ಜನಕ್ಕೆಲ್ಲ ಅಸಿಡಿಟಿ ಇದೆನಾ, ಯೂರಿನೇಷನ್ ಇದೆನಾ, ಸಿಂಪ್ಟಮ್ಸೇ ಅಲ್ಲ. ಬೆಂಗಳೂರು ಮಂದಿಗೆ 5 ಸಿಂಪ್ಟಮ್ಸ್ ತಗೊಂಡ್ಬಂದಿದ್ರು, ಒಂದೇ ಸಿಂಪ್ಟಮ್ಸ್ ವಾಸಿ ಮಾಡ್ಬಿಟ್ರೆ, ಸರ್ ಯೂರಿನೇಷನ್ ಇತ್ತು ಸರ್, ವಾಸಿ ಆಗ್ಬಿಡುತ್ತೆ ಸರ್, ಗ್ರೇಟ್ ಸರ್ ಅಂತ ಬರ್ತಾರೆ. ನಮ್ಮ ಹಳ್ಳಿ ಜನ ಇಲ್ಲ, ಯೂರಿನೇಷನ್ ಇತ್ತು ವಾಸಿ ಮಾಡಿದ್ಯಾ, ಸಂಬಂಧ ಇಲ್ಲ, ನಾನ್ ಬಂದಿರೋದ್ ಮೊಳಕಾಲು ಸಂಬಂಧ, ಕಮ್ಮಿ ಮಾಡ್ಬೇಕಷ್ಟೇ ಹೇಳ್ತಿರ್ತಾರೆ. ಅವಾಗ ನಾನೇನ್ ಮಾಡ್ತೀನಿ, 5-6 ಸಿಂಪ್ಟಮ್ಸ್ ಬರ್ಕೊಂಡಿರ್ತೀನಲ್ಪ, ನಿನ್ ಮೊಳಕಾಲ್ ಸೈಡಿಗೆ ಇಡು, ಇವೆಲ್ಲ ಕಮ್ಮಿ ಮಾಡ್ಕೊ, ಇದು ಕಮ್ಮಿ ಮಾಡ್ಬಿಟ್ರೆ ನೀನು ಅದು ವಾಸಿ ಆಗ್ಬಿಡುತ್ತೆ. ನೀ ಯೂರಿನೇಷನ್ ಕಮ್ಮಿ ಮಾಡ್ಕೊಂಡಿಲ್ಲ, ರಾತ್ರಿ ಟೈಮ್ 4-5 ಟೈಮ್ ಎದ್ದು ತಿರುಗಾಡ್ತಾ ಇದೆಯಾ ಯೂರಿನ್ಗೆ ಅಂತಂದಾಗ 4-5 ಸಲ ಎದ್ದೇಳ್ತೀಯ ಅಲ್ವಾ, 4 ಸಲ ಎದ್ದಿ ಅಂದ್ರೆ ರಾತ್ರಿ ನಿದ್ದೆ ಆಗಲ್ಲ ನಿನ್ಗೆ. ನಿದ್ದೆ ಆಗಿಲ್ಲ ಅಂದ್ರೆ ನಿಮ್ ಮೊಳಕಾಲು ನೋವು ಬರುತ್ತೆ. ಹಾಗಾಗಿ ನೀನು ಫಸ್ಟ್ ಯೂರಿನ್ ಅನ್ನ ಕಮ್ಮಿ ಮಾಡ್ಕೋ, ಮೂತ್ರ ಕಮ್ಮಿ ಮಾಡ್ಕೋ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿನಿ, ಅದು ಕಮ್ಮಿ ಆಗತ್ತೆ ಈ ವಾರ, ಮುಂದಿನ ವಾರ ನೋಡೋಣ ಅಂತ ಹೇಳಿ ಕಳಿಸಿರ್ತೇನೆ. ಮುಂದಿನ ವಾರ ಬಂದಾಗ ಮತ್ತೆ ಕೇಳ್ತೇನೆ ಯೂರಿನ್ ಹೇಗಿದೆ,
ಇಲ್ಲ 5 ಸಲ ಹೋಗ್ತಿದ್ದೆ ಅಲ್ವಾ, ಈಗ 3 ಸಲಿಗೆ ಬಂದಿದೆ, ಪರವಾಗಿಲ್ಲ, ನಾನು ಎದ್ದೆದ್ದವ್ರು ಹೋಗ್ತಿದ್ದೆ, ನಿದ್ದೆ ಆಗ್ತಾ ಇರ್ಲಿಲ್ಲ, ಈಗ ಒಂದ್ 3 ಸಲಿಗೆ ಬಂದಿದೆ, 2 ಸಲಿಗೆ ಬರ್ತಾ ಇದೆ, ಅವಾಗ ಪರವಾಗಿಲ್ಲ ಅಂತಾರಲ್ವಾ, ಅವಾಗ ಕೇಳ್ಬೇಕು ಮೊಣಕಾಲು ಸ್ವಲ್ಪ ಉತ್ತಮ ಆಗಿದೆ ಅಥವಾ ಉತ್ತಮ ಆಗಿಲ್ಲ ಅಂತ ಹೇಳ್ತಾರೆ. ಉತ್ತಮ ಆಗಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಇಲ್ಲಿ ವರ್ಕ್ ಆಗಿದೆ ಯೂರಿನೇಷನ್ಗೆ, ಹೌದಲ್ವಾ? ಇಲ್ಲ ಅದನ್ನು ಆಗಿದೆ ಇದನ್ನ ಆಗಿದೆ ಅಂದ್ರೆ ಎರಡಕ್ಕೂ ವರ್ಕ್ ಆಗಿರುತ್ತೆ. ನಾವು ಕೊಟ್ಟಿರೋ ಪಾಯಿಂಟ್ ಹಿಂಗೆ ವರ್ಕ್ ಆಗ್ಬೇಕಂತ ಇರಲ್ಲ. ಇಷ್ಟು ಕೋಲ್ಡ್ನೆಸ್ ಇತ್ತಂದ್ರೆ ಆ ಯೂರಿನರಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಆ ಪಾಯಿಂಟ್ ವರ್ಕ್ ಆಗಿಬಿಟ್ಟಿರುತ್ತೆ. ಇಲ್ಲ ಸ್ವಲ್ಪ ಕೋಲ್ಡ್ನೆಸ್ ಇತ್ತು ಅಂತಂದ್ರೆ ಆ ನೀಗಿನ ವರ್ಕ್ ಆಗಿರುತ್ತೆ. ಹಾಗಾಗಿ ನೀ ಪೇನ್ ಅಂತಂದೆ ಬರ್ಕೊಂಡ್ ಕಳ್ಸಿದೆ, ಮತ್ತೆ ಮುಂದಿನ ವಾರ ಬಂದ್ರೆ ಹೆಂಗಿದೆ ಮೊಳಕಾಲು ಅಂದ್ರೆ ಏನು ವ್ಯತ್ಯಾಸ ಆಗಿಲ್ಲ ಅಂದಾಗ ನಿಮ್ ತಲೆಗೆ ಬರುತ್ತೆ, ಹಾಕಿರೋ ಕಲರ್ ಕರೆಕ್ಟ್ ಆದೋ ಇಲ್ಲೋ, ಮಾಸ್ತರ್ ಹೇಳ್ಕೊಟ್ಟಿದ್ ಕರೆಕ್ಟ್ ಆದೋ ಇಲ್ಲೋ, ಕಲರ್ ಮೇಲೆ ವರ್ಕ್ ಆಗುತ್ತೋ ಇಲ್ಲೋ, ಈ ತರ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮುಂದೆ ನೀವು ಟ್ರೀಟ್ಮೆಂಟ್ ಕೊಡ್ತೀನಪ್ಪ ಅಂದ್ರೆ ಅವ್ರೊಂದ್ ಕಾಯಿಲೆ ಹೇಳೋಣ ಜೈ ಇಲ್ಲ ಅನ್ಬೇಡಿ, ಬೇರೆ ಬೇರೆ ಕಾಯಿಲೆಗಳು ಕೇಳಿ. ಅವ್ರ ಹತ್ರ ವಿಂಡ್ ಇತ್ತಂದ್ರೆ ಪಟ 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 ಕಾಯಿಲೆಗಳು ಹೇಳ್ಬಿಡ್ತಾರೆ. ವಿಂಡ್ ಇಲ್ಲ ಅಂತಂದ್ರೆ ನೀವೇ ಕೆದಕ್ಬೇಕು, ಅದಿದೇನಾ ಇದಿದೇನಾ ಹಂಗಿದೇನಾ ಹಿಂಗಿದೇನಾ ಅಂತ ಹೇಳ್ಬಿಟ್ಟು ಏನನ್ನ ಮಾಡ್ಕೊಳ್ಳಿ. ಮಿನಿಮಮ್ ನಿಮ್ ಹತ್ರ ಬಂದಿದ್ದಾರೆ ಅಂದ್ರೆ 3 to 4 ಸಿಂಪ್ಟಮ್ಸ್ ಆದ್ರೆ ಇರೇ ಇರ್ತವೆ. ಆ 3 to 4 ಸಿಂಪ್ಟಮ್ಸ್ಗೆ ನೀವು ಕಲರ್ ಹಾಕಿ. ಕಾಯಿಲೆಗಳಿಗೆ ಕಲರ್ ಹಾಕೋದಿಲ್ಲ, ಕಾಯಿಲೆಗಳಿಗೆ ಕಲರ್ ಹಾಕ್ಬಿಟ್ರೆ ವಾಸಿನೇ ಆಗಲ್ಲ, ಹೌದಲ್ವಾ? ಸಿಂಪ್ಟಮ್ಸ್ ಮಹತ್ವ ನಮ್ಗೆ, ಕಾಯಿಲೆಗಳಲ್ಲ. ತಲೆನೋವು ಬರ್ತಾ ಇದೆ ಅಂತಂದ್ರೆ ಈಟಿಗೂ ಬರುತ್ತೆ, ಕೋಲ್ಡಿಗೂ ಬರುತ್ತೆ. ಈಟಿ ಬರ್ತಾ ಇದೆ, ಮೋಷನ್ ಆಗ್ತಾ ಇಲ್ಲ, ಮೋಷನ್ ಆಗಿಲ್ಲ ಅಂದ್ರೆ ತಲೆನೋವು ಬರುತ್ತೆ. ಅಬ್ಸರ್ವ್ ಮಾಡಿ, ಯಾರಿಗೆ ತಲೆನೋವು ಇರುತ್ತೆ ಅಲ್ವಾ ಅವ್ರಿಗೆ ನಾನೇನಂತೀನಿ, ಮೋಷನ್ಗೆ ಹೋಗಿ ಅಂತೀನಿ. ಇಲ್ಲ ಸರ್ ಮೋಷನ್ ಬರಲ್ಲ ಸರ್, 2 ದಿನಕ್ಕೊಮ್ಮೆ. ಬಂದಿಲ್ಲ ಸುಮ್ನೆ ಹೋಗಿ ಬಾ, ದೇವರ ದರ್ಶನಕ್ಕೆ ಹೋಗ್ತೀಯ ಅಲ್ವಾ, ಆತರ ಟೈಮ್ ಮಾಡ್ಕೊಂಡು 3 ಹೊತ್ತು ಹೋಗಿ ಬಾ. ಯಾವಾಗ? ಮಾರ್ನಿಂಗ್, ಮಿಡಲ್ಗೆ ಮತ್ತೆ ನೈಟ್ 3 ಹೊತ್ತು. ಮೋಷನ್ ಸೆನ್ಸೇಷನ್ ಬಂದಿಲ್ಲ, ಮೋಷನ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೂ ಕೂಡ ಟೈಮ್ ತಗೊಂಡು 3 ಟೈಮು 5 ನಿಮಿಷ ಹೋಗಿ ಬಾ. ಈ ತರ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಅವಾಗ ಬ್ರೈನಿಗೆ ಮೋಷನ್ ಪಾಸ್ ಮಾಡ್ಬೇಕು ಅಂತ ಸಿಗ್ನಲ್ ಕೊಟ್ಟಂಗೆ. ಇದನ್ನೊಂದು 7 days ಮಾಡಿಬಿಟ್ರೆ ಮೋಷನ್ ಕ್ಲಿಯರ್ ಆಯ್ತು ಅಂತಂದ್ರೆ ನಿಮ್ ತಲೆನೋವು ವಾಸಿ ಆಗುತ್ತೆ. ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಹೋಲ್ಡಿಂಗ್ ಮೋಷನ್ ಅಲ್ಲೇ ಇತ್ತು ಅಂತಂದ್ರೆ ನಿಮ್ ಚೆಸ್ಟ್ ಪೇನು ಬರಕ್ ಸ್ಟಾರ್ಟ್ ಆಗುತ್ತೆ. ನಾ ಚೆಸ್ಟ್ ಪೇನ್ಗೆ ನಿಮ್ಗೆ ರೆಡಿಮೇಡ್ ಪ್ರೋಟೋಕಾಲ್ ಮಾಡಿಕೊಟ್ನೆ ಅಂದ್ರೆ ನಿಮ್ಗೆ ಮೋಷನ್ ತೊಂದರೆ ಇತ್ತು, ಚೆಸ್ಟ್ ಪೇನ್ ಕಲರ್ ಹಾಕಿದ್ರೆ ಬೆಂಗಳೂರಿಗೆ ಹೋಗ್ಬೇಕನ್ನೋರು ಅಪೋಸಿಟ್ ಪೂರ್ವಕ್ಕೆ ಹೋಗ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಪಶ್ಚಿಮಕ್ಕೆ ಹೋದಂಗೆ, ಹೌದಲ್ವಾ? ಯಾವಾಗ ಸಿಗ್ಬೇಕು ಪಶ್ಚಿಮ? ಸಿಗೋದಿಲ್ಲ, ಹೌದಲ್ವಾ? ಪೂರ್ವಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಪೂರ್ವ ಯಾವ ಕಡೆ ಇದೆ, ಪಶ್ಚಿಮ ಯಾವ ಕಡೆ ಇದೆ, ಉತ್ತರ ಯಾವ ಕಡೆ ಇದೆ, ದಕ್ಷಿಣ ಯಾವ ಕಡೆ ಇದೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತಿರೋ, ವಿಮಾನ ತಗೊಂಡು ಹೋಗ್ತಿರೋ, ಹೇಗನ ಹೋಗಿ, ಆದ್ರೆ ಹೋಗೋ ಡೈರೆಕ್ಷನ್ ಕರೆಕ್ಟ್ ಇರಲಿ. ಚೆಸ್ಟ್ ಪೇನ್ ಇದೆ ಅಂತ ಹೇಳಿ ರೆಡಿಮೇಡ್ ಪ್ರೋಟೋಕಾಲ್ ಹಾಕೊಂಡ್ಬಿಟ್ಟಾಗ ನಿಮಗೆ ಚೆಸ್ಟ್ ಪೇನ್ ಡ್ಯೂ ಟು ಮೋಷನ್ ಇಂದ ಬಂದಿತ್ತು ಅಂತಂದ್ರೆ ವಾಸಿ ಆಗತ್ತಾ? ಆಗಲ್ಲ. ಚೆಸ್ಟ್ ಪೇನ್ ಹೆವಿ ಗ್ಯಾಸ್ಟ್ರಿಕ್ ಇಂದ ಬಂದಿತ್ತು, ಈಟ್ ಇತ್ತು, ಆ ಈಟ್ ಇಂದ ಬಂದಿತ್ತು ಅಂತಂದಾಗ ಗ್ಯಾಸ್ಟ್ರಿಕ್ ಆಗೋದು ಈಟು, ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ, ಇಂಡೈಜೆಷನ್ ಇದೆ ಅಂದ್ರೆ ಅದು ಕೋಲ್ಡ್ ಇಂದ ಬಂದಿರುತ್ತೆ. ಇಂಡೈಜೆಷನ್ ಇಂದ ಚೆಸ್ಟ್ ಪೇನ್ ಬಂದಂದ್ರೆ ಇಂಡೈಜೆಷನ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು ನೀವು, ಹೌದಲ್ವಾ? ಇವಾಗ ಮಗು ಅಳ್ತಾ ಇದೆ ಅಂತಂದ್ರೆ ಬಡದು ಸುಮ್ ಕೂತ್ಕೋ ಅಂತ ಹೇಳೋದಲ್ಲ. ಮಗು ಅಳ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದು ತೊಂದರೆ ಆಗಿರುತ್ತೆ ಆ ಮಗುವಿಗೆ. ನೀವು ರೆಡಿಮೇಡ್ ಪ್ರೋಟೋಕಾಲ್ ಹಾಕಿದ್ರೆ ಬಡಿತಿ ನೋಡು ಸುಮ್ ಕುಂದ್ರ ಅಂದಂಗೆ, ಹೌದಾ? ರೆಡಿಮೇಡ್ ಪ್ರೋಟೋಕಾಲ್ ಹಾಕಿದಾಗ ಏನಾಗುತ್ತೆ, ಬಡಿತಿ ನೋಡು ಸುಮ್ ಕುಂತ್ಕ ಅಂದಂಗೆ. ನಿಮ್ ಅಂಜಿಕೆಗೆ 1 ಸಲ ಸುಮ್ ಕುಂತ್ಕಂತಾನೆ, 2 ಸಲ ಸುಮ್ ಕುಂತ್ಕಂತಾನೆ, 3 ಸಲ ಸುಮ್ ಕುಂತ್ಕಂತಾನೆ, 4ನೇ ಸಲ ನಿಮಗೆ ಬಿಡಿತಾನೆ. ಯಾಕಂದ್ರೆ ಅಷ್ಟು ಸಿಂಪ್ಟಮ್ಸ್, ಅಷ್ಟು ಕಾಯಿಲೆ ಆತನಿಗೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಬಡಿತಿ ನೋಡಿ ಸುಮ್ ಕೂತ್ಕೊಳ್ಳಿ ಅಂತಂದ್ರೆ ಕಲರ್ ಗಳನ್ನ ರೆಡಿಮೇಡ್ ಆಗಿ ಮಾಡ್ಕೊಂಡು ಹಾಕೋಬೇಡಿ. ಕಲರ್ ಗಳನ್ನ ಇವ ಮಗು ಅಳ್ತಾ ಇದೆ ಅಂದ್ರೆ ಅಲ್ಲೇನೋ ಒಂದು ಆಗಿರುತ್ತೆ ಅವ್ರಿಗೆ, ಹೌದಲ್ವಾ? ಒಂದು ಹಸಿವಾಗಿರುತ್ತೆ, ಅಥವಾ ಏನೋ ಒಂದು ಇರುವೆ ಕಡ್ದಿರುತ್ತೆ, ಅಥವಾ ಏನೋ ಒಂದು ತೊಂದರೆ ಆಗಿರುತ್ತೆ, ಅಳ್ತಾ ಇರುತ್ತೆ ಅದು, ಅಥವಾ ತಾಯಿನ ನೆನಪಾಗಿರುತ್ತೆ. ಅದು ಎದಕ್ ಕಳ್ತಾ ಇದೆ ಅಂತ ಹೇಳ್ಬಿಟ್ಟು ಡಯಾಗ್ನೋಸ್ ಮಾಡ್ಬೇಕು. ಮಗು ಯಾಕೆ ಕಳ್ತಾ ಇದೆ ಅಂತೇಳಿ ನೀವು ಕಂಡಿಡ್ಕಂತೀರಾ, ಅಥವಾ ಏನಾದ್ರೂ ಹೋಗ್ತಾ ಇರ್ತೀರಾ, ಏನಾದ್ರು ಕೇಳ್ತದೆ, ಕೊಟ್ಟಿಲ್ಲ ಅಂದ್ರೆ ಅಳುತ್ತದೆ, ಹೌದಲ್ವಾ? ಆತರ ಆ ಮಗು ಯಾಕೆ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡ್ಬಿಟ್ಟು ಆ ಮಗುವಿಗೆ ಅದನ್ನ ಕೊಡ್ತೀರಾ, ಅವಾಗ ಏನಾಗುತ್ತೆ, ಸುಮ್ನೆ ಕುತ್ಕಂತಾನೆ. ಅದೇ ತರ ನಿಮ್ಮ ಸಿಂಪ್ಟಮ್ಸ್ ಬರ್ತಾ ಇದೆ ಇವತ್ತು,
ಕಣ್ಣಿನ ಸಮಸ್ಯೆ ಬರ್ತಾ ಇದೆ, ಮೂಗಿನ ಸಮಸ್ಯೆ ಬರ್ತಾ ಇದೆ, ಲಂಗ್ ರಿಲೇಟೆಡ್ ಬರ್ತಾ ಇದೆ, ಸ್ಪ್ಲೀನ್ ರಿಲೇಟೆಡ್ ಬರ್ತಾ ಇದೆ, ಕಿಡ್ನಿ ರಿಲೇಟೆಡ್ ಬರ್ತಾ ಇದೆ, ಮೋಷನ್ ಆಗ್ತಾ ಇಲ್ಲ, ಸ್ಕಿನ್ ಅಲ್ಲಿ ಲಿಂಫೋಮಾ ಬರ್ತಾ ಇದೆ, ಸ್ಕಿನ್ ಡಾರ್ಕ್ ಆಗ್ತಾ ಇದೆ, ವೇಟ್ ಗೇನ್ ಆಗ್ತಾ ಇದೀನಿ, ವೇಟ್ ಗೇನ್ ಆಗ್ತಾ ಇದೀನಿ ಅಂತೇಳಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಡಿ. ನೀವು 4 ಶೇಪ್ ಅಲ್ಲಿ ಕಮ್ಮಿ ಮಾಡ್ದಂಗೆ ವೇಟ್, ಆಕಾಶ ತತ್ವ ಕಮ್ಮಿ ಮಾಡ್ದಂಗೆ. ಆಕಾಶ ತತ್ವ ನೀವು ಡಾರ್ಕ್ ಬ್ಲೂ ಕಲರ್ ಹಾಕೊಂಡು ಕಮ್ಮಿ ಮಾಡ್ತೀರಂದ್ರೆ ಇಲ್ಲಿ ಆಕಾಶ ತತ್ವ ರೈಸ್ ಆಗ್ಬೇಕಂದ್ರೆ ಯಾರೋ ಒಬ್ರು ಇರ್ತಾನಲ್ವಾ. ಇವಾಗ ಅನ್ವಾಂಟೆಡ್ ಏರ್ ಬರ್ತಾ ಇರುತ್ತೆ, ಆ ಅನ್ವಾಂಟೆಡ್ ಏರ್ ಅನ್ನ ರಿಮೂವ್ ಮಾಡ್ತೀನಪ್ಪ ಅಂದ್ರೆ ಎಷ್ಟು ದಿನ ರಿಮೂವ್ ಮಾಡಕ್ ಆಗುತ್ತೆ? ಆಗಲ್ಲ, ಹೌದಲ್ವಾ? ಅನ್ವಾಂಟೆಡ್ ಏರ್ ಎದಕ್ ಬರ್ತಾ ಇದೆ ಅಂತ ಹೇಳಿ ರೂಟ್ ಕಾಸ್ ನೋಡ್ಬೇಕು ನೀವು. ನೀವಾಗ ಆ ಪ್ರೋಟೋಕಾಲ್ಗಳನ್ನ ನೋಡಿ ಹಾಕೊಂಡ್ರೆ ಅನ್ವಾಂಟೆಡ್ ಏರ್ ಬರುತ್ತೆ, ರಿಮೂವ್ ಮಾಡ್ತೀರಾ, ಹೌದಲ್ವಾ? ನೀವೇನೆ ಅದು ಅನ್ವಾಂಟೆಡ್ ಏರ್ ಡ್ಯೂ ಟು ಕಿಡ್ನಿ ಕೋಲ್ಡ್ನೆಸ್ ಇಂದ ಬರ್ತಾ ಇದೆಯಾ, ಸ್ಪ್ಲೀನ್ ಡ್ಯಾಮ್ನೆಸ್ ಇಂದ ಬರ್ತಾ ಇದೆನಾ, ಲಂಗ್ ಕೋಲ್ಡ್ನೆಸ್ ಇಂದ ಬರ್ತಾ ಇದೆನಾ ಐಡೆಂಟಿಫೈ ಮಾಡ್ಬಿಟ್ಟು ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಬಿಟ್ರೆ ಮತ್ತೆ ಬರಲ್ಲ. ನಿಮಗೆ ಇಲ್ಲಿ ಈ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀನಪ್ಪ ಅಂದ್ರೆ, ಒಂದು ಡಿಸೀಸ್ಗೆ ಒಂದು ಕಾಯಿಲೆಗೆ ಕಲರ್ ಹಾಕೋದು ಹೇಳ್ಕೊಡಲ್ಲ, ಆ ಕಾಯಿಲೆ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ, ಆ ಬೇರಿಗೆ ಹೇಳ್ಕೊಡ್ತೀನಿ. ಇವಾಗ ಒಂದ್ ಮರ ಇದೆ, ಒಂದ್ ಗಿಡ ಇದೆಯಪ್ಪ, ಆ ಗಿಡದಲ್ಲಿ ಎಲೆಗಳು ಒಣಗ್ತಾ ಇದೆ, ಆ ಮರ ಫಸಲ್ ಕೊಡ್ತಾ ಇಲ್ಲ. ಈಗ ಮಾವಿನ ಹಣ್ಣು ಇರುತ್ತಪ್ಪ, ಮಾವಿನ ಹಣ್ಣು ಫಸಲ್ ಕೊಡ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ? ಆ ಬೇರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ತೆಂಗಿನ ಗಿಡ ಇದೆ, ಅಲ್ಲಿ ಬೆಸ್ಟ್ ಆಗಿ ಆ ಗಿಡದಲ್ಲಿ ಕಾಯಿಗಳು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಾಯಿಗಳು ಟಚ್ ಮಾಡಕ್ ಆಗತ್ತ ಒಯ್ದ್ಬಿಟ್ಟು? ಆಗಲ್ಲ, ಆ ಬೇರಿಗೆ ಟ್ರೀಟ್ಮೆಂಟ್ ಕೊಡ್ತೀವಲ್ವಾ. ಹಾಗಾಗಿ ನಿಮ್ಮ ಕಾಯಿಲೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಬೇರಿಂದ ಏನೋ ತೊಂದರೆ ಇರುತ್ತೆ, ಹೌದಲ್ವಾ? ಹಾಗಾಗಿ ಆ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಡೋದನ್ನ ಕಲೀರಿ, ರೆಡಿಮೇಡ್ ಹಾಕಕ್ ಹೋಗ್ಬೇಡಿ. ರೆಡಿಮೇಡ್ ಹಾಕೊಂಡಾಗ ಏನಾಗುತ್ತೆ ಅಂತಂದ್ರೆ ಮೆಡಿಕಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳೋದು ಅಂದ್ಬಿಟ್ಟೆ ರೆಡಿಮೇಡ್ ಪ್ರೋಟೋಕಾಲ್ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದು ಇಲ್ಲಿ ನೋಡ್ಬಿಟ್ಟು ಕಲರ್ ಹಾಕೊಂಡಿದ್ರಿ. ಈ ಪೇನ್ ಆಗ್ತಾ ಇದೆಯಾ, ಪೇನ್ ಆಗ್ತಾ ಇದೆ ಅಂದ್ರೆ ಒಂದೇನೋ ಪೇನ್ ಕಿಲ್ಲರ್ ತಗೊಂತೀರಾ, ಆ ಪೇನ್ ಕಿಲ್ಲರ್ ಏನ್ ಮಾಡುತ್ತೆ ಅಂದ್ರೆ ಪೇನ್ ಅನ್ನ ವಾಸಿ ಮಾಡುತ್ತೆ, ರೂಟ್ ಕಾಸ್ ಅಲ್ಲ. ಪೇನ್ ಹೆಂಗ್ ವಾಸಿ ಮಾಡುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋವಾಗಿದೆಯಪ್ಪ, ಇಲ್ಲಿಂದ ಇಲ್ಲಿಗೆ ಸಿಗ್ನಲ್ ಹೋಗುತ್ತೆ ಅಲ್ವಾ, ಅದನ್ನು ಸ್ಟಾಪ್ ಮಾಡುತ್ತೆ 24 ಅವರ್, ಹೌದಲ್ವಾ? ಆ 24 ಅವರ್ ಪೇನ್ ಕಮ್ಮಿ ಆಗ್ಬಿಟ್ಟಿತ್ತು ನ್ಯಾಚುರಲಿ ಅಂದ್ರೆ ಪೇನ್ ಕಿಲ್ಲರ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತೀರಾ. ಅದು ಏನು ಮಾಡಿರಲ್ಲ, ಇಲ್ಲಿ ಹೋಗುವ ಪೇನ್ ಅನ್ನ ಸ್ಟಾಪ್ ಮಾಡಿರುತ್ತೆ. ಆದ್ರೆ ನೀವು ಇಲ್ಲಿ ಕಲರ್ ಥೆರಪಿಯಲ್ಲಿ ಏನ್ ಕಲಿತೀರಪ್ಪ ಅಂದ್ರೆ, ಇಲ್ಲಿ ಪೇನ್ ಬರ್ತಾ ಇದೆ ಅಂದ್ರೆ ಏನ್ ಕಾರಣ ಇದೆ, ಪೇನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೋದಲ್ಲ. ಇವಾಗ ಪೇನ್ ಅನ್ನ ಸ್ಕೈ ಬ್ಲೂ ಕಲರ್ ಹಾಕ್ಬಿಟ್ಟು ಕಮ್ಮಿ ಮಾಡ್ತೀವಿ, ಇನ್ಸ್ಟೆಂಟ್ ಆಗಿ ಕಮ್ಮಿ ಆಗುತ್ತೆ. ಬಟ್ ಪೇನ್ ಬರ್ತಾ ಇದೆ ಅಂದ್ರೆ ಒಂದು ಕಾರಣ ಇರುತ್ತಲ್ವಾ, ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಸರ್ಕ್ಯುಲೇಷನ್ ಡೌನ್ ಆಗಿ ಬರುತ್ತೆ, ಹೀಟ್ ಜಾಸ್ತಿ ಆಗಿ ಬರುತ್ತೆ, ಸ್ಪ್ಲೀನ್ ಡ್ಯಾಮ್ನೆಸ್ ಆಗಿ ಬರುತ್ತೆ, ಕಿಡ್ನಿ ಕೋಲ್ಡ್ನೆಸ್ ಆಗಿ ಬರುತ್ತೆ, ಲಿವರ್ ಕೋಲ್ಡ್ನೆಸ್ ಆಗಿ ಬರುತ್ತೆ. ಈ ಕಾರಣಗಳನ್ನ ಕಂಡುಹಿಡಿಬೇಕು. ಕಂಡುಹಿಡಿದ್ಬಿಟ್ಟು ನೀವು ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಅದು ಸಂಪೂರ್ಣ ವಾಸಿ ಆಗುತ್ತೆ, ಹೌದಲ್ವಾ? ಹಾಗಾಗಿ ಈ ನನ್ನ ಕಲರ್ ಥೆರಪಿಯಲ್ಲಿ ಕಾಯಿಲೆಗೆ ಮಹತ್ವ ಕೊಡದೆ ಸಿಂಪ್ಟಮ್ಸ್ಗೆ ಮಹತ್ವ ಕೊಟ್ಬಿಟ್ಟು ಆ ಕಾಯಿಲೆ ಹೆಸರು, ಇವಾಗ 5,000 ಕಾಯಿಲೆಗಳಿದೆ, 5,000 ಕಾಯಿಲೆಗಳಿಗೆ ಪ್ರೋಟೋಕಾಲ್ ಮಾಡ್ಕೊಂಡು ಕೂತ್ಕೊಳಕ್ ಆಗತ್ತಾ? ನೀವು 5,000ಗೆ ಪ್ರೋಟೋಕಾಲ್ ಮಾಡಟ್ಲ 5,000 ಇನ್ನೂ ಉದ್ಭವ ಆಗಿರುತ್ತೆ, ಹೌದಲ್ವಾ? ಈ ಜೀವನ ಪೂರ್ತಿ ಪ್ರೋಟೋಕಾಲ್ ರೆಡಿ ಮಾಡಿದ್ರಲ್ಲೇ ಹೋಗ್ಬಿಡುತ್ತೆ. ಅಂದ್ರೆ ನೀವೊಂದು ಪ್ರೋಟೋಕಾಲ್ ರೆಡಿ ಮಾಡಟ್ಲ ಇನ್ನೊಂದು ಕಾಯಿಲೆ ಹುಟ್ಟಿರುತ್ತೆ ಜಗತ್ತಲ್ಲಿ, ಹೌದಲ್ವಾ? ಒಂದು ಪ್ರೋಟೋಕಾಲ್ ಎಷ್ಟು ಸ್ಪೀಡ್ ಆಗಿ ರೆಡಿ ಮಾಡಿದ್ರೆ ಅಷ್ಟೇ ಸ್ಪೀಡ್ ಆಗಿ ಇನ್ನೊಂದು ಕಾಯಿಲೆ ಬಂದ್ಬಿಟ್ಟಿರುತ್ತೆ, ಹೊಸ ಕಾಯಿಲೆಗಳು. ಹಾಗಾಗಿ ನೀವು ಕಾಯಿಲೆಗಳ ಡಿಸೀಸ್ಗಳ ಹೆಸರುಗಳನ್ನ ನೆನ್ಪು ಇಟ್ಕೋಕ್ ಹೋಗ್ಬೇಡಿ, ಅದು ಯಾವುದೇ ಇರಲಿ. PCODಗೆ 12 ಸಿಂಪ್ಟಮ್ಸ್ ಇದೆ, PCOS ಇದೆ, ಡಿಲೇ ಮೆನ್ಸಸ್ ಇದೆ, ಅದು ಇದೆ, ಇದು 12 ಕಾಯಿಲೆಗಳ ಒಂದೇ PCODಗೆ 12 ಹೆಸರುಗಳಿದಾವ. PCOD ಮೆನ್ಸಸ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ವಿಂಡ್ ಕಮ್ಮಿ ಆಗಿದೆ ಅಷ್ಟೇ ಅಪ್ಪ. ವಿಂಡ್ ಯಾಕೆ ಕಮ್ಮಿ ಆಗಿದೆ? ಲಿವರ್ ವಿಂಡ್ ಕೊಡ್ತಾ ಇಲ್ವಾ, ಕಿಡ್ನಿಯಲ್ಲಿ ಹೀಟ್ ಇಲ್ವಾ, ಸ್ಪ್ಲೀನ್ ಅಲ್ಲಿ ಹೀಟ್ ಇಲ್ವಾ, ಏನ್ ತೊಂದರೆ ಆಗಿದೆ? ಲಿವರ್ ವಿಂಡ್ ಕಮ್ಮಿ ಆಗ್ಬೇಕಪ್ಪ ಅಂದ್ರೆ ಇಲ್ಲೊಬ್ರು ಯಾರೋ ಇರ್ತಾನಲ್ವಾ, ಯಾರ್ದೋ ಏನೋ ಒಂದು ಕೈವಾಡ ಇರುತ್ತೆ. ತೊಂದರೆಯನ್ನ ನೀವು ಐಡೆಂಟಿಫೈ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅದು ಪೂರ್ತಿ ರೂಟ್ ಕಾಸ್. ಇಲ್ಲ ಲಿವರ್ ಅಲ್ಲಿ ವಿಂಡ್ ಇಲ್ಲ ಅಂತ ಹೇಳ್ಬಿಟ್ಟು ವಿಂಡ್ ಕ್ರಿಯೇಟ್ ಮಾಡ್ಬೇಕು, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಪ್ಪ ಅಂದ್ರೆ ನೀವು ಡಾರ್ಕ್ ಬ್ಲೂ ಕಲರ್, ಆರೆಂಜ್ ಕಲರ್ ಹಾಕೊಂಡಾಗ ಆ ಮಂತ್ ಅಲ್ಲಿ ನಿಮ್ಗೆ ಮೆನ್ಸಸ್ ಆಗುತ್ತೆ.
ಮತ್ತೆ ನೆಕ್ಸ್ಟ್ ಮಂತ್ಗೆ ಮತ್ತೆ ನೀವು ಕಲರ್ ಹಾಕೊಂಡೆ ಮೆನ್ಸಸ್ ಹಾಕೋಬೇಕು, ಮಾಡ್ಕೋಬೇಕು. ಹಾಗಾಗಿ ನೀವು ಕಲರ್ ಹಾಕೋದು ಡಿಸೀಸ್ಗೆ ಅಲ್ಲ, ನೀವು ಕಲರ್ ಹಾಕೋದು ನಿಮ್ಮ ಪಂಚಭೂತಗಳಿಗೆ, ನಿಮ್ಮ 10 ಎಲಿಮೆಂಟ್ಗೆ. ಈ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡಿಬಿಟ್ರೆ ಇವತ್ತು ಡಿಲೇ ಮೆನ್ಸಸ್ ಬರ್ಬೋದು, ನಾಳೆ ಅಲ್ಲಿ ಅಲ್ಲಿ ಸಿಸ್ಟ್ ಆಗೋದು ಅಥವಾ ನಾಳೆ ಅಲ್ಲಿ ಏನೋ ಕ್ಲಾಟ್ ಆಗೋದು ಅದನ್ನು ಕೂಡ ಸ್ಟಾಪ್ ಆಗುತ್ತೆ, ಹೌದಲ್ವಾ? ಇನ್ನ ನನ್ನ ನಾಳೆಯಿಂದ ಸ್ಟಾರ್ಟ್ ಆಗುವ ಕಲರ್ ಥೆರಪಿಗೆ ನೀವು ಫಸ್ಟ್ 10 ಎಲಿಮೆಂಟ್ ಅನ್ನ ಬೆಸ್ಟ್ ಆಗಿ ಕಲಿತೀರಾ. 10 ಎಲಿಮೆಂಟ್ ಕಲ್ತ ಮೇಲೆ ಆ 10 ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿತೀರಾ. ಈ 10 ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡಿಬಿಟ್ರೆ ಅದು ಯಾವುದೇ ಕಾಯಿಲೆ ಇರ್ಲಿ, ಅದು ಗೊತ್ತಿರೋ ಕಾಯಿಲೆ ಇರ್ಲಿ, ಗೊತ್ತಿರೋದೇ ಕಾಯಿಲೆ ಇರ್ಲಿ, ನನಗನ್ಸುತ್ತೆ ನಿಮ್ಗೆ ಎಷ್ಟು ಬೆಸ್ಟ್ ಆಗತ್ತೆ ಅಷ್ಟು ಕಾಯಿಲೆಗಳ ಹೆಸರುಗಳನ್ನ ಮರ್ತು ಬಿಡಿ. ಯಾರೋ ಬಂದಿದ್ದಾನಂದ್ರೆ ಕಾಯಿಲೆಗಳ ಹೆಸರುಗಳು ನೆನ್ಪಿಟ್ಕೋಕ್ ಹೋಗ್ಬೇಡಿ. ಕಾಯಿಲೆಗಳ ನಮಗೆ ನೇಮ್ ಬೇಕಾಗಿಲ್ಲ, ಕಾಯಿಲೆಗಳ ಸಿಂಪ್ಟಮ್ಸ್ ಬೇಕು. ಈ ಕಾಯಿಲೆಗಳ ನೇಮ್ ಇದೆಯಪ್ಪ, ಮೋಷನ್ ಆಗ್ತಾ ಇಲ್ಲ. ನಿಮ್ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಓ ಇಲ್ಲಿಗೊಂದು ಡಾರ್ಕ್ ಬ್ಲೂ ಕಲರ್, ಇಲ್ಲಿಗೊಂದು ಡಾರ್ಕ್ ಬ್ಲೂ ಕಲರ್ ನೆನ್ಪು ಬರುತ್ತೆ, ಹೌದಲ್ವಾ? ಇದಕ್ಕಿಂತ ಮುಂಚೆ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಕ್ವಶನ್ ಹಾಕೊಳ್ಳಿ. ಡಾರ್ಕ್ ಬ್ಲೂ ಕಲರ್ ಹಾಕೋದಕ್ಕಿಂತ ಮುಂಚೆ ಆಕಾಶ ತತ್ವದ ಇಂಬ್ಯಾಲೆನ್ಸ್ ಆಗಿದೆನಾ, ವಾಯು ತತ್ವದ ಇಂಬ್ಯಾಲೆನ್ಸ್ ಆಗಿದೆನಾ, ಅಗ್ನಿ ತತ್ವದ ಕೊರತೆ ಆಗಿದೆನಾ, ಜಾಸ್ತಿ ಆಗಿದೆನಾ, ಜಲ ತತ್ವದ ಇಂಬ್ಯಾಲೆನ್ಸ್ ಆಗಿದೆನಾ, ಪೃಥ್ವಿ ತತ್ವದ ಇಂಬ್ಯಾಲೆನ್ಸ್ ಇದೆನಾ, ಕಾಲ ಇದೆನಾ, ಡೈರೆಕ್ಷನ್ ಇದೆನಾ, ನಂಬರ್ 8 ಪಿಂಕ್ ಇಂದ ಏನಾದ್ರು ತೊಂದರೆ ಇದೆನಾ, ಅಥವಾ ನಂಬರ್ 9 ಆತ್ಮದ್ದು ಅಥವಾ 0 ಶೂನ್ಯದ ಏನಾದ್ರೂ ತೊಂದರೆ. ಇಂಬ್ಯಾಲೆನ್ಸ್ ಮೀನ್ಸ್ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಈ 10 ಎಲಿಮೆಂಟ್ ಅನ್ನ ಆಕಾಶದಿಂದ ಹಿಡಿದ್ಬಿಟ್ಟು 0 ವರೆಗೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದರಲ್ಲಿ 10 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 10ರಲ್ಲಿ 3 ಆಗಿತ್ತಂದ್ರೆ 3ಅನ್ನ ಬ್ಯಾಲೆನ್ಸ್ ಮಾಡಿ. 10ರಲ್ಲಿ 1 ಆಗಿತ್ತಂದ್ರೆ 1ಅನ್ನ ಬ್ಯಾಲೆನ್ಸ್ ಮಾಡಿ. ರೆಡಿಮೇಡ್ ಆಗಿ ಮೋಷನ್ ಆಗಿಲ್ಲ ಅಂತ ಹೇಳಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಡಿ, ಸರಿನಾ? ನೆಕ್ಸ್ಟ್ ನಿಮ್ದು ಯಾವುದೇ ಕಾಯಿಲೆಗಳನ್ನ ಸಿಂಪ್ಟಮ್ಸ್ ಅನುಗುಣವಾಗಿ ಕಲರ್ ಅನ್ನ ಹಾಕ್ತಾ ಹೋಗ್ತೀರಾ, ಸಿಂಪ್ಟಮ್ಸ್ ಅನುಗುಣವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತೀರಾ, ಹೌದಲ್ವಾ? ನಿಮಗೆ ಬೆಸ್ಟ್ ಆಗಿ ಹೇಳ್ತಾ ಬರ್ತೀನಿ. ನಿಮಗೆ ಆಸಕ್ತಿಯಿಂದ ಬೆಸ್ಟ್ ಆಗಿ ಕಲಿತಾ ಬನ್ನಿ, ಅಷ್ಟೇ ಸಾಕು. ಕಲ್ತ ಮೇಲೆ ನೀವ್ ಹೆಂಗಾಗ್ತಿರೋ ಗೊತ್ತಾ, ಕಾಯಿಲೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲರೂ ರೈಟು ಲೆಫ್ಟ್ ಅನ್ನೋ ಭ್ರಮೆಯಿಂದ ಹೊರಗಡೆ ಬಂದಿದ್ದೀರಾ, ಹೌದಲ್ವಾ? ಇವತ್ತಿನಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಯಿಲೆ ಎನ್ನುವ ರೋಗಗಳು, ಡಿಸೀಸ್ಗಳ ಎನ್ನುವ ಭ್ರಮೆಯಿಂದ ಹೊರಗಡೆ ಬನ್ನಿ. ಅದಕ್ಕೆ ಇದನ್ನೇ ಹಾಕ್ಬೇಕು, ಇದಕ್ಕೆ ಅದನ್ನೇ ಹಾಕ್ಬೇಕು ಇಲ್ಲ. ಕಳೆದ ಕ್ಲಾಸ್ಗಳಲ್ಲಿ ರೈಟ್, ಈಟು, ಲೆಫ್ಟ್, ಕೋಲ್ಡ್ ಮರ್ತ್ರಿ ನೋಡಿ. ನಾ ಎಲ್ಲರ ಕ್ಲಾಸಲ್ಲಿ ನೆನ್ಪಿಟ್ಕೊಳ್ಳಿ ಅಂದ್ರೆ ನಾನು ಮರೀರಿ ಅಂತ ಹೇಳ್ತೀನಿ, ಹೌದಲ್ವಾ? ಕಳೆದ ಕ್ಲಾಸಲ್ಲಿ ರೈಟ್, ಈಟು, ಲೆಫ್ಟ್, ಕೋಲ್ಡ್ ಮರ್ತ್ರಿ. ಈ ಕ್ಲಾಸಲ್ಲಿ ಎಲ್ಲಾ ಡಿಸೀಸ್ ಗಳನ್ನ ಮರೀರಿ, ಹೌದಲ್ವಾ? ಎಲ್ಲರೂ ನೆನ್ಪಿಟ್ಕೋ ಕ್ಲಾಸ್ಗಳು ಹೇಳಿದ್ರೆ ನಾ ಮರೆಯೋ ಕ್ಲಾಸ್ಗಳು ಹೇಳ್ತಾ ಹೋಗ್ತೇನೆ, ಹೌದಾ? ಎಷ್ಟು ಮರಿತೀರೋ ಅಷ್ಟು ಬೆಸ್ಟ್. ಬನ್ನಿ, ಕಲಿತಾ ಬರ್ತೀರಾ. ದಿನಾಲು ಒಂದು ಹೊಸದನ್ನ ಹೇಳ್ತೀನಿ. ನಾನು ಹಿಂಗೆ ಹೇಳ್ಬೇಕಂತ ಬರಲ್ಲ. ಇವತ್ತು ಕ್ವಶನ್ ಆನ್ಸರ್ ಮಾಡ್ಬೇಕಂತ ಬಂದೆ, ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಬಂದೆ. ಅದೇ ತರ ಹಿಂಗೇನೆ ಅಂತ ಬರಲ್ಲ. ನಿಮ್ಗೆ ಆಕಾಶ ತತ್ವ ಹೇಳ್ಬೇಕಪ್ಪ ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತೀನಿ, ನನ್ನ 5 ವರ್ಷದ ಟ್ರೀಟ್ಮೆಂಟ್ ಕೊಟ್ಟಿರುವ ಅನುಭವವನ್ನ ಹೇಳ್ತೀನಿ, ಥಿಯರಿ ಅಲ್ಲ, ಹೌದಲ್ವಾ? ಬೆಸ್ಟ್ ಆಗಿ ಹೇಳ್ಕೊಡ್ತೀನಿ, ಕಲಿತಾ ಬನ್ನಿ. ಮತ್ತೆ ನಿಮ್ಗೆ ಆಕಾಶ ತತ್ವದ ಬಗ್ಗೆ ಒಂದಿಷ್ಟು ಗೊತ್ತಿತ್ತಾ? ನಿಮ್ದೇ ವಿಡಿಯೋ ಮಾಡ್ಕೊಡಿ ನೋಡಿ. ಜಸ್ಟ್ ಅದು ಸುಜೋಕೋ ರಿಫ್ಲೆಕ್ಸ್ ಬಗ್ಗೆ ವಿಡಿಯೋ ಮಾಡ್ಕೊಡಿ ಅಂದ್ರೆ ಒಂದು 200 ವಿಡಿಯೋ ಬಂದಿದೆ ಟೆಲಿಗ್ರಾಮ್ಗೆ. 200 ಜನ ಮಾಡಿದ್ದಾರೆ. ಅದರಲ್ಲಿ ಶ್ವೇತಾ ಪ್ರದೀಪ್ ಅನ್ನೋರು ಬೆಸ್ಟ್ ಆಗಿ ಮಾಡಿದ್ದಾರೆ, HD ಕ್ವಾಲಿಟಿಯಲ್ಲಿ ಬೆಸ್ಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿ ಕಳಿಸಿದ್ದಾರೆ. ನಾಳೆ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನಾವು. ಬೇರೆದವ್ರು ಬೆಸ್ಟ್ ಆಗಿ ಬಂದಿಲ್ವಾ? ಬಂದಿದೆ. ಒಂದ್ ಸ್ವಲ್ಪ ಕೆಲವೊಬ್ಬರಿಗೆ ಹೊರಗಿಂದ ವಾಯ್ಸ್ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಮಿಡಲ್ ಅಲ್ಲಿ ಸ್ವಲ್ಪ ಇಂದ ಮುಂದ ಮಾಡಿದ್ದಾರೆ. ಆಲ್ಮೋಸ್ಟ್ 200 ಜನನು ಪ್ರಯತ್ನ ಪಟ್ಟಿದ್ದಾರೆ ಮಾಡ್ಲಿಕ್ಕೆ. 200 ಜನದ್ದು ಸರಿಯಾಗಿದೆ. ಆದ್ರೆ ಇವ್ರದ್ದು ಏನಿದೆ ಅಂದ್ರೆ ಸ್ವಲ್ಪ ಬೆಸ್ಟ್ ಆಗಿ ಕ್ವಾಲಿಟಿ ಕೊಟ್ಬಿಟ್ಟು, ವಾಯ್ಸ್ ಕೊಟ್ಬಿಟ್ಟು ಬೆಸ್ಟ್ ಆಗಿ ಮಾಡಿ ಕಳಿಸಿದ್ದಾರೆ. ನೀವು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಟ್ರೈ ಮಾಡಿ. ಟ್ರೈ ಮಾಡ್ತಾ 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 ಕಲಿತಾನೆ ನಿಮಗೆ ಲೊಕೇಶನ್ ಅನ್ನ ಐಡೆಂಟಿಫೈ ಮಾಡೋದನ್ನ ಕಲಿತೀರಾ, ಹೌದಲ್ವಾ? ಇನ್ನು ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ ಒಂದು ವಿಡಿಯೋ ಮಾಡ್ಕೋಬಹುದು. ಆ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕ್ತೀನಿ.
2 ಅವರ್ ಕ್ಲಾಸ್ ಯಾರು ಕೇಳ್ತಾರೋ, ಸುಮ್ನೆ ಸುಜೋಕ್ ರಿಫ್ಲೆಕ್ಸ್ ಕಲ್ತ್ಬಿಟ್ಟು ಕಲರ್ ಹಾಕ್ತೀನಿ ಅನ್ನೋರಿಗೆ ಅದು ವರ್ಕ್ ಆಗುತ್ತೆ. 2 ಅವರ್ ಕುಂತ್ಕೊಂಡ್ಬಿಟ್ಟು ಕೇಳಷ್ಟು ಆಸಕ್ತಿ ಇರಲ್ಲ ಅವ್ರಿಗೆ. ನಾವು ಒಂದ್ 15 ನಿಮಿಷ ಅವ್ರು ಏನ್ ಮಾಡಿದಾರೆ ಶ್ವೇತಾ ಪ್ರದೀಪ್ ಅವ್ರು ಅಂತಂದ್ರೆ 15 ನಿಮಿಷದಲ್ಲೇ ಪೂರ್ತಿ ರಿಫ್ಲೆಕ್ಸ್ ಅನ್ನ ಇನ್ನೊಬ್ರಿಗೆ ಹಾಕ್ಬಿಟ್ಟು ಬೆಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನನಗೆ ವಿಡಿಯೋ ಸೆಂಡ್ ಮಾಡಿದ್ದಾರೆ. ಐಡೆಂಟಿಫೈ ಮಾಡೋದು ಹೇಗೆ ನಾನು ಹೆಂಗ್ ಹೇಳ್ಕೊಟ್ಟಿದ್ದೀನಲ್ವಾ ಹಂಗೇನೆ ಅವ್ರು ಕಳಿಸಿದ್ದಾರೆ. ನಾಳೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡ್ಬಿಡಿ. ನೋಡಿದಾಗ ಇನ್ನೂ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಹೌದಲ್ವಾ? ಹಾಗಾಗಿ ನಿಮ್ಗೆ ನೀವು ಏನೋ ಒಬ್ರಿಗೆ ನಾಳೆ ಟ್ರೀಟ್ಮೆಂಟ್ ಕೊಡ್ತೀರಾ, ತಲೆನೋವು ಬರ್ತಾರೆ, 3 ವಾರ 4 ವಾರ ಟ್ರೀಟ್ಮೆಂಟ್ ಕೊಡ್ತೀರಾ, ಮೋಷನ್ ಆಗಲ್ಲ ಅಂತ ಬರ್ತಾರೆ, 3-4 ವಾರ ಟ್ರೀಟ್ಮೆಂಟ್ ಕೊಡ್ತೀರಾ. ಸ್ಕಿನ್ ಪ್ರಾಬ್ಲಮ್ ಅಂತ ಬರ್ತಾರೆ, 3-4 ವಾರ ಟ್ರೀಟ್ಮೆಂಟ್ ಕೊಡ್ತೀರಾ. ಸ್ಕಿನ್ ಪ್ರಾಬ್ಲಮ್ ಇತ್ತಾ, ಆ ಸ್ಕಿನ್ ಒಂದು ಫೋಟೋ ತಗೊಳ್ಳಿ, ನಿಮ್ ಫಸ್ಟ್ ವಾರ ಹೆಂಗಿತ್ತು, 4 ವಾರ ಆದ ನಂತರ ಹೇಗಿದೆ. 4, 5, 6, 7 ವಾರ ಬರ್ತಾರೆ, ವಾಸಿ ಆಗಿಬಿಡುತ್ತೆ ಅಲ್ವಾ? ವಾಸಿ ಆದ ನಂತರ ಒಂದು ಫೀಡ್ಬ್ಯಾಕ್ ಅನ್ನ ತಗೊಳ್ಳಿ. ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ಹೇಗಿದ್ರಿ, ಎಲ್ಲಿಂದ ಬಂದ್ರಿ, ನಿಮ್ಮ ಹೆಸರೇನು ಎಲ್ಲಾನು ಹೇಳಿ. ಅದನ್ನ ನನಗೆ ವಿಡಿಯೋ ಮಾಡ್ಬಿಟ್ಟು ಕಳಿಸಿ, ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಂತೀನಿ ವಿತ್ ನಿಮ್ ನಂಬರ್. ನೀವು ಈಲರ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬರ್ತಾರೆ ನಿಮ್ಮ ಹತ್ರ. ಯಾಕಂದ್ರೆ ನೀವೇ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ, ಅವ್ರ ಮನೆಯಲ್ಲಿ ಇರ್ತಾರೆ. ಈ ಸಿಟಿ ಜನ ನೋಡಿ ಮನೆ ಸೈಡಿಗೆ ಏನೋ ಆಗ್ತಾ ಇದೆ ಗೊತ್ತಿರಲ್ಲ. ನಮ್ಮ ಹಳ್ಳಿ ಜನ ಹಂಗಿಲ್ಲ, ಈ ಪೂರ್ತಿ ತಾಲೂಕಲ್ಲಿ ಏನೇನ್ ಆಗ್ತಾ ಇದೆ ಅಂತ ಎಲ್ಲ ಇತಿಹಾಸ ಹೇಳ್ತಾರೆ, ಹೌದಲ್ವಾ? ಹಾಗಾಗಿ ನೀವು ಟ್ರೀಟ್ಮೆಂಟ್ ಕೊಡೋದನ್ನ ನನ್ ಕಳಿಸಿ. ಯಾರಿಗೆ ಪೇಷಂಟ್ ಬರಲ್ಲ ಸರ್, ಹಂಗ್ ಮಾಡ್ತಾ ಇದೀನಿ ಸರ್, ಹಿಂಗ್ ಮಾಡ್ತಾ ಹೇಳ್ತಿರ್ತೀರ, ನಿಮ್ ಮನೆ ಹತ್ರ ಬಗಲನವ್ರಿಗೆ ಮುಟ್ಟಿಸ್ಬೇಕಾಗಿವೆ ನಾವು. ಸಿಟಿಯಲ್ಲಿ ಏನಾಗುತ್ತೆ, ಹೋಗ್ತಾರೆ ಕೆಲ್ಸಕ್ಕೆ ಬರ್ತಾರೆ, ಹೋಗ್ತಾರೆ ಕೆಲ್ಸಕ್ಕೆ ಬರ್ತಾರೆ, ಏನ್ ಸೈಡಿಗೆ ನಡೀತಾ ಇದೆ ಗೊತ್ತಿರಲ್ಲ, ಹೌದಲ್ವಾ? ಹಾಗಾಗಿ ನಿಮ್ಗೆ ಜನನ ಕಳಿಸ್ತೀವಿ. ಮತ್ತೆ ನೀವು ಟ್ರೀಟ್ಮೆಂಟ್ ಮಾಡಿರ್ತೀರಿ ಅಲ್ವಾ, ಒಂದು ಪ್ರೂಫ್ ಇರ್ಲಿ, ಈ ತರ ಬಂದಿದ್ರು, ಈ ತರ ಮಾಡಿದೆ, ನಿಮಗೂ ಮುಂದೆ ಬರುತ್ತೆ, ಬೇಕಾಗತ್ತೆ. ಯಾರೋ ಒಬ್ರು ಕೇಳ್ತಾರೆ, ಸರ್ ಸ್ಕಿನ್ನಿನ ಪ್ರಾಬ್ಲಮ್ ನೀವು ನೋಡಿದಿರಾ, ಪೇಷಂಟ್ಗೆ ವಾಸಿ ಮಾಡಿದಿರಾ ಅಂತ ಕೇಳ್ತಾರೆ. ಆ ವಿಡಿಯೋ ತೋರಿಸಿ, ನೋಡಿ ಅಪ್ಪ ಈ ತರ ಸ್ಕಿನ್ ಪ್ರಾಬ್ಲಮ್ ಬಂದಿದ್ರು, ವಾಸಿ ಆಗಿದೆ ನೋಡಿ, ಇವರೇ ವಿಡಿಯೋ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಮತ್ತೆ ಮೊದ್ಲಿಂದ ಹೇಗಿತ್ತು ಈಗಿಂದ ಈ ತರ ಇದೆ. ಅವ್ರಿಗೊಂದು ಇವ್ರಿಗೆ ವಾಸಿ ಆಗಿದೆ ಅಂದ್ರೆ ನನಗೂ ವಾಸಿ ಆಗುತ್ತೆ. ಆ ವಿಡಿಯೋ ನೋಡಿದಾಗ ನಿಮಗೆ ಅವರಿಗೆ 50% ನಂಬಿಕೆ ಬರುತ್ತೆ, ಅವ್ರಿಗೆ ವಾಸಿ ಆಗಿದೆ ನನಗೆ ವಾಸಿ ಆಗುತ್ತೆ. ಹಾಗಾಗಿ ನಂಬಿಕೆನೂ ಇಂಪಾರ್ಟೆಂಟ್. ನನ್ನ ಹತ್ರ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ನೋಡ್ಕೊಂಡು ಜಾಸ್ತಿ ಜನ ಬರಲ್ಲ. ಜಾಸ್ತಿ ಜನ ಬರೋದ್ ಹೆಂಗ್ ಗೊತ್ತಾ, ಒಬ್ರಿಗೆ ವಾಸಿ ಆಗಿರುತ್ತೆ ಅವ್ರು ಕಳಿಸಿರ್ತಾರೆ, ಅವ್ರು ಯಾವ್ದು ಕ್ರಾಸ್ ವೆರಿಫೈ ಮಾಡಲ್ಲ. ವಾಸಿ ಆಗಿದೆ ನನಗೆ ವಾಸಿ ಆಗುತ್ತೆ ಅಷ್ಟೇನೆ, ನಾನೇನ್ ಮಾಡ್ತೀನಿ ಅದನ್ನ ಮಾಡ್ಸ್ಕೊಂಡು ಹೋಗ್ಬಿಡ್ತಾರೆ, ಹೌದಲ್ವಾ? ಈಗ ಇನ್ಸ್ಟಾ, ಫೇಸ್ಬುಕ್ ಬರೋರು ಇದ್ರ ಬಗ್ಗೆ ನಾಲೆಜ್ ಇರಲ್ಲ, ಇದೇನು ಕಲ್ತಿರಲ್ಲ, ಕೇಳಿರಲ್ಲ. ಅವ್ರೇನ್ ಬರ್ತಾರೆ, ಪ್ರಶ್ನೆವಾರಪ್ಪ ಅಂದ್ರೆ ವಾಸಿ ಆಗ್ಬೋದಾ ಅಂತ ಬರ್ತಾರೆ. ನೀವೇನ್ ಮಾಡಿ, ಅವ್ರಿಗೆ ಒಂದು 5-10 ನಿಮಿಷ ಎಕ್ಸ್ಪ್ಲೇನ್ ಮಾಡಿ ನಿಮ್ದೇ ಆದ ರೀತಿಯಲ್ಲಿ, ಅವರು ಎಷ್ಟು ತಿಳ್ಕೊಂಡಿದಾರ ಅನ್ನೋದರ ರೀತಿಯಲ್ಲಿ ನೀವು ಈ ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಿದಾಗ ನಂಬಿಕೆ ಬರುತ್ತೆ, ನಿಮ್ಮ ಹತ್ರ ನಾಲೆಜ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ನಮ್ ಟ್ರೀಟ್ಮೆಂಟ್ ಇದೆ ಅಲ್ವಾ, ಇದು ಈ ಟ್ರೀಟ್ಮೆಂಟ್ ಸ್ಲೋ ಆಗಿ ವರ್ಕ್ ಆಗುತ್ತೆ. 1 ವಾರದಲ್ಲಿ ಸಂಪೂರ್ಣ ವಾಸಿ ಆಗಲ್ಲ, ಮಿನಿಮಮ್ ಒಂದು 4-5 ವಾರ ಬೇಕಾಗತ್ತೆ ಅಲ್ವಾ? ನೀವು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀರಿ ಅವ್ರ ಹತ್ರ ನಂಬಿಕೆ ಬರುತ್ತೆ, ಓ ಇವ್ರಿಗೆ ನಾಲೆಜ್ ಇದೆ. ಮತ್ತೆ ಅವ್ರ ಸಿಂಪ್ಟಮ್ಸ್ ಹೇಳಿದ ನಂತರ 1-2-3 ಸಿಂಪ್ಟಮ್ಸ್ ಹೇಳ್ತಾರೆ, ಅದಾದ ನಂತರ ನೀವು 1-2 ಸಿಂಪ್ಟಮ್ಸ್ ಅನ್ನ ಕಂಡುಹಿಡಿಯಿರಿ. ನಾನು ಹೇಳಿದ್ನಲ್ವಾ, ಯುರಿನೇಷನ್ ಬಗ್ಗೆ ಹೇಳಲ್ಲ, PCOD ಬಗ್ಗೆ ಹೇಳಲ್ಲ, ತಲೆನೋವು ಬಗ್ಗೆ ಹೇಳಲ್ಲ, ಯಾವ್ದೋ ಒಂದು ದೊಡ್ಡ ಕಾಯಿಲೆ ಇತ್ತಂದ್ರೆ ಅದನ್ನೇನೆ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ. ಈ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಅನ್ನ ನೀವು ಕಂಡು ಹಿಡಿದ್ಬಿಟ್ರೆ, ಓ ಇವರು ನನ್ನ ಸಿಂಪ್ಟಮ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂದ್ರೆ ನನ್ನ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆನೇ ವರ್ಕ್ ಆಗೋದು, ಸರಿನಾ? ನಿಮ್ಗೆಲ್ಲಾನು ಇದರಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ನನ್ನ ಎಕ್ಸ್ಪೆರಿಮೆಂಟ್, ನನ್ನ ಅನುಭವವನ್ನ 5 ವರ್ಷದ ಅನುಭವಗಳನ್ನ ಈ ಕಲರ್ ಥೆರಪಿಯಲ್ಲಿ ಹೇಳ್ತಾ ಬರ್ತೀನಿ. ಅದನ್ನು ಕಲಿತಾ ಬನ್ನಿ. ಇದನ್ನೂ ಬೇಕು, ಥಿಯರಿನೂ ಬೇಕು, ಪ್ರಾಕ್ಟಿಕಲ್ಲೂ ಬೇಕು, ಹೌದಲ್ವಾ? ಹಾಗಾಗಿ ಕಲಿತಾ ಬನ್ನಿ. ಕಲರ್ ಥೆರಪಿಗೆ ಎಂಡ್ ಡೇಟ್ ಅಂತ ಇಟ್ಟಿಲ್ಲ ನಾನು, ಹಿಂಗೆ ಧಾರಾವಾಹಿ ಓದಂಗ್ ಹೋಗ್ತಾ ಇರುತ್ತೆ, ಮೂವಿ ಓದಂಗೆ. ಅದು ಎಷ್ಟು ದಿನಕ್ಕೆ ಮುಗಿಯುತ್ತೋ ಗೊತ್ತಿಲ್ಲ, ತಗೊಂಡು ಹೋಗೋಣ, ಕಲಿತಾ ಹೋಗೋಣ. ಇದನ್ನ ಒಂಥರ ಆಸ್ ಎ ಮೂವಿ, ಒಂಥರ ಸೀರಿಯಲ್ ಟೈಪ್ ತಗೊಂಡು ಹೋಗೋಣ, ಕಲಿತಾ ಹೋಗೋದು. ಕಲ್ತ್ಮೇಲೆ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನೀವು ಮಾಡಿ. ನೀವೇನೋ ಒಂದು ಟ್ರೀಟ್ಮೆಂಟ್ ಮಾಡಿದಿರಿ, ಅವ್ರ ಬಗ್ಗೆ ಮಾತಾಡಿಸ್ತೀನಿ ಅಂದ್ರೆ ಮಾತಾಡಿಸಿ, ತಗೊಂಡು ಹೋಗೋಣ ಹಿಂಗೇನೆ ದಿನಾಲು, ಸರಿನಾ? ಓಕೆ, ಇವತ್ತು ಕ್ಲಾಸ್ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂಡಿದ್ದೀನಿ. ನಾಳೆ 11:30ಗೆ ಕ್ಲಾಸ್ ಇರುತ್ತೆ.
ನಾಳೆ 11:30ಗೆ ಏನೋ ಡಿಫರೆಂಟ್ ಆಗಿ ಹೇಳೋಣ. ಫೇಸ್ ರಿಫ್ಲೆಕ್ಸಾಲಜಿ ಅಥವಾ ಸುಜೋಕ್ ರಿಫ್ಲೆಕ್ಸಾಲಜಿ ಮುಂದುವರೆದ ಭಾಗ ಎಕ್ಸ್ಪ್ಲೈನ್ ಮಾಡೋಣಂತೆ. ಸಾಧ್ಯ ಆದಷ್ಟು ನಾಳೆ 11:30ಗೆ ಅಟೆಂಡ್ ಆಗಿ, ಸರಿನಾ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ಶುಭರಾತ್ರಿ, ಮತ್ತೆ ಭೇಟಿ.